ಮಹೇಶ್ ಅವರೇ, ನೀವು ಈ ಕೇಸ್ನಲ್ಲಿ ಇಷ್ಟೊಂದು ಆಸಕ್ತಿ ವಹಿಸಲಿಕ್ಕೆ ಅಸಲಿ ಕಾರಣ ಏನು? ಆ್ಯಕ್ಚುಲಿ ನಾನು ಈ ಕೇಸ್ ನನಗೆ ಆಸಕ್ತಿ ಇರುವಂಥ ಕೇಸಲ್ಲ ಇದು. ಮತ್ತೆ ನನ್ನನ್ನು ಹೇಳ್ಕೊಂಡದ್ದು ಸೌಜನ್ಯ ಮಿಸ್ಸಿಂಗ್ ಆಗಿ 3ನೇ ದಿವಸ 9, 10, 11 ತಾರೀಕಿಗೆ ಡಿಪಾರ್ಟ್ಮೆಂಟ್ನವರು ನನ್ನನ್ನು ಹೇಳ್ಕೊಂಡು ಅವರ ಮೇಲೆ ಏನೋ ಕೇಸು, ಯಾರೋ ಎಟ್ರಾಸಿಟಿ ಕೇಸ್ ಮಾಡ್ತಿದ್ದಾರೆ, ಒಬ್ಬ ತಾಲೂಕು ಪಂಚಾಯತ್ ಮೆಂಬರ್ ಕೇಸವ ಅಂತೇಳಿ ಅವನಿಗೆ ಹೊಡೆದಿದ್ದಾರೆ. ಈ ಆರೋಪಿ ಸಿಕ್ಕಿದ ದಿವಸ ಅವರು ಧರ್ಮಸ್ಥಳದಲ್ಲಿ ಪ್ರತಿಭಟನೆ ಆಗ್ತದೆ, ಆರೋಪಿ ಸಿಕ್ಕಿದ್ದಾನಂತೇಳಿ. ಅಲ್ಲಿ ಸ್ಟೇಷನ್ಗೆ ಕೊಂಡೋಗ್ತಾರೆ. ಆಗೆಲ್ಲ ಊರು ಸೇರ್ತದೆ, ಪೊಲೀಸ್ ಗಾಡಿ ಎಲ್ಲ ಹೊಡ್ಕೊಳ್ತಾರೆ. ಅಲ್ಲಿ ಏನು ಹೇಳ್ತಾರೆ, ಇಲ್ಲಿಂದ ಕರ್ಕೊಂಡು ಹೋಗಿ ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿ ಅಂತೇಳಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕೂಡ ಜನರು ಪೂರ್ತಿ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ತಕ್ಷಣ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡುವಾಗ ಅಲ್ಲೊಬ್ಬ ಕೇಶವ ಅಂತೇಳಿ BJP ತಾಲೂಕು ಪಂಚಾಯತ್ ಮೆಂಬರ್, SC ಹುಡುಗ, ಅವನಿಗೆ ಈ ಘಟನೆ ಆಗುವಾಗ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಭಾರಿಯಾಗಿದ್ದವರು ಸುದರ್ಶನ್ ಅಂತೇಳಿ, ಇಲ್ಲಿನ ಇದರಲ್ಲಿದ್ದವರು ಡ್ಯೂಟಿಯಲ್ಲಿದ್ದವರು ಭಾಸ್ಕರ್ ರಾಯ್ ಅಂತೇಳಿ, ಅವರು ಏನೋ ಸ್ವಲ್ಪ ದಿವಸದಿಂದ ನಮ್ಮ ಪೂಂಜಲಕಟ್ಟೆಯಲ್ಲಿ ಒಂದು ರಾಬರಿ ಆಗಿತ್ತು. ಆ ಕೇಸಿನ ಟ್ರೇಸ್ ಮಾಡಲಿಕ್ಕೆ ಅಂತೇಳಿ ಮಧ್ಯಪ್ರದೇಶಕ್ಕೆ ಹೋಗಿರ್ತಾರೆ. ಇಲ್ಲಿ ಈ ಘಟನೆ ಆಗುವಾಗ ತಕ್ಷಣ ಮತ್ತೆ ಅವರು ಸುದರ್ಶನ್ ಈ ಊರಿನವರೇ, ಬೆಳ್ತಂಗಡಿ ತಾಲೂಕಿನವರೇ. ಭಾಸ್ಕರ್ ರಾಯ್ ಬಂದ ಮೇಲೆ ಅವರನ್ನು ಪುತ್ತೂರಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ತಕ್ಷಣ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಂತೆ ಅವ್ರನ್ನ ಕರೆಸಿದ್ದಾರೆ. ಅವರು ನನ್ನನ್ನು ಕರೆದಿದ್ದು. ನನಗೆ 9ನೇ ತಾರೀಕಿಗೆ ಅಲ್ಲಿ ಹುಡುಗರು ಫೋನ್ ಮಾಡ್ತಾರೆ, ಹೀಗೆ ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತೇಳಿ. ಬರೋದಿಲ್ಲ ಅಂತ ಹೇಳಿದೆ. ಎಲ್ಲಿ ಆಗ್ಬೋದು? ನೇತ್ರಾವತಿ ಆ ಕಡೆ ಬರೋದಿಲ್ಲ, ಅಲ್ಲಿ ಅಣ್ಣಪ್ಪ ಮಂಜುನಾಥ ನಾವಿಲ್ಲ. ಮತ್ತು 10ನೇ ತಾರೀಕಿಗೆ ಬಾಡಿ ಸಿಗ್ತದೆ, ಒಂದು 10:30 ಗಂಟೆಗೆ. ಬಾಡಿ ಸಿಕ್ಕುವಾಗಲೂ ಕೂಡ ಹುಡುಗರು ಫೋನ್ ಮಾಡ್ತಾರೆ. ಅದೇ ಹುಡುಗ ನನಗೆ ಫೋನ್ ಮಾಡ್ತಾನೆ, ಗೋಪಾಲ್ ಅಂತೇಳಿ. ನಾನು ಹೇಳಿದೆ ಇಲ್ಲ ಅಂತ ನಿನ್ನೆನೇ ಹೇಳಿದ್ದೇನೆ. ಆ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕಣ್ಣಿದೆ, ಅವರು ಸತ್ತಿದ್ದಾರೆ, ಇದ್ದಾರೆ. ಇಲ್ಲಿ ಎಷ್ಟು ಆಯಿತು, ಎಷ್ಟು ವರ್ಷಗಳಿಂದ ಏನು ಆಗ್ತಾಯಿದೆ, ಅವರೇ ಸಾಕ್ಷಿ. ನಾನು ಬರೋದಿಲ್ಲ ಅಲ್ಲಿ, ನಾನು ಬರೋದಿಲ್ಲ. 11ನೇ ತಾರೀಕಿಗೆ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಅದಕ್ಕಿಂತ ಮೊದಲು ಇಲ್ಲೇ ಇದ್ದವರು, ಬೆಳ್ತಂಗಡಿ ತಾಲೂಕಿನಲ್ಲೇ ಸರ್ಕಲ್ ಆಗಿದ್ದವರು, ಭಾಸ್ಕರ್ ರಾಯ್ ಬರೋದಕ್ಕಿತ್ತು, ಒಳ್ಳೆಯದರಲ್ಲಿದ್ದವರು. ಅವ್ರು ಕರೆದರು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತದೆ, ಮಹೇಶನಿಗೆ ಗಾದ್ರ ಮಾಡಿ ಕರ್ಕೊಂಡು. ನಾನು ಅದಕ್ಕೆ ಇಲ್ಲಿಂದ ನಾನೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. 11 ತಾರೀಕು ಬರುವಾಗಂತೂ 7 ಗಂಟೆ ಜಾಸ್ತಿ ಆಯ್ತು, 7, 7:30, 8 ಗಂಟೆ ಆಗ್ತಾ ಬಂದಿದ್ದೆ ಮನೆಗೆ ಬರಬೇಕಾದ್ರೆ. ಇನ್ನೂ 2-3 ಕಿಲೋಮೀಟರ್ ದೂರದಲ್ಲಿ ಬಂದು TV ನೋಡ್ತಾ ಇದ್ರು ನನ್ನ ಹೆಂಡತಿ. ನಾನು ಹೇಳಿದೆ ಬಂದ್ ಮಾಡೋದು, ಅದೇ ಇಂಥ ನೋಡೋದು ಹೊಲಸು ಇದೆಲ್ಲ ನಮಗೆಲ್ಲ ಇಡ್ತು, ಈಗ ಬಂದ್ ಮಾಡೋದನ್ನು ಸುಮ್ಮನೆ ಎಲ್ಲ ನೋಡಬೇಡ, ಅದನ್ನು ಕೆಟ್ಟದನ್ನೆಲ್ಲ ಬಂದ್ ಮಾಡಂತ ಹೇಳಿ ನಾನು ಕೈಕಾಲು ತೊಳಿಲಿಕ್ಕೆ ಹೊರಗೆ ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಫೋನ್ ಮಾಡ್ತಾರೆ, ಬನ್ನಿ ಅಂತೇಳಿ. ಇಲ್ಲ ನನ್ನ ಮೇಲೆ ಪ್ರಾಬ್ಲಮ್ ಆಗ್ತದೆ ಶೆಟ್ರ್, ಏನಾದರೂ ಮಾಡಿ ನಿಮ್ಮ ಹುಡುಗ ಅಂತ ಕರ್ಕೊಂಡು ಹೋಗಿ. ಅದಕ್ಕೋಸ್ಕರ ನಾನು 8:45 ದಾಟಿದೆ, ಹತ್ರ 9 ಹೋಗ್ತೇನೆ ಇಲ್ಲಿಂದ. ಮತ್ತೆ ಬಂದು ಊಟ ಮಾಡ್ತೇನೆ. ಬಡಿಸಿದ್ವಿ, ಅರೆ ಊಟ ಮಾಡಿ, ಇಲ್ಲ ಮಾರೇಜ್ ಈಗ ಬರ್ತಾನೆ, ಅವ್ರೇನು ಸಮಸ್ಯೆ ಸಿಕ್ಕಾಕೊಂಡಿದ್ದಾರಂತೆ ಹೋಗೋದು. ನಾನು ಅಲ್ಲಿ ಹೋಗುವಾಗ ಬೆಳ್ತಂಗಡಿ ಪೇಟೆಯಲ್ಲಿ ಫುಲ್ 2,000-3,000 ಜನ ಇದ್ದಾರೆ ಪೇಟೆ. ಅದರ ಮೇಲಿನ ಸೈಡ್ಗೆ ಸ್ಟೇಷನ್ ಇರೋದು. ನಾನೇನು ಮಾಡ್ತೇನೆ, ಈಗ ನಾನು ಬಂದದಂತ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇವರೆಲ್ಲ ನನ್ನನ್ನು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಸೀದಾ ನೇರ ಹೋಗ್ತೇನೆ. ಅಲ್ಲಿ ಇನ್ನೊಂದು ರೋಡ್ ಕ್ರಾಸ್ ಆಗಿ ಸ್ಟೇಷನ್ಗೆ ಬರಲಿಕ್ಕಾಗ್ತದೆ. ಇಲ್ಲಿಂದ ಆಗಿ ಇಲ್ಲಿ ಸ್ಟ್ರೈಟ್ ಹೋಗಿ ಅಲ್ಲಿಂದ ಕ್ರಾಸ್ ಹೊಡೆದು ಸ್ಟೇಷನ್ನ ಗೇಟಿನ ಒಳಗೆ ಹೋದ ತಕ್ಷಣ ಇಲ್ಲಿಂದ ಎಲ್ಲ ಮೇಲ್ಗಡೆ ಹಾಕಿ ಸ್ಟೇಷನ್ ಮುತ್ತಿಗೆ ಹಾಕಿ ನಾನು ಹೋಗ್ಬೇಕಾದ್ರೆ ಒಂದು 150-200 ಪೊಲೀಸ್ ಮೇಲೆ ಇದ್ದಾರೆ. ಅರೆ ಇಷ್ಟ ಆಗಿದೆ ಅಂತೇಳಿ ನನಗೆ ತಲುಪಿಸಿ, ಇಷ್ಟೆಲ್ಲ ಆಗಿದೆ ನನಗೆ ಗೊತ್ತೇ ಇಲ್ಲ. ಇದು ತೋಟಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿದ್ರೆ ಇಲ್ಲ, ಬಿಟ್ಟು ಕೂತವು. ನನ್ನ ಕೆಲಸ ಅಲ್ಲ, ಡಿಪಾರ್ಟ್ಮೆಂಟ್ ಇದೆ, ದೇವರಿದ್ದಾರೆ, ಅಣ್ಣಪ್ಪಿದ್ದಾರೆ, ನೋಡ್ಕೊಳ್ತಾರೆ. ಆಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಓಡಿ ಬರ್ತಾರೆ. ನಾನು ಹೇಳ್ತೇನೆ ಹೋಗುವ ಆಸ್ಪತ್ರೆಗೆ ಹೋಗುವ, ಮಲಗಿದ್ದಾನಲ್ಲ ಆಸ್ಪತ್ರೆಗೆ ಹೋಗ್ಬೋದು. ಸುಟ್ಟು ಇಲ್ಲೆಲ್ಲ ಜನ ಸೇರಿದ್ರು, ಅವರನ್ನು ಕಳಿಸು, ಇನ್ನೊಂದು 4-5 ಮಂದಿ ಇದ್ದಾರೆ, ಅವರನ್ನು ಟ್ರೇಸ್ ಮಾಡಲಿಕ್ಕಿದೆ, ಇವರನ್ನು ಕಳಿಸೋದು ನಾವು ಹೋಗೋದು ಹೇಗೆ ಅಂತ ಹೇಳಿ. ಹಾಗಾದರೆ ಕಳಿಸಿ ನೀವು. ಇಲ್ಲ ಶೆಟ್ರೆ ನೀವು ಹೇಳಿ. ಅರೆ ನೀವು ಹೇಳಿ ಅಂತ ಹೇಳಿದರೆ ನಾನು ಯಾಕೆ ಇದಕ್ಕೆ ಬಂದದ್ದು, ನಿಮ್ಮ ಕೆಲಸಕ್ಕೆ ಬಂದದ್ದು. ನಾನು ಇದಕ್ಕೆ ಕೈ ಹಾಕಿದ್ರೆ ನಿಮ್ಮ ಆಗಲೇ ಹೇಳಿದ್ದೆ. ನಿನ್ನೆ 2 ದಿವಸ ಅದನ್ನೇ ಹೇಳಿದ್ದು, ಅಣ್ಣಪ್ಪ ಮಂಜುನಾಥ ನಾವಿಲ್ಲ ಇದರಲ್ಲಿ, ನಿಮ್ಮ ಉಪಕಾರಕ್ಕೆ ಬಂದದ್ದು.
ಹೋಗೋ ಸ್ಟೇಷನ್. ಆಗ ASP ಅನುಚಿತ್ ಹೊಸದಾಗಿ ಬಂದವರು ಇಲ್ಲಿ, ಒಳ್ಳೆಯವರು ನಾವು ಒಳ್ಳೆಯವರು ಅಂತ ಹೇಳಬೇಕು. ಬಂದರು, ಶೆಟ್ಟಿ ಹೇಗಾದ್ರು ಮಾಡಿ ಕಳಿಸಿ, ಶೆಟ್ಟಿ ಹೇಗಾದ್ರು ಮಾಡಿ ಕಳಿಸಿ ಅಂತೇಳಿ. ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಇದ್ದಾರೆ, ASP ಅಲ್ಲಿ ಬರೋದಿಲ್ಲ ನಾನು ಅಂತ ಹೇಳಿದೆ. ನನಗೆ ಅಗತ್ಯ ಇಲ್ಲ ಅಲ್ಲಿಗೆ ಬರೋದು, ಇದು ನಿಮ್ಮ ಕರ್ಮಕಾಂಡ, ನಾನು ಬರೋದಿಲ್ಲ ಅಲ್ಲಿ ಅಂತ ಹೇಳಿದೆ. ಮತ್ತು ಅವರೇ ಓಡಿ ಬರ್ತಾರೆ. ಅಲ್ಲ, ನಾನು ಹೇಳಿದೆ, IR ಆಫೀಸರ್ ನೀವು ASP ಹೋಗಿ ಸಮಾಧಾನ ಮಾಡಿ ಊರಿನವರಿಗೆ, ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ. ನಾನು ಹೇಗೆ ಹೇಳಲಿಕ್ಕಾಗ್ತದೆ? ಅಲ್ಲಿ ನಾನು ಹೇಳೋದು, ನಾನು ಹಿಂದೂ ಪರ ಹೋರಾಟ ಮಾಡಿದಂಥ ಹುಡುಗ, ನನ್ನ ಮೇಲೆ ಒಂದು ಇಷ್ಟು ಕೇಸೆಲ್ಲ ಹಾಕ್ಕೊಂಡು ನಾನು ಹಿಂದೂ ಸಂಘಟನೆಯಲ್ಲೇ ದುಡಿದವ. ಅಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದೆ, ನೀನು ಯಾರಪ್ಪ ಅಂತ ಕೇಳಿದರೆ ಇನ್ನು ಅದೊಂದು ರಾಧ ಅಂತ ನಾವು ಹುಡ್ಕೊಳ್ಳೋದು ಬೇಡ, ನಾನು ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ASP ಹೋಗ್ತಾರೆ, ಅಲ್ಲಿ ಪೆಟ್ರೋಲ್ ಬೆಂಕಿಪಟ್ಟಣ ಇಟ್ಕೊಂಡು ಹಾಕಿರೋ ಬೆಂಕಿ ಅಂತೇಳಿ ಎದ್ದು ಹೇಳ್ತಾರೆ ಎಲ್ಲ ಜನ. ಇವರು ವಾಪಸ್ ಹೊರಗೆ ಬರ್ತಾರೆ. ಯಾರು? ASP ಅವರು ಬಂದು ಹೇಳ್ತಾರೆ, ಶೆಟ್ರ್ ರಿಕ್ವೆಸ್ಟ್ ಮಾಡ್ತಾರೆ, ಹೇಗೆ ಯಾರು ಮಾಡಿ ಶೆಟ್ರ್, ಇನ್ನೂ 4-5 ಮಂದಿ ಇದ್ದಾರೆ, ಟ್ರೇಸ್ ಮಾಡಬೇಕು ನಮಗೆ. ನಾವು ಇಲ್ಲೇ ಬೊಬ್ಬೆ ಹೊಡ್ತಾರೆ, ಅವನು ನೋಡಿ ಒಬ್ಬ ಸಿಕ್ಕಿದ್ದಾನೆ, ಈಗ ಅವರೆಲ್ಲ ಓಡ್ತಾರೆ ಅಂತೇಳಿ ನನಗೆ ತಿಳುವಳಿಕೆ ಕೊಟ್ಟರು. ನಾನು ಅದು ಕೇಳಿ, ಆಯ್ತು ಸರ್, ಇನ್ನೂ ಇದ್ದಾರಲ್ಲ, ನೀವು ಹಿಡಿತೀರಲ್ಲ, ನಾನು ಒಂದು ಸಲ ಮನವಿ ಮಾಡ್ತೇನೆ ಜನರ ಹತ್ರ ಅಂತೇಳಿ ಹೋಗಿ ಮುಂದೆ ನಿಂತ ತಕ್ಷಣ ಹೇಳಿದ್ರು, ಮಹೇಶಣ್ಣ ನೀವು ನ್ಯಾಯ ಕೊಡಿಸ್ತೀರಾ? ಕೊಡಿಸುವುದಾದರೆ ಮಾತಾಡಿ, ನಿಮ್ಮ ಮಾತನ್ನು ಕೇಳ್ತೀನಿ, ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಮೇಲೆ ವಿಶ್ವಾಸ ಇದೆ, ಇವರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಬೊಬ್ಬೆ ಎಲ್ಲ ಹೊಡಿತಾರೆ. ನಾನು ಹೇಳ್ತೇನೆ, ನೋಡಿ ನಾವು ಇಲ್ಲಿ ನಿಂತರೆ ಅಲ್ಲಿ 4-5 ಮಂದಿ ಇದ್ದಾರೆ ಅಂತೇಳಿ ASP ಹೇಳ್ತಾರೆ, ಸರ್ಕಲ್ಗೆ ಹೇಳ್ತಾ ಇದ್ದಾರೆ, ನಾವಿಲ್ಲಿ ಕೂತ್ರೆ ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರಿಗೆ ತಿಳುವಳಿಕೆ ಹೇಳ್ತೇನೆ. ಅವ್ರು ಹೇಳ್ತಾರೆ, ಹಾಗಾದರೆ ನೀವು ಇದರ ಜವಾಬ್ದಾರಿ ತಗೊಳ್ತಾರೆ. ನಾನು ಹೇಳಿದೆ, ಈ ಮಗುವಿಗೋಸ್ಕರ 100ಕ್ಕೂ 100 ನ್ಯಾಯ ಕೊಡಿಸುವ ಜವಾಬ್ದಾರಿ ನಂದು. ಇಷ್ಟೇ ಮಾತು ಎಲ್ಲ ಹೋದರು. ನನಗೂ ಖುಷಿ ಆಯಿತು. ಅರೆ, ನಾನು ತುಂಬ ಸಮಯದಿಂದ ಪೇಟೆಗೆ ಇಳಿಲಿಲ್ಲ, ನಂದಾಯಿತು, ನಂದು ತೋಟ ಆಯಿತು. ಸಂಘಟನೆ ಬಿಟ್ಟ ಮೇಲೆ 2-3 ವರ್ಷ ತೋಟ ಆಯಿತು, ಇದಾಯಿತು ಅಂತ ನಾನು ಹೋಗಲೇ ಇಲ್ಲ. ಈಗಲೂ ಕೂಡ ನನ್ನ ಮಾತು ಕೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ನಾನು ಅಲ್ಲಿಂದ ಹೊರಟು ಸೀದಾ ಬರ್ತೇನೆ. ಈ ಸರ್ಕಲ್ ಇನ್ಸ್ಪೆಕ್ಟ್ರೂ ಹೇಳೋದಿಲ್ಲ ನನಗೆ ನಮ್ಮದು ಬಾಕಿ ಇದೆ ಅಂತೇಳಿ, ಎಲ್ಲಿ ಅವನನ್ನು ಆಸ್ವಾದ ಅವರೂ ಹೇಳಲಿಲ್ಲ ನನಗೆ. ಇಲ್ಲೇ ನೀವೀಗ ಬಂದಾಗ ನಿಮಗೆ ಒಂದು ಇದು ಹಂಪ್ ಸಿಗ್ತದೆ, ಮೇಲೆ ಬರ್ತಿರಲ್ಲ, ಅಲ್ಲಿಗೆ ಬರುವಾಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್, ಶೆಟ್ರ್ ಸರ್ ಫೋನ್ ಮಾಡಿದ ತಕ್ಷಣ ತೆಗ್ದೆ, ಇದು ಸರ್ಕಲ್ ಇನ್ಸ್ಪೆಕ್ಟರ್, ಇನ್ನೇನು ಆಯ್ತು ಅಂತ ಹೇಳಿ, ಸರ್ ನಿಮ್ಮದು ಕೆಲಸ ಬಾಕಿದ್ದು ನಾನು ವಾಪಸ್ ಬಂದೆ ಅಂತೇಳಿ. ಇಲ್ಲ ನೀವು ಬರೋದು ಬೇಡ, ನೀವು ಬರೋದೇ ಬೇಡ ಇಲ್ಲಿಗೆ ಅಂತೇಳಿ. ಯಾಕೆ ಅಂತ ಕೇಳಿದೆ. SP ಸಾಹೇಬರು ಬರ್ತಾ ಇದ್ದಾರೆ. ಏನಾಯಿತು? ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಅಲ್ಲಿ ಆರೋಪಿ ಸಿಕ್ಕಿದ್ದಾನಂತ ಹೇಳ್ತಿದ್ದೀರಿ ನೀವು. SP ಬರಲೇಬೇಕಲ್ಲ, ಅವನದಲ್ಲ ಇದು ಕೇಸು, ಬರಲಿ, ನನಗೆ ಅಂತಲ್ಲ. ಇಲ್ಲ, ನಿಮ್ಮ ಮೇಲೆ ಕೇಸ್ ಮಾಡಲಿಕ್ಕೆ. ಅಲ್ಲಿಂದ ಟ್ವಿಸ್ಟ್ ನನ್ನ ಮೇಲೆ. ಅರೆ 8:45 ಮೇಲೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ, ನೀವು ನನ್ನನ್ನು ನಿಮ್ಮ ತೊಂದರೆಗೋಸ್ಕರ ಕಳಿಸಿರು, ಹೇಳಿ ಅವರಿಗೆ ಅಂತೇಳಿ. ಇಲ್ಲ ಶೆಟ್ಟಿ, ಹೇಳಿ ಕೇಳೋದಿಲ್ಲ. ಎಡಿಷನಲ್ SP ಇದ್ದಾರಲ್ಲ, ಅನುಚೇತ ಇದ್ದಾರೆ, ಅವರು ಒಂದು ಸಲ ಹೇಳಿ, ಶೆಟ್ಟಿ ಇಂಥ ಕೆಲಸಕ್ಕೆ ಅಂತೇಳಿ ಬಂದದ್ದು ಅಂತೇಳಿ. ಅವರು ಹೇಳಿದ್ರು, ಕೇಳೋದಿಲ್ಲ. ಏನಂತೆ? ಮಹೇಶ್ ಶೆಟ್ಟರ್ ಮೇಲೆ FIR ಮಾಡಿ, ಸರ್ಕಾರಿ ವಾಹನವನ್ನೆಲ್ಲ ಹೊಡೆದ ನನ್ನ ತಲೆಗೆ ಕಟ್ಟಲಿಕ್ಕೆ. ಆಗ ನಮಗೆ ನಾನು ಹೇಳಿದೆ, ಕೇಸ್ ಯಾಕೆಪ್ಪ? ಇಲ್ಲ, ಬಿಡುವುದಿಲ್ಲ ಅವರು ಅಂತೇಳಿ. ಅಲ್ಲ, ಯಾಕೆ SPಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಈ ಕೇಸಲ್ಲಿ? ಮಗು ಸತ್ತಿದ್ದೌದಾ? ಇದು ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದೌದಾ? ಇವ್ರಿಗೆ ಯಾಕೆ ಇಂಟ್ರೆಸ್ಟ್? ನನ್ನ ಮೇಲೆ FIR ಯಾಕೆ? ಗಾಡಿ ಹೊಡ್ತದ್ದು ಧರ್ಮಸ್ಥಳದಲ್ಲಿ, ನನ್ನ ಮೇಲೆ ಏನು ಕೇಸ್ ಮಾಡ್ತೀನಿ? ನಿಮ್ಮ ಉಪಕಾರಕ್ಕೋಸ್ಕರ ಬಂದದ್ದು, ಪೊಲೀಸ್ ಫ್ರೆಂಡ್ ಆಗಿ ಬಂದದ್ದು. ನಾನು ಪೊಲೀಸ್ ಫ್ರೆಂಡ್ ಆಗೇ ಬಂದದ್ದು, ನೀವು ಫೋನ್ ಮಾಡಿದ್ದಕ್ಕೆ ಬಂದದ್ದು. ನಾನು ಊಟ ಬಿಟ್ಟು ಬಂದಿದ್ದೇನೆ, ಹೀಗೆ ಮಾಡಬಾರ್ದು ನೀವು ಅಂತೆಲ್ಲ ಸಮಜಿಸಿಬಿಟ್ಟು. ಇಲ್ಲ ಶೆಟ್ರೆ, ನಾನು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ. ಆಯ್ತು, ಹಾಗಾದರೆ ಯಾರು ಒತ್ತಡ ಅಂತ ಹೇಳಿ ಅಲ್ಲ, ದೊಡ್ಡವ್ರದ್ದು ಅಂತ ಹೇಳಿದರು. ದೊಡ್ಡವರು ಯಾರು? ನಿಮಗೆ ಗೊತ್ತಿದೆಯಲ್ಲ ಸರ್, ಇಲ್ಲಿ ದೊಡ್ಡವರು ಯಾರಿದ್ದಾರೆ? ದೊಡ್ಡವರು ಚಿಕ್ಕವರು ಅಂದರೆ ಇಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತಿದೆ ಅಲ್ಲ. ಹಾಗಾದರೆ ದೊಡ್ಡವರು ಅಂತ ಹೇಳಿದರೆ ಇವ್ರಿಗೆ ಮತ್ತು ಇದಕ್ಕೆ ಸಂಬಂಧ ಏನು? ದೊಡ್ಡವರಂತ ಹೇಳಿದರೆ ವೀರೇಂದ್ರ ಹೆಗ್ಡೆ, ಚಿಕ್ಕವರಂತ ಹೇಳಿದರೆ ಹರ್ಷೇಂದ್ರ ಹೆಗ್ಡೆ. ಇವರಿಗೆ ಇದಕ್ಕೆ ಸಂಬಂಧ ಏನು ಅಂತ ನಾನು ಅವ್ರ ಹತ್ರ ಕೇಳ್ತೇನೆ. ನಿಮಗೆ ಗೊತ್ತಿದೆಲ್ಲ ಶೆಟ್ರ್ ಅಂತ ಹೇಳಿದ್ರು. ನಾನು ಅದಕ್ಕೆ ಕೇಳಿದ್ದು, ನಾನು ಜಾಸ್ತಿ ಮಾತಾಡೋದಿಲ್ಲ, ನಿಮ್ಮ ಉಪಕಾರಕ್ಕೆ ಬಂದದ್ದು, ಶಾಪ ನಿಮಗೆಲ್ಲ ಇದು. ಮನೆಯಲ್ಲಿ ಕೂತವನ್ನ ಕರೆಸಿ ಕೇಸ್ ಮಾಡೋದು ಸರಿಯಲ್ಲ. ಆಯಿತು ಬಿಡಿ, ಆ ಮಗುವಿಗೋಸ್ಕರ ಒಂದು 10-35 ಕೇಸ್ ಇದೆ ನನ್ನ ಮೇಲೆ, ಮಗುವಿಗೋಸ್ಕರ ಆಗಲಿ ಇನ್ನೊಂದು ಕೇಸ್ ಹಾಕಿ ಅಂತ ಹೇಳಿ ಸೀದಾ ಬರ್ತೇನೆ ನಾನು.
ಬರ್ತೇನೆ, ಊಟ ಮಾಡ್ತೇನೆ, ಮಲಗ್ತೇನೆ. ನನಗೆ ಇದು ತಲೆಯಲ್ಲಿ ಗಿರಿಗಿರಿ ಅಂತ ಇದೆ. ಯಾಕಪ್ಪ ಇಷ್ಟು ಒಂದು ಒಂದು ಮಾರ್ಗದ ಬದಿಯಲ್ಲಿ ಎಳ್ಕೊಂಡು ಹೋಗಿ ಅತ್ಯಾಚಾರ ಆಗಿದ್ದ ಕೇಸಲ್ಲಿ ಇಷ್ಟು ಇಂಟ್ರೆಸ್ಟ್ ದೊಡ್ಡವರಿಗೆಲ್ಲ ಯಾಕೆ, ಸಣ್ಣವರಿಗೆ ಯಾಕೆ? ಬೆಳಿಗ್ಗೆ ಎದ್ದು 9-9:30 ಗಂಟೆ ಫೋನ್ ಮಾಡ್ತೇನೆ. ಅಲ್ಲ ಸರ್, ನೀವು ದೊಡ್ಡವರು ಅಂತ ಹೇಳಿದ್ರಲ್ಲ, ಯಾರು ಅಂತ ಹೇಳಿ ನನಗೆ ಹಾಕಲೇಬೇಕು. ಹಾಗೆ ಹೇಳಿದ್ರು ವೀರೇಂದ್ರ ಹೆಗ್ಡೆ ಅಂತ. ಹಾಗಾದ್ರೆ ಈ ಕೇಸಿಗೆ ಇದಕ್ಕೂ ಸಂಬಂಧ ಏನು? ಇದು 9, 10, 11 ದಿವಸದಲ್ಲಿ ನಡೆದದ್ದು. 3ನೇ ದಿವಸದ ಏನು ಸಂಬಂಧ? ಧರ್ಮಸ್ಥಳಕ್ಕೆ ಇದಕ್ಕೂ ಸಂಬಂಧ ಏನು? ವೀರೇಂದ್ರ ಹೆಗ್ಡೆಗೆ ಇದಕ್ಕೂ ಸಂಬಂಧ ಏನು ಅಂತ ಕೇಳ್ತೇನೆ ನಾನು. ಅದು ಗೊತ್ತಿಲ್ಲ ನಮಗೆ. ASP ಅವ್ರು ನನ್ನ ಮೇಲೆ ಒತ್ತಡ ಆಗ್ತಿದ್ದಾರೆ. ಆಯ್ತು, ಏನು FIR ಮಾಡಿದ್ದಾರೆ? ಧರ್ಮಸ್ಥಳದಲ್ಲೆಲ್ಲ ಸರ್ಕಾರಿ ಸ್ವತ್ತು ನಾಶ ಆಗಿದೆಲ್ಲ, ಪೂರ್ತಿ ನನ್ನ ತಲೆ ಮೇಲೆ ಹಾಕಿದ್ದಾರೆ. ಶೆಟರ್ ನೋನ್ ಬೇಲೆ, ನೀವೊಂದು ಬೇಲ್ ತಗೊಳ್ಳಿ ಅಂತೇಳಿ ನಾನು ಯೋಚನೆ ಮಾಡಿದ್ರೆ, ಅರೆ ಇದು ಎಂತ? ನಾನು ನನ್ನ ತೋಟದ ಕೆಲಸ ನಿಂತು ಹೋಗ್ತದೆ, ಅಲ್ಲಿ ಗಿಡ ನೆಡ್ತಾ ಇದ್ದೆ ನಾನು, ಲಬ್ಬರ್ ಗಿಡ, ಇಲ್ಲೇ ಒಂದು 3 ಕಿಲೋಮೀಟರ್ ದೂರ ಇದೆ. ಸುಮ್ಮನೆ ಹೇಳ್ತಾನು ನನ್ನ ರಸ್ತೆಗೆ ಹಾಕಿದ್ರಲ್ಲ ಅಂತ ಹೇಳಿದೆ. ಯೋಚನೆ ಮಾಡ್ತಾ ಇದ್ದೆ, ಇನ್ನು ಬೇಲ್ ತೆಗೆಯುವುದು, ಇನ್ನೇನೇನು ಮಾಡ್ತಾರ. ನಾನು ಹೇಳ್ತೇನೆ, ಇದು ಎಂತ ಅನಾಹುತ ಆಯಿತು. ಸುಮ್ಮನೆ ಇಲ್ಲ ಅಂದರೆ ಸರ್, ಮಧ್ಯಾಹ್ನ ಊಟ ಮಾಡಿಕೊಂಡು ಊಟದಿಂದ ತಟ್ಟೆಯಿಂದ ಕೈ ತೆಗಿಲಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯವರು ಇದ್ದಾರೆ ಪಾಪ, ಅವ್ರಿಗೆ ಸತ್ಯ ಗೊತ್ತಿದೆ. ಅವ್ರು ಹೇಳಿದ್ರು, ಮಹೇಶ್ ಅಣ್ಣ ಓಡಿ. ಏನು ಮಾಡ್ತಿದ್ದೀನಿ ನಾನು? ಊಟ ಮುಗಿಸ್ತಾ ಇದ್ದೇನೆ ಅಷ್ಟೇ, ಬಿಡಿ ಅಲ್ಲೇ ಓಡಿ ನೀವು ಅಂತ ಹೇಳಿದರು. ಪೊಲೀಸ್ ಹೇಳಿದ್ರು ನನಗೆ, ಓಡಿ ನೀವು ಇಲ್ಲಿಂದ. ಏನು ಕಥೆ ಏನು ಅಂತ ಹೇಳಿದೆ. ಇಲ್ಲ, ಅಭಿಷೇಕ್ ಗೋಯಲ್ ಮಂಗಳೂರಿಂದ ಮತ್ತು ಬಂಟ್ವಾಳ, ಇಲ್ಲ ಬೆಳ್ತಂಗಡಿ ಸ್ಟೇಷನ್ಗೆ ಯಾರಿಗೆ ಗೊತ್ತಿಲ್ಲ, ಬಂಟ್ವಾಳದ PSI ಮಹೇಶ್ ಪ್ರಸಾದ್ ಅಂತ ಯಾರಿದ್ರಾಗ, ಅವರು ಬರ್ತಾ ಇದ್ದಾರೆ, ಎನ್ಕೌಂಟರ್ ಮಾಡ್ತಾರೆ ನಿಮ್ಮನ್ನು, ನೀವು ಓಡಿ, ಫಸ್ಟಿಗೆ ಜೀವ ಉಳಿಸ್ಕೊಂಡು ಅಂತ ಹೇಳ್ತಾರೆ. ನಾನು ಅಲ್ಲಿಂದ ಓಡ್ತೇನೆ. 1 ತಿಂಗಳು ಬೇಲ್ ಸಿಗದೆ 1 ತಿಂಗಳ ಮೇಲೆ ಬರ್ತೇನೆ. ಬಂದಾಗ ನಾನು ಸೀದಾ ಸೌಜನ್ಯ ಇಲ್ಲಿಗೆ ಬರೋದಿಲ್ಲ, ನಾನು ಮನೆಗೆ ಬರೋದಿಲ್ಲ, ಅಲ್ಲಿ ಕೆಳಗಡೆ ಮನೆ ಇತ್ತು, ಮನೆಗೆ ಬರೋದಿಲ್ಲ, ಸೀದಾ ಸೌಜನ್ಯರ ಮನೆಗೆ ಹೋಗ್ತೇನೆ. ತೀರ್ಮಾನ ಆಗಲೇಬೇಕು, ಇದು ನನ್ನ ಚಾಲೆಂಜ್. ಈ ಕೇಸ್ ಯಾಕೆ ನನ್ನನ್ನು ಮಾಡಿಸಿದ್ದು? ಅಲ್ಲ, ಕೇಸಲ್ಲಿ ಏನಂತ ಫಿಟ್ ಮಾಡ್ತಾರೆ? ಸರ್ಕಾರಿ ಸ್ವತ್ತುಗಳ ನಾಶ. ಅದು ಸರ್ಕಾರಿ ಸ್ವತ್ತು ನಾಶ ಅಂತ ಹೇಳಿದ್ರೆ ನಾನ್ ಬೆಲೆಬಲ್ ಅಲ್ಲ. ಅದಿದೆ, FIR ಎಲ್ಲ ಮೊನ್ನೆ ತೆಗೆದಿಟ್ಟಲ್ಲ, ಮೊನ್ನೆ ಅದನ್ನೀಗ B ರಿಪೋರ್ಟ್ ಆಗಿ ತೆಗೆದಾಗಿದೆ. ನಾನು ಹೇಳಲಿಲ್ಲ, ಏನಿಲ್ಲ, ಏನು ಇದೊಂದು ಕೇಸ್ ಬರೋದಿಲ್ಲ ಅಂತ ಹೇಳುವಾಗ, ಮೊನ್ನೆ ಒಂದು ನೋಡುವಾಗ ಅದು B ರಿಪೋರ್ಟ್ ಆಗಿದೆ ಅಂತ ಹೇಳ್ತಾರೆ. ಯಾರು ಯಾತಕ್ಕೆ ಮಾಡ್ತಾರೆ ಅದು ಗೊತ್ತಿಲ್ಲ ನನಗೆ, ಯಾತಕ್ಕೋಸ್ಕರ ಮಾಡಿದ್ದಾರೆ ಅದನ್ನು. ಇಲ್ಲಿಗೊಂದಷ್ಟು ಈ ಆರೋಪಿಗಳು ಯಾರಿದ್ದಾರ, ಈಗ ಬೊಬ್ಬೆ ಹೊಡೆದು ನಮ್ಮ ಮೇಲೆಲ್ಲ ಇಷ್ಟು ಮಾಡಿಸೋರು, ಆ ಕೇಸಿಗೆ B ರಿಪೋರ್ಟ್ ಯಾಕೆ ಹಾಕಿಸಿ ಅಲ್ವಾ? ಅದು ಈಗ ಬಿಡಿ, ಅದು ಸ್ಟೋರಿಗೆ ಮುಂದಕ್ಕೆ ಬರ್ತದೆ. ಯಾಕೆ B ರಿಪೋರ್ಟ್ ಹಾಕಿದ್ದು? ಇಷ್ಟೆಲ್ಲ ಆದಮೇಲೆ ನಾನು ಬಂದ ಮೇಲೆ ಅಲ್ಲಿ ಸೌಜನ್ಯ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ನಮಗೆ ಯಾರಿದ್ದಾರೆ ಯಾರಿಲ್ಲ ಅಂತ ನಮಗೆ ಗೊತ್ತಿಲ್ಲ, ಮನೆಯವರಿಗೆ ಗೊತ್ತಿರೋ ವಿಷಯ, ನಮ್ಗೆ ಯಾಕೆ ಅದೆಲ್ಲ? ಮನೆಗೆ ಹೋಗ್ತೇನೆ. ನನಗೆ ನನ್ನ ಮೇಲೆ FIR ಮಾಡಿದ್ದಕ್ಕೆ ಏನಾಗಬೇಕು ಅಂತೇಳಿ ಫಸ್ಟ್ ಎಂಟ್ರಿ ಕೊಟ್ಟದ್ದು 1 ತಿಂಗಳ ಮೇಲೆ ಸೌಜನ್ಯ ಮನೆಗೆ ನೇರವಾಗಿ ಹೋಗ್ತೇನೆ. ತುಂಬ ಮಂದಿ ಇರ್ತಾರೆ ಅಲ್ಲಿ. ನಾನು ಇಷ್ಟೇ ಹೇಳ್ತೇನೆ, ಯಾರೋ ನೇತ್ರಾವತಿ ಆಸುಪಾಸಿನಲ್ಲಿ ಯಾವುದೋ ಒಂದು ರಾಬರಿ ಗ್ಯಾಂಗ್ ಇದೆ. ಯಾಕಂತ ಹೇಳಿದ್ರೆ ಇದರ ಹಿಂದ್ಗಡೆ ತುಂಬ ಮಂದಿ ಸತ್ತಿದ್ದಾರೆ, ಯಾವುದೇ ದಾಖಲೆಗಳು ಸಿಗೋದಿಲ್ಲ, ಒಬ್ಬರ ಮೇಲೆ ಒಂದು 10 ರೂಪಾಯಿ ನೋಟು ಸಿಗೋದಿಲ್ಲ, ಕಿವಿಯಲ್ಲಿದ್ದ ಬಂಗಾರ ಯಾವುದು ಸಿಗೋದಿಲ್ಲ. ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ. ಇದು ಧರ್ಮಸ್ಥಳದಂತಹ ಜಾಗದಲ್ಲಿ ಇಂಥದ್ದಾಗಬಾರ್ದು. ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ, ತೇಗಳಿ ಅಲ್ಲಿಂದ ಬೆಂಕಿ ನನ್ನ ಮೇಲೆ ಪ್ರತಿಭಟನೆ, ಹೇಳಿಕೆ. ಅಲ್ಲಿ ಯಾಕೆಪ್ಪ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಇವ್ರಿಗೆ ನೋವಾಗೋದಪ್ಪ? ಇವ್ರಿಗೆ ಯಾಕೆ ನೋವದು? ಅಲ್ಲಿ ಸ್ಪಷ್ಟ ಮಾಡಿದೆ, ಅತ್ಯಾಚಾರಿಗಳಲ್ಲಿ ಇವರ ಮನೆಯವರು ಇರಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ನಾನು. ಅದು ಮುಂದಿನ ದಿನಗಳಲ್ಲಿ ಅವರ ಮನೆಯಿಂದ ಅವರ ಕೆಲಸದ ಆಳುಗಳು, ಮ್ಯಾನೇಜರ್ಸ್ ಎಲ್ಲ ಯಾರಿದ್ರೆ ಅವರಿಂದಲೇ ಬಂತು, ಮನೆಯವರಿಗೆ ಒತ್ತಡ ಬಂತು. ಯಾಕೆ ಹೋಗ್ತೀರಿ ಟಿವಿಗೆ, ಅಲ್ಲಿಗೆ ಯಾಕೆ ಹೋಗ್ತೀರಿ, ಇಲ್ಲಿಗೆ ಯಾಕೆ ಹೋಗ್ತೀರಿ, ಅದರಲ್ಲಿ ಸಣ್ಣವರ ಮಗ ನಿಚ್ಚಲಿದ್ದಾನೆ, ಇಂಥವರಿದ್ದಾರೆ ಅಂತೇಳಿ.
ಇವರು ಕೊಂಡೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅಷ್ಟೊತ್ತು ಡೌಟ್ ಬಂದವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ಲ, ಮನೆಯವರಲ್ವಾ, ಕೊಡ್ಬೋದಲ್ವಾ? ಕೊಟ್ಟಿದ್ದಾರೆ. ಅದು 1 ತಿಂಗಳ ಮೇಲೆ ಕೊಟ್ಟದ್ದು, ಇವ್ರ ಮೇಲೆ ರೈಟಿಂಗಲ್ಲಿ ಕೊಟ್ಟದ್ದು, ಸ್ಟಾರ್ಟಲ್ಲಿ ಕೂಡ ಕೊಟ್ಟಿರ್ತಾರೆ ಇವ್ರ ಮನೆಯವರು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ 9ಕ್ಕೆ, 10ಕ್ಕೆ ಬಾಡಿ ಸಿಕ್ಕಿದ ಮೇಲೆ ಮನೆಯವರು ಕಂಪ್ಲೇಂಟ್ ಕೊಡಲೇಬೇಕಲ್ಲ. ಇವರಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಅದರಲ್ಲಿ ಕೂಡ ಇವ್ರದ್ದೆಲ್ಲ ಹೆಸರು ಬರೆದಿದ್ದಾರೆ. ಇವ್ರು ಗೊತ್ತಾದ ಮೇಲೆ 4 ಮಂದಿದ ಹೆಸರು ಬರೋದು, ಆಗ ನಿಚ್ಚಲಿದ್ದ ಹೆಸರು ಇರೋದಿಲ್ಲ. ಇವ್ರದ್ದು ಒಂದು 3-4 ಮಂದಿದ ಹೆಸರು ಬರೆದಿರ್ತಾರೆ. ನೀವು ಹೇಳಿದ ಮೇಲೆ ಬರೆದಿರ್ತಾರ ಅವರು? ಯಾವುದು ಈ ತರ ಹಿಂಗಾಗಿರ್ಬೋದು? ಅಲ್ಲ, ಅದಕ್ಕಿಂತ ಮೊದಲು ಸ್ಟಾರ್ಟ್ 3ನೇ ದಿವಸಕ್ಕೆ ಎಲ್ಲ ಇದು ಬಾಡಿ ಸಿಕ್ಕಿದ ಮೇಲೆ ಮನೆಯವರು ಒಂದು ಕಂಪ್ಲೇಂಟ್ ಇವ್ರು ಮಾಡ್ಬೇಕಲ್ಲ, ಯಾರು ವಾರಿಸಿದ್ದಾರೆ. ಹೌದು. ಫಸ್ಟಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟದ್ದು ಸೌಜನ್ಯಳ ಮಾವನ ಹೆಂಡತಿಯ ತಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟದ್ದು. ಬಾಡಿ ಸಿಕ್ಕಿದ ಮೇಲೆ ವಾರಿಸಿದಾರರೇ ಕೊಡ್ಬೇಕಲ್ಲ. ಆ ರೀತಿಯಲ್ಲಿ ಕೊಡ್ಲಿಕ್ಕೆ ಹೋಗಿದ್ದಲ್ಲ 1-2 ಸಲ, ತಗೊಳ್ಳಿಲ್ಲ. ಅದು ಕಂಪ್ಲೇಂಟೇ ಇಲ್ಲ, ಅದಕ್ಕೆ ದಾಖಲೆ ಇಲ್ಲ ಕಂಪ್ಲೇಂಟ್ ಕೊಟ್ಟದಕ್ಕೆ. ಮತ್ತೆ ಇವರು ಇದನ್ನೆಲ್ಲ ಇದು ಅವರನ್ನಲ್ಲಿ ಕರೆಸಿ 1 ವಾರದ ಮೇಲೆ ಅಲ್ಲಿ ಹೇಳ್ತಾರೆ, ಅರ್ಷೇಂದ್ರ ಹೆಗ್ಡೆ ಎಲ್ಲ ಹೀಗೆ ಅಂತೇಳಿ ನಿಮಗೆ 1 ಲಕ್ಷ ಪೂಜಾರಿ ಕೊಟ್ಟಿದ್ದಾನೆ, ಅದನ್ನೆಲ್ಲ ಹಾಳು ಮಾಡಬೇಡ, ಹೆಣ್ಣು ಭಾಳ ಚೆನ್ನಾಗಿದ್ಲು ಇವಳು. ಇವನಿಗೆ ಯಾಕೆ 1 ವಾರದಲ್ಲಿ ಯಾರಾದ್ರೂ ಈ ಮಾತನ್ನೆಲ್ಲ ಹೇಳ್ತಾರೆ? ಮತ್ತು ಕೊಟ್ಟ ದುಡ್ಡನ್ನೆಲ್ಲ ಹಾಳು ಮಾಡಬೇಡ, ಇನ್ನು 3 ಮಂದಿ ಹುಡುಗಿಯರಿದ್ದಾರಲ್ಲ ಅವರನ್ನು ಚೆನ್ನಾಗಿ ಸಾಕಿ ಅವರಿಗೆ ವಿದ್ಯಾಭ್ಯಾಸ 1 ಲಕ್ಷದಲ್ಲಿ. ಇವರ ಕಾಲೇಜಲ್ಲಿ ಕಲ್ತದ್ದು ಇವ್ರಿಗೊಂದು 10 ಪೈಸೆ ಕೊಡ್ಲಿಕ್ಕೆ ಆಗಲಿಲ್ಲ ಇವರು ಹಣೆ ಬರಕ್ಕೆ. ಇವರು ಒಳ್ಳೆಯವರಾದರೆ ಸರ್ಕಾರದಿಂದ ಆವತ್ತೇ ಆ ಮಗುವಿಗೆ ಏನಾದರೂ ಪರಿಹಾರ ಕೊಡಿಸ್ತಾರೆ, ಅದೇನಾದರೂ ಮಾಡಿದ್ದಾರಾ? ಇವರ ಸಂಸ್ಥೆಯಿಂದ ಏನಾದರೂ ಕೊಟ್ಟಿದ್ದಾರಾ? ಇವರು ಒಳ್ಳೆಯವರ ಅವತ್ತೆ ಮಾಡೋದಿಲ್ವಾ? ಬಿಡಿ, ಅದನ್ನು ಬಿಡಿ. ಜನಾರ್ದನ ಪೂಜಾರಿಯವರು ಒಂದು ಹಿರಿಯ ಮುತ್ಸದಿ, ಅವರು ತಂದು ಕೊಟ್ಟರಪ್ಪ 1 ಲಕ್ಷ. ಅವನು ಕೊಟ್ಟಿದ್ದಾನೆ 1 ಲಕ್ಷ ತಂದು ಅದನ್ನೆಲ್ಲೆಲ್ಲಿ ಕೋರ್ಟ್ ಕಚೇರಿ ಗಿಚೇರಿ ಅದಕ್ಕೆಲ್ಲ ಹಾಳು ಮಾಡಬೇಡ. ಮತ್ತು ವಿಠಲ, ನೀನು ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗು, ಎದುರುಗಡೆ ದೊಡ್ಡ ಬಂಡೆಗಳಿರ್ತವೆ. ಯಾಕೆ ಹೇಳಬೇಕು 1 ವಾರದಲ್ಲಿ ಥ್ರೆಟ್ ಆಯಿತು? ಇದನ್ನೆಲ್ಲ ನೋಡುವಾಗ ಅವರು ಪಾಪ ಅಷ್ಟು ಕೇಳಿ ಹೊರಗಡೆ ಬರಬೇಕಾದ್ರೆ ಅವರ ಮ್ಯಾನೇಜರೇ ಹೇಳ್ತಾನೆ, ಯಾರು ರಾಮಕೃಷ್ಣ ಹುಡುವಂಥ ಮ್ಯಾನೇಜರೇ ನಮ್ಮ ವಿಠಲ್ ಗೌಡ್ರ ಹತ್ರ ಹೇಳ್ತಾರೆ, ನೀನು ಯಾಕೆಲ್ಲ ಇದನ್ನು ಮಾಡ್ಲಿಕ್ಕೆ ಹೋಗ್ತೀಯ, ನೀವೆಲ್ಲ ಜೀವಂತ ಇರ್ತೀರೇನು, ಯಾಕೆ ಅಂತ ಕೇಳ್ತಾರೆ. ವೀರೇಂದ್ರ ಹೆಗ್ಡೆ ತಮ್ಮನ ಮಗ ನಿಚ್ಚಲ ಇರೋದು ಅದರಲ್ಲಿ ಅಂತೇಳಿ ಅಲ್ಲಿಂದ ಮತ್ತೆ ಕಂಪ್ಲೇಂಟ್ಗಳು ಇದೆಲ್ಲ ವೈರಲ್ ಆಗಲಿಕ್ಕೆ ಶುರುವಾಗ್ತದೆ. ಇದು ನಡೆದಂಥ ಘಟನೆಯಲ್ಲಿ ಆರೋಪಿಗಳನ್ನು ತಂದು ಕೊಟ್ಟದ್ದು ಅವರೇ, ಅವರ ಜನಗಳೇ, ಮನೆಯವರಲ್ಲ. ಮತ್ತು ಆವತ್ತು 9ನೇ ತಾರೀಕಿಗೆ ಅದರಲ್ಲಿ ಒಬ್ಬ ಆರೋಪಿ ಅಂತೇಳಿ 11ನೇ ತಾರೀಕಿಗೆ ಮಲ್ಲಿಕ್ ಜೈನ್ ಅಂತ ಹಿಡಿದು ಕೊಡ್ತಾರೆ ನೋಡಿ. ಮಲ್ಲಿಕ್ ಜೈನ್, ರವಿ ಪೂಜಾರಿ, ಗೋಪಾಲಕೃಷ್ಣ, ಶಿವಪ್ಪ ಮಲೆಕುಡಿಯೇನ 4 ಮಂದಿ ಸೇರಿ ಹಿಡ್ಕೊಡ್ಕೊಡೋದು. ಇವನೇ ಆರೋಪಿ ಅಂತ ಹೇಳಿ. ಅದೇ ಮಲ್ಲಿಕ್ ಜೈನ್ 9 ತಾರೀಕಿಗೆ ಮಧ್ಯಾಹ್ನ 2:30 ಗಂಟೆಗೆ, ಘಟನೆ ನಡೆದ ಸ್ಥಳದಲ್ಲಿ ಮಧ್ಯಾಹ್ನ 2:15-2:30 ಗಂಟೆಗೆ ಆ ಸ್ಪಾಟಲ್ಲಿ ಇರ್ತಾನೆ. ಹುಡುಗಿಯ ಬಾಡಿ 10 ತಾರೀಕಿಗೆ ಸಿಗ್ತಲ್ಲ, ಆ ಸ್ಪಾಟಲ್ಲಿ ಮಲ್ಲಿಕ್ ಇರ್ತಾನೆ. ಅದು ನಿಶ್ಚಲ್ ಜೈನ್, ಅರ್ಷೇಂದ್ರ ಹೆಗ್ಡೆ ಮಗ. ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ದಾಖಲೆ ಇಲ್ಲ, ಪಾಸ್ಪೋರ್ಟ್ ಎಲ್ಲ ಇದೆ ಅಂತ ಹೇಳ್ತಾರೆ. ಅಲ್ಲ, ಪಾಸ್ಪೋರ್ಟ್ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಾನು ಕೇಳುವಂಥದ್ದು ಇದೆ ಅಂತ ಹೇಳಿದರೆ 2013 ಇವ್ರದೆಲ್ಲ ಹೆಸರು ಬರುವಾಗ ದೊಡ್ಡಪ್ಪನಿಗೆ ಅವತ್ತೇ ಕೊಡ್ಬೋದಿತ್ತು. ಇದು ನನ್ನ ತಮ್ಮನ ಮಗನ ದಾಖಲೆಗಳು, ಬರೀ ವೀಸಾ ತೋರಿಸಿದ್ದಾರೆ. ವೀಸಾ ಸ್ಟ್ಯಾಂಪು ಇದೆ, ಡೆಬಿಟ್ ಕಾರ್ಡ್ ಅವಾಗ ಉಜ್ಜಿರೋದು ಇದೆ, ಉಜ್ಜಿರೋದು ಇದೆ, ಎಲ್ಲದೂ ಇದೆ. ಆದರೆ ಆವಾಗ ಡೆಬಿಟ್ ಕಾರ್ಡ್ ಕೊಡಲಿಲ್ಲ ಅವರು, ವೀಸಾ ಮಾತ್ರ ತೋರಿಸಿದ್ರು, ಪಾಸ್ಪೋರ್ಟ್ ಇಲ್ಲ. ಪಾಸ್ಪೋರ್ಟ್ ತೋರಿಸಲಿಲ್ಲ. ಆಗ ನಾನು ಟಿ ವಿಯಲ್ಲಿ ಪಾಸ್ಪೋರ್ಟನ್ನು ಕೇಳಿದ್ದೆ. ಪಾಸ್ಪೋರ್ಟ್ ಇರ್ತದೆ, ಟ್ರಾವೆಲ್ ಹಿಸ್ಟ್ರಿ ಇರ್ತದೆ, ಅಲ್ಲಿದ್ದು ಸ್ಕೂಲಿದ್ದು ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ದಾಖಲಾತಿ ಬೇಕಲ್ಲ, ಅದು ಬೇಕು, ಮತ್ತು ಅವರ ಅಟೆಂಡೆನ್ಸ್ ಬೇಕು, ಮತ್ತು ಇಲ್ಲಿಂದ ಅಲ್ಲಿಗೆ ಹೋದಂಥ ಏನು ಫ್ಲೈಟ್ ಟಿಕೆಟ್ಗಳು ಬೇಕು, ಟ್ರಾವೆಲ್ ಹಿಸ್ಟ್ರಿ ಬೇಕು. ತಂದು ಕೊಡಿಯಪ್ಪ, ಮುಗಿಸ್ಕೊಳ್ಳಿ, ಅವತ್ತು ಮುಗಿಸ್ಬೋದಲ್ಲ. ಅವತ್ತೇ ದೊಡ್ಡಪ್ಪ ತಂದು ಕೊಡ್ತಿದ್ರೆ ಈ ಹೋರಾಟ ಬೇಕಿತ್ತ? ಅವರ ಮನೆಯವರ ಮೇಲೆ ಆರೋಪಿಗಳಿದ್ದಾರೆ, ಬಾಕಿಯನ್ನು ಹೆಸರು ಕೇಳಬ ಅವರು ಇದ್ದಾರೆ.
ಅವರ ಜೊತೆಯಲ್ಲಿ ನಿಶೆಲ್ ಇರುವುದು ಅಂತ ಹೇಳುವಂಥದ್ದಲ್ಲ ಈಗಿರೋದು. ಇವ್ರು ಯಾಕೆ ಅವತ್ತೇ ಡಾಕ್ಯುಮೆಂಟ್ ಕೊಡಬೇಕಿತ್ತು? ಅವ್ರದ್ದು ತಪ್ಪಲ್ಲ ಈಗ. ಇಷ್ಟು ಸಮಾಜ ಹಾಳಾಯ್ತು ನೋಡಿ. 11 ವರ್ಷದಿಂದ ಯಾರ್ಯಾರ ಮನಸ್ಸುಗಳ ನೋವಾಯಿತು. ಇದಕ್ಕೆ ಕಾರಣಕರ್ತರು ಯಾರು? ಡಾಕ್ಯುಮೆಂಟ್ ಕೊಡದೆ, ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದವರೇ ಕೊಡದೆ ಮಾಡಿದಂಥ ತಪ್ಪಲ್ವ? ಇಡೀ ಪ್ರಪಂಚ ನಂಬ್ತಿತ್ತಲ್ವ? ವಿಶ್ವಾಸ ಇಟ್ಟತ್ತ. ಇವ್ರು ಯಾಕೆ ಧರ್ಮದ್ರೋಹ ಮಾಡಿದ್ದು? ಹಾಗಾದರೆ ನಮ್ಮನ್ನೆಲ್ಲ ಇವ್ರದ್ದು ಏನು ಉದ್ದೇಶ ಏನು? ಸಮಾಜ ಹೊಡಿಬೇಕಂತ ಹೇಳಿಯಾ? ದೇವಸ್ಥಾನ ಹೊಡಿಬೇಕಂತ ಹೇಳಿಯಾ? ಇವರು ತಪ್ಪಲ್ಲ. ಆವತ್ತೇ ಹೇಳೋದು ನೋಡಿ, ಅವರು ಡಾಕ್ಯುಮೆಂಟು ಟಿ ವಿಗಳಿಗೆ ಕೊಡುವಾಗ, ಯಾವುದು ವೀಸಾದ್ದು ಕಾಪಿ ಕೊಡುವಾಗ ಆಗಿನ ಟ್ರಾವೆಲ್ ಹಿಸ್ಟ್ರಿ ನೋಡಿದರೆ ಇವರ ತಮ್ಮನ ಮಗ ಅಲ್ಲೇ ಇರ್ತಾನೆ. ತಕ್ಷಣ ಫೋನ್ ಮಾಡೋದಲ್ಲ, ಏ ಮಗ ನಿನ್ನ ಹೆಸರಲ್ಲಿ ಇಲ್ಲೇ ಪೂರ್ತಿ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ, ಏನೇನು ಆಗ್ತಾಯಿದೆ, ಇಡೀ ನಮ್ಮ ಸಂಸಾರದ ಹಾಳಾಗುವಂಥ ಒಂದು ಪರಿಸ್ಥಿತಿ ಇದೆ, ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಬಾ, ಈ ಬೋಸಡಿ ಮಕ್ಕಳ ಮುಖಕ್ಕೆ ಎಸೆಯುವ, ತಗೊಂಡು ಬಾ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಮಾಡಲಿಲ್ಲ? 11 ವರ್ಷದಲ್ಲಿ ಮಾಡಲಿಲ್ಲ. ಆವತ್ತು ಮಾಡಲಿಲ್ಲ ಬಿಡಿ, 11 ವರ್ಷದ ಕೆಳಗೆ ಮಾಡಲಿಲ್ಲ. 2013ರಲ್ಲಿ ಮಾಡಬೇಕಿತ್ತು. ಈಗಲೂ ಮಾಡಲಿಲ್ಲ. ಈಗಲೂ ಇಷ್ಟು ಚರ್ಚೆಗಳು, ಅವರ ಕೆಲವರು ಯೂಟ್ಯೂಬರ್ಸ್ಗಳೆಲ್ಲ ಮಾತಾಡ್ತಾರೆ, ಅವರಿಗಾದ್ರೂ ಕೊಟ್ಟು ಮಾತಾಡಿಸ್ಬೋದಿತ್ತು. ಈಗಲೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಿಮ್ಮದು ಉದ್ದೇಶ ಏನು? ನಮ್ಮ ಮೇಲೆ ಡಿಫಾಮೇಷನ್ ಹಾಕೋದು, ಅದು ಹಾಕೋದು, ಇದು ಹಾಕೋದು, ಇದೆಲ್ಲ ಹಾಕ್ಲಿಕ್ಕೆ ನಿಮಗೆ ಟೈಮ್ ಇದೆ. ನಿಮ್ಮ ಜನಗಳ ಹತ್ರ ಇದನ್ನೆಲ್ಲ ಮಾಡಿಸ್ತೀರಿ, ಹೋರಾಟಗಾರರನ್ನು ಸದೆ ಬಡಿಲಿಕ್ಕೆ ನೋಡ್ತೀರಿ, ಕೇಸಿನ ಮೇಲೆ ಕೇಸ್ ಮಾಡ್ತಿದ್ದೀರಿ, ಏನು ಇದರಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಫೇಕ್ ಐಡಿಗಳನ್ನು ಹಾಕಿ ತೇಜೋವಧೆ ಮಾಡ್ತೀರಿ. ನಿಮ್ಮ ಉದ್ದೇಶ ಏನಪ್ಪ? ನಿಮ್ಮ ಉದ್ದೇಶ ಏನು? ಬಾಯಿ ಬಿಟ್ಟು ಹೇಳಿ ಅಲ್ಲ. ಯಾರ ಮೇಲೆ ಆರೋಪ ಬಂತು, ಅವರ ಅಪ್ಪ ಮಾತಾಡಬೇಕು, ಅವ್ರ ತಾಯಿ ಮಾತಾಡಬೇಕು. ಒಂದು ವೇಳೆ ಅವರು ಸತ್ತಿದ್ರೆ ಬಿಡಿ, ಇಲ್ಲ ವಾರಿಸಿಲ್ಲದ ಮಗ ಅಂತೇಳಿ ದೊಡ್ಡಪ್ಪ ಬರ್ತಾನೆ, ಚಿಕ್ಕಪ್ಪ ಬರ್ತಾನೆ, ಇನ್ಯಾರೋ ಬರ್ತಾರೆ ಬಿಡಿ, ಒಪ್ಕೊಳ್ತೇವೆ ನಾವು ಅದನ್ನು. ಯಾಕಪ್ಪ ಅಪ್ಪ ಅಮ್ಮ ಬರೋದಿಲ್ಲ? ನಮಗೆ ಗೊತ್ತಿಲ್ಲ, ನಾವು ಹಳ್ಳಿಯಲ್ಲಿರೋ ಯಾರು ಜೀವಂತ ಇದ್ದಾರೆ, ಯಾರು ಸತ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದ್ರೆ ಬರ್ಬೋದಲ್ಲ, ಅಪ್ಪ ಅಮ್ಮ ಇದ್ರೆ ಮುಂದೆ ಬರ್ಬೋದಲ್ವಾ? ಯಾಕೆ ಈ 12 ವರ್ಷದಲ್ಲಿ ಮುಂದೆ ಬಂದಿಲ್ಲ? ಯಾರ್ರೀ ನನ್ನ ಮಗನ ಬಗ್ಗೆ ಮಾತಾಡೋದು? ನನ್ನ ಮಗುವಿನ ಬಗ್ಗೆ ಯಾರೀ ಮಾತಾಡೋದು? ತಗೋ ನಿಮ್ಮ ಮುಖಕ್ಕೆ ಇದು ಯಾಕೆ ಆರೋಪ ಮಾಡ್ತೀರಿ? ಸಮಾಜವನ್ನು ಹಾಳು ಯಾರು ಮಾಡ್ತಿರೋದು ಈಗ? ಖಂಡಿತ ಅವರೇ ಅಲ್ವಾ? ಹಾಗಾದ್ರೆ ಆರೋಪಿಗಳು ಯಾರು? ಆರೋಪಿಗಳು ಯಾರು? ದಾಖಲೆ ಕೊಟ್ಟು ನಮ್ಮ ಮುಸುಡಿಗೆ, ಈ ಹೋರಾಟಗಾರರ ಮುಸುಡಿಗೆ, ಮನೆಯವರ ಮುಸುಡಿಗೆ, ಏನು ಆ ಸೌಜನ್ಯ ಮನೆಯವರ ಮುಸುಡಿಗೆ ತೆಗೆದು ಬಿಸಾಡ್ ತೆಗೊಳ್ಳಿ, ಹಾಳಾಗಿ ಹೋಗಿ ನಮ್ಮ ಮನೆ ಹಾಳು ಮಾಡಲಿಕ್ಕೆ ನೋಡ್ತೀವಿ ನೀವು. ತೆಗೊಳ್ಳಿ, ಇದು ಡಾಕ್ಯುಮೆಂಟ್, ಇದು ನ್ಯೂಯಾರ್ಕಿದ್ದು ಡಾಕ್ಯುಮೆಂಟ್, ಇದು ಪಾಸ್ಪೋರ್ಟ್, ಇದು ಟ್ರಾವೆಲಿಂಗ್ ಹಿಸ್ಟ್ರಿ, ಇದು ಡೆಬಿಟ್ ಕಾರ್ಡ್, ಇದು ಅವನದು ಸ್ಕೂಲ್ ಇತ್ತು, ಇದು ಅವನದು ಅಟೆಂಡೆನ್ಸ್. ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಬಿಡಿ, ಅವನು ತೋರಿಸ್ತಾನೆ, ಪವರ್ ಟಿವಿಯನ್ನು ತೋರಿಸ್ತಾನೆ, ಇವನು ತೋರಿಸ್ತಾನೆ. ನಮಗೆ ಅದು ಯಾವುದು ದಾಖಲೆಗಳು ಬೇಡ, ನಮಗೆ ಆರೋಪಿಗಳು ಯಾರಂತ ಬೇಡವೇ ಬೇಡ. ಇಷ್ಟ ತನಕ ಆಯಿತು. ಈಗ್ಲಾದ್ರೂ ಈ ಹೊತ್ತಿಗೆ ತಂದಿಡ್ಬೋದಲ್ಲ. ನಿಮ್ಮ ಮನೆಯ ದಾಖಲೆಯನ್ನು ಯಾರು ಯಾಕೆ ಹುಡುಕ್ಲಿಕ್ಕೆ ಹೋಗೋದಪ್ಪ? ಉದಾಹರಣೆಗೆ ನನ್ನ ಮಗ ತಪ್ಪು ಮಾಡಿದರೆ ನಾನು ಫೇಸ್ ಮಾಡಬೇಕದನ್ನು. ನಾನು ಆ ಮಗನ ಬಗ್ಗೆ ಏನು ತಪ್ಪು ತಿಳುವಳಿಕೆ ಇದೆ ಅದನ್ನು ಕೇಳಿಕೊಂಡು ಸರಿ ಮಾಡಬೇಕು. ಇಲ್ಲಾದರೆ ಅವನು ಆವತ್ತು ಇಲ್ಲಿ ಇಲ್ಲಾದರೆ ಇಲ್ಲಿ ಇದ್ದಾದರೆ ನಾನು ಆ ದಾಖಲೆಯನ್ನು ಕೊಡಬೇಕು, ಫಿನಿಶ್ ಮಾಡ, ಅಲ್ಲಿ ಮುಗೀತಲ್ಲ. ಯಾತಕ್ಕೋಸ್ಕರ ನೀವೆಲ್ಲ ಬೇಡದನ್ನು ಬರೆಸ್ತೀರಿ, ಪರ್ಚೇಸ್ ಮಾಡ್ತೀರಿ, ಜನಗಳನ್ನು ಬ್ಯಾಡ್ ಕಮೆಂಟ್ ಹಾಕಿಸ್ತೀರಿ, ನಿಮ್ಮ ಜೊತೆಯಲ್ಲಿದ್ದ ಸಂಬಳದ ಜನಗಳಿಗೆ ಕೂರಿಸಿ ಇಷ್ಟೇ ಮಾಡಬೇಕು, ಇಷ್ಟೇ ತೇಜೋವಧೆ ಮಾಡಬೇಕು ಅಂತ ಮಾಡಿಸ್ತೀರಿ. ಯಾಕೆ ಮಾಡಿಸ್ತೀರಿ? ನೀವೊಂದು ಕೂತ ಜಾಗ ಎಂಥ ಜಾಗ? ಅದು ನ್ಯಾಯಪೀಠ. ಅದು ಸ್ವಾಮಿ, ನೀವು ಕೂತ ಜಾಗ ನ್ಯಾಯಪೀಠ. ಇದು ಅಲ್ಲಿಯೇ ಕೂತುಂಟು. ಈ ತಪ್ಪು ಮಾಡಿದರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ದೇವರು ಬಿಡ್ತಾರ ನಿಮ್ಮನ್ನು? ಇನ್ನೂ ಅಷ್ಟೇ ಎದ್ದಾಗಿದೆ ಅವರು, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ. ನೀವು ಇನ್ನು ನಮ್ದು ಎಷ್ಟು ತೇಜೋವಧೆ ಮಾಡ್ತೀರ ಅಷ್ಟು ಸಂತೋಷ ನಮಗೆ. ಮಾಡಿ ಇನ್ನೂ ಮಾಡಿ.
ಅದನ್ನು ಹೇಳುವಂಥದ್ದು. ಹಾಗೆ ನೋಡ್ಲಿಕ್ಕೆ ಹೋದರೆ ಇನ್ನೂ ಒಂದು ಮಾತಿದೆ, ಆ ಜಾಗನ ಆ್ಯಕ್ಚುಲಿ ಅವ್ರದ್ದು ಅಲ್ಲ, ಅದು ಒಂದು ಟ್ರಸ್ಟ್. ಹೌದಾ? ಅವರ ತಂದೆಯಿಂದ, ಅಂದರೆ ಹೆಗಡೆಯವರ ತಂದೆಯ ಜಾಗ ಅದು, ಅಂದರೆ ಅವ್ರ ತಂದೆಯ ಜಾಗನೂ ಅಲ್ಲ, ಅದು ಒಂದು ಟ್ರಸ್ಟ್ ಅಂತ ಇತ್ತು. ಹಾಗೆ ಅದರಿಂದ ಅವರು ಜನ ಎಲ್ಲರಿಗೂ ಸೇರಿ ಧರ್ಮಸ್ಥಳ, ಅದು ಧರ್ಮದ ಸ್ಥಳ, ಅದು ಅವರು ಜನಕ್ಕೆ ಅಂತ ಮಾಡಿರುವಂಥ ಜಾಗ. ಅದನ್ನು ವೀರೇಂದ್ರ ಹೆಗಡೆ ಅವರು ತಮ್ಮ ಹೆಸರಿಗೆ ಮಾಡಿಕೊಂಡ್ರು ಅನ್ನೋ ಒಂದು ಕೋಪ ನಿಮ್ಮಲ್ಲಿದೆ. ನನಗೆ ಆದ್ರಿಂದ ಈ ಜಿದ್ದು, ಆದ್ರಿಂದ ಇದು ನಿಮಗೆ ತೊಂದರೆ. ನನಗೆ ಅವರ ಹೆಸರಲ್ಲಿ ಉಂಟು ಅಂತ ಈಗ ನೀವು ಹೇಳಿದ್ದೇ ಗೊತ್ತು. ನಾವಲ್ಲಿ ಮಂಜುನಾಥನನ್ನು ಅಣ್ಣಪ್ಪನ್ನು ಮಾತ್ರ ನೋಡೋದು, ಇವರನ್ನೆಲ್ಲ ನೋಡೋದಿಲ್ಲ. ನಮಗೆ ದೇವರು ಮುಖ್ಯ. ಅಲ್ಲಿ ಎಂಥವನೂ ಯಾವ ಎಲ್ಲಿ ಒಂದು ದೇವರನ್ನು ನಾವು ಕಾಣ್ತೇವೆ, ಅಲ್ಲಿ ಯಾವ ಅತ್ಯಾಚಾರಿ ಇರಲಿ, ಅತ್ಯಾಚಾರದ ಪರವಾಗಿ ನಿಂತವನೇ ಇರಲಿ, ಎಂಥ ದರಡೆಕೋರನೇ ಇರಲಿ, ಯಾರಿರಲಿ, ನಾವು ಅದನ್ನು ನೋಡೋದಿಲ್ಲ. ನಮಗೆ ಅಣ್ಣಪ್ಪ ಮಂಜುನಾಥ ಇದೆಲ್ಲ ಬಂದ ನಂತರ ನಾವು ಅದನ್ನು ಹುಡುಕ್ಲಿಕ್ಕೆ ಹೋಗಿದ್ದೇವೆ. ಈ ಎಲ್ಲ ಆರೋಪಗಳು ಇದೇನು ಹೊಸ್ತಲ್ಲ. ನನ್ನ ತಿಳುವಳಿಕೆ ಮಟ್ಟಿಗೆ ಪದ್ಮಲತಾಳಿಂದ ನೋಡಿದ್ದೇನೆ, ಮತ್ತು ವೇದವಳ್ಳಿ, ಅದರ ಮಧ್ಯದಲ್ಲಿ ಆಗಿದ್ದೆಲ್ಲ ಹಾಗೆ ನೀರಲ್ಲಿ ಹೋಮದಾಗಿ ಹೋಗಿದೆ. ನಿಮ್ಮ ತಿಳುವಳಿಕೆಗೆ ಹೇಳುವುದಾದರೆ ಇಷ್ಟ ತನಕ ಅವರ ಮೇಲೆ ಎಷ್ಟೆಷ್ಟು ಅವರುಗಳ ಮೇಲೆ ಬಂದಂಥ ಆರೋಪಗಳಲ್ಲಿ ಎಲ್ಲಾದ್ರೊಂದು ಕೇಸು ಜಾಗದ ಇದರಲ್ಲಿರ್ಬೋದು, ಎಲ್ಲಾದರೂ AC ಕೋರ್ಟಲ್ಲಿ, DC ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಎಲ್ಲ ಕಡೆಗಳಲ್ಲೂ ಅವ್ರ ಮೇಲೆ FIR ಆಗಬೇಕಂತ ಆಗಿದೆ. ಎಲ್ಲಾದರೂ ಒಂದು FIR ಆಗಿದೆಯಾ? ಏನೋ ಸೌಜನ್ಯನ ಮೇಲೆ ನಡೆದಿದೆ, ಅದೇ ರೀತಿ ನಡೆದಿದೆ. ಅದೆಲ್ಲ ವಿಚಾರ ನಮ್ಮ ಭವನವರಿಗೆ ಪೂರ್ತಿ ಗೊತ್ತಿದೆ. ಅದು ಯಾಕೆ ಆಗಿದೆ, ಇವ್ರ ತಂದೆ ಅದನ್ನೆಲ್ಲ ಆವತ್ತು ಬಿಡಿಸಿ ಪುಟ ತೆರೆದಿಟ್ಟಿದ್ದಾರೆ. ಆಗಲೂ ಕೂಡ ಏನಾಗಲಿಲ್ಲ. ಆಗ ಏನಾಗಲಿಲ್ಲ ಅಂತ ಹೇಳಿದರೆ ಜನಗಳೆದ್ದಿಲ್ಲ. ಇವತ್ತು ಹಾಗೆಲ್ಲ, ಜನರಿಗೆ ಸತ್ಯ ಗೊತ್ತೇ ಆಗಿದೆ. ಇವತ್ತು ನೀವು ಒಂದು ಬರೆದ್ರೆ ಇಡೀ ರಾಜ್ಯ ಸೇಕಾಗ್ಬಿಡುತ್ತೆ. ಅವತ್ತು ಬರ್ದದಾಗಿದ್ರೆ ನಿಜಾನ ಅಂತೇಳಿ. ಇದು ಇರುವಂಥದ್ದು. ಮೊದಲೆಲ್ಲ ಮಾತಾಡಿ, ನೀವು ಮಾತಾಡಿದ್ರೆ ನಿಮ್ಮನ್ನು ಕೊಲೆನೇ ಇಲ್ಲ, ಮರುದಿವಸ ಇಲ್ಲ. ಈಗ ರವಿ ಪೂಜಾರಿ ಎಲ್ಲಿ, ಗೋಪಾಲಕೃಷ್ಣ ಎಲ್ಲಿ, ಇನ್ನೂ ಬರ್ತದೆ ನೋಡಿ, ಸ್ವಲ್ಪ ಸಮಯ ಹೋಗಲಿ. ಅರೆ ಮಹೇಶ್ ಶೆಟ್ಟಿ ಇದನ್ನೆಲ್ಲ ಯಾಕೆ ಮುಚ್ಚಿಟ್ಟಿದ್ದೀರಿ ಅಂತ ಹೇಳ್ತೀರಿ ನೀವು ಕೂಡ. ಎಂಥ ದಾಖಲೆಯನ್ನು ಕೊಡ್ತಾ ಇದ್ದಾರೆ ಇವರು ಅಂತೇಳಿ. ಅಂಥದ್ದು ಇದೆ, ಅದು ಈಗ ಹೇಳುವಂಥದ್ದಲ್ಲ. ಅದಕ್ಕೆ ನಾನು ಕೇಳ್ತಾ ಇದ್ದೆ, ನಿಮಗೆ ಹಾಗಾದ್ರೆ ಜೀವ ಭಯ ಇಲ್ವಾ? ನೋಡಿ, ಹುಟ್ಟಿದವನು ಸಾಯಲಿಕ್ಕೆ ಇದೆ. ಹೌದು, ಏನು 1000 ವರ್ಷ ಆಯುಷ್ಯ ಇದೆ ಅಲ್ಲ, 1000 ವರ್ಷ ಆಯಸ್ಸಿಲ್ಲ. ಹೌದು, ನನಗೂ ಇಲ್ಲ. ಮತ್ತೆ ನೆಲಕ್ಕೆ ಬಿದ್ದಾಗಲೇ ಅಲ್ಲಿ ಬರ್ದಿರ್ತಾರೆ ದೇವರು, ಇಷ್ಟೇ ಆಯುಷ್ಯ, ನೀನು ಇಷ್ಟು ದಿವಸ, ಇಷ್ಟು ವರ್ಷ, ಇಷ್ಟು ದಿವಸ, ಇಷ್ಟು ಗಂಟೆ, ಇಷ್ಟು ಸೆಕೆಂಡ್. ಮತ್ತೆ ನಮ್ದು ಗಂಟೆ ಮುಟ್ಟಿ ಕಟ್ಕೊಂಡು ಹೋಗೋದು ನಾವು. ಅದು ಬಿಟ್ಟು ನಮ್ಮನ್ನು ಹುಟ್ಟಿಸಿದವನವನು ಕೊಂಡೋಗುವವನವನೇ. ಮತ್ತು ಇವರೆಲ್ಲ ಮಧ್ಯದಲ್ಲಿ ಖಾಲಿ ಪೋಲಿಗಳು, ನಮಗೆಲ್ಲ ಅರ್ಥ ಆಗೋದಿಲ್ಲ, ಯಾರಂತ ಗೊತ್ತಾಗೋದಿಲ್ಲ. ಇವರು ಕುಟುಂಬ ಹರೇ ಇದ್ದಾರೆ, ದೇವರು ಕಾಯ್ತಾರೆ. ನಾವು ನಂಬುದ ಅಣ್ಣಪ್ಪನನ್ನು ಮಂಜುನಾಥನನ್ನು ಕಾಯ್ಬೇಕು. ಅವರ ಕೆಲಸ ಮಾಡೋದು ನಾವು. ಅಣ್ಣಪ್ಪಂದು ಮಂಜುನಾಥನ ಸತ್ಯದ ಕೆಲಸ ಮಾಡೋದು, ಧರ್ಮದ ಕೆಲಸ ಮಾಡೋದು. ನಿಮ್ಮನ್ನು ಕಟ್ಕೊಂಡಿದಾರಲ್ಲ ಅವರು, ಕಟ್ಕೊಂಡ್ರೆ ಅವರು ನಮ್ಮ ಜೊತೆಲಿ ಬರಬೇಕು. ಏನಾಗ್ತದೆ ನೋಡೋ, ಏನಾದರೂ ಒಂದು ಕೂದಲು ಆ ಕಡೆ ಈ ಕಡೆ ಆಗಲಿ, ನಾವು ಪ್ರಶ್ನೆ ಅಣ್ಣಪ್ಪನ ಹತ್ರ ಮಾಡೋದು. ನಿನ್ನ ಕೆಲಸವನ್ನು ನಾನು ಮಾಡೋದು, ಮಂಜುನಾಥನ ಕೆಲಸವನ್ನು ನಾನು ಮಾಡೋದು. ನನ್ನನ್ನು ಚೂಬಿಟ್ಟಿದ್ಯಾ ನೀನು, ರಕ್ಷಣೆ ಮಾಡು. ಇದು ನನ್ನ ಸತ್ಯದ ತಾಕತ್ತು, ಇದು ಸತ್ಯದ ತಾಕತ್ತು. ಹಾಗಾಗಿ ಬದುಕ್ತಾ ಇದ್ದಾನೆ ಇವತ್ತು ಕೂಡ. ಆ ನೋವು ನಮ್ಮ ಹತ್ರ ಇದೆ. 12 ವರ್ಷದಿಂದ ಒಂದು ಮಗುವಿಗೆ ನನಗೆ ನಾಚಿಕೆ ಆಗ್ತದೆ ಒಂದು ಕೆಲವು ಸಲ. ಈ ಪಬ್ಲಿಕಲ್ಲಿ ನಾವು ಬಂದು ಮಾತಾಡ್ತೇವಲ್ಲ, ನಮಗೆ ಮಾತಾಡಲಿಕ್ಕೆ ನಾಚಿಕೆ ಆಗ್ತದೆ. ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಏನಿದೆ ಪ್ರಜೆಗಳಿಗೆ ಇಲ್ಲಿ? ಎಲ್ಲಾದ್ರೂ ಇದೆಯಾ ಹಕ್ಕು ಇದೆಯಾ? ಕಳೆದ ಸಲ ನನ್ನ ಮೇಲೆ ಎಷ್ಟು ಈ ಹೋರಾಟವನ್ನು ಹತ್ತಲಿಕ್ಕೆ ಎಷ್ಟು ಕೇಸು ಮಾಡಿದ್ದಾರೆ ಗೊತ್ತಾ? ಕಣ್ಣೀರು ಇಡ್ತಿದ್ದೇವೆ ನಾವು. ಎಂತ ಮಾಡೋದು ಮಾರ ಅಂತೇಳಿ. ನಾವು ಎಷ್ಟು ಕಂಪ್ಲೇಂಟ್ ಅವರ ಹಿಂದೆ ಕೊಟ್ಟಿದ್ದೆ, ಒಂದೇ ಒಂದು FIR ಆಗಲಿಲ್ಲ, ಒಂದೇ ಒಂದು FIR ಮಾಡೋದಿಲ್ಲ ಅವ್ರ ಮೇಲೆ. ನಮ್ಮ ಮೇಲೇನೆ ಮಾಡಿದ್ವಿ. ಈ ಸಲ ಪುನಃ ಸ್ಟಾರ್ಟ್ ಆಗಿದೆ. ಈ ಸಲ ಹಾಗೆಲ್ಲ ಅದರ ಕಥೆನೇ ಬೇರೆ ಇದೆ. ನೆನೆಸಿದಷ್ಟು ಸುಲಭ ಇಲ್ಲ. ಈ ಸಲ ಇಡೀ ಪ್ರಪಂಚ ಈ ಸತ್ಯದ ಹಿಂದೆ ನಿಂತಿದೆ.
ಕೆಲವು ಅವಿವೇಕಿಗಳೆಲ್ಲ ಬಾಲಂಗೋಚಿಗಳು ದುಡ್ಡಿನ ಆಸೆಗೋಸ್ಕರ ಹೋಗಿದ್ದಾರೆ. ಏನು ಮಾಡಲಿಕ್ಕಾಗೋದಿಲ್ಲ. ಮತ್ತು ಅವ್ರದ್ದು ಹಿಂದಿನ ಕರ್ಮಗಳಿದ್ದಾವೆ ಅನುಭವಿಸ್ಲಿಕ್ಕೆ ಇವ್ರ ಜೊತೆ ಸೇರಿಕೊಂಡು. ಈ ಎಲ್ಲ ಪಾಪಿಗಳ ಅತ್ಯಾಚಾರಿಗಳ ಜೊತೆ ರಕ್ಷಣೆ ಮಾಡುವವರ ಜೊತೆ ಅವ್ರದ್ದು ಪಾಪಗಳಿರ್ತದೆ ಹಿಂದಿನ ಜನ್ಮದ್ದು ಅನುಭವಿಸಿ. ಅದಕ್ಕೆ ನಾವು ಉತ್ತರದಾಯಿತ್ವ ಅಲ್ಲ. ಘಟನೆ ನಡೆದಿದೆ, ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳೋದಿಲ್ಲ. ಮತ್ತೆ ಒಂದು ತಿಂಗಳಲ್ಲಿ ಇನ್ನೊಂದು ಸಲ ಸಂತೋಷ್ ರಾವ್ನೊಟ್ಟಿಗೆ ಅಕ್ಟೋಬರಲ್ಲಿ ನವಂಬರಲ್ಲಿ ಹೋಗಿ ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ್ದು ಹೆಸರು ಹಾಕೋದಿಲ್ಲ ಮನೆಯವರು. ಫಸ್ಟ್ಗೆಂದು ಇವ್ರದ್ದೆಲ್ಲ ಸೇರಿಸಿ ಕೊಡ್ತಾರೆ. ಯಾರ್ದು ಇವ್ರದ್ದೆಲ್ಲ ಸೇರಿಸಿ ಕೊಡ್ತಾರೆ, ತಗೊಳ್ಳೋದಿಲ್ಲ. ಮತ್ತೆ ನವಂಬರಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಸಂತೋಷ್ ರಾವ್ನ ಜೊತೆ ಇನ್ನೂ ಕೆಲವರು ಇದ್ದಾರೆ ಅಂತೇಳಿ. ಅದನ್ನು ರಪ್ಪ ತಗೊಂಡು ರಪ್ಪ ಅಂತ ಹಿಂದೆ ಕೊಡ್ತಾರೆ ರಿಸೀವ್ಡ್. ಅದಕ್ಕೆ ಹೇಗೆ ಕೊಡ್ತಾರೆ? ಡೌಟ್ ಅಲ್ವ ಅದು. ಸಂತೋಷ್ ರಾವ್ ಮತ್ತು ಇನ್ನಿತರರು ಅನ್ನುವ ಕೇಸ್ ಅಕ್ಟೋಬರ್ ನವಂಬರಲ್ಲಿ ಕೊಡೋದು ಅದಿದೆ, ಅದರ ಕಾಪಿ ಎಲ್ಲ ಇದೆ, ನಮ್ಮ ವಿಠಲ್ ಗೌಡ್ರ ಇದೆ. ಅದಕ್ಕೆ ತಕ್ಷಣ ಎಂಡೋಸ್ಮೆಂಟ್ ಕೊಡ್ತಾರೆ ರಿಸೀವ್ಡ್. ಮುಂದೆ ಕೊಟ್ಟದ್ದೆಲ್ಲ ಅರ್ಧೆ ಹಾಕಿದ್ದು ಬಿಸಾಡಿದ್ದು ಇವರು. ಮತ್ತೆ 2013 ಜನವರಿಯಲ್ಲಿ ಕಂಪ್ಲೇಂಟ್ ಕೊಡೋದು ಇವರು ಮನೆಯವರಿಗೆ. ಅದು ಎಲ್ಲಿಗೆ? ಇಲ್ಲಿಯೇ ಸ್ಟೇಷನ್ಗೆ ಅಲ್ಲ, CBI ಕೋರ್ಟಿಗೆ ಕೊಡೋದು. ಎಂಥ ಪರಿಸ್ಥಿತಿ ನೋಡಿ. ಅಯ್ಯೋ ಅಂತೆ, ಅದು ಅಂತೆ, ಅಯ್ಯೋ ತನಿಖೆ ಮಾಡೋದು, ಇನ್ನೊಂದು ಕೇಸು ತಗೊಳ್ಳಿಕ್ಕೆ ಬೇಡಪ್ಪ. ಇವರು ಕೊಡಲಿಲ್ಲ. ಯಾರು? ಸೌಜನ್ಯನ ಮನೆಯವರು ಕಂಪ್ಲೇಂಟ್ ಕೊಡಲಿಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಮಾತ್ರ ಕೊಟ್ಟದ್ದು. ಅಯ್ಯೋ ಸತ್ತಿದ್ದಾನೆ ಇವನು ಪಾಪಿ ಅಲ್ವಾ, ಅವಿವೇಕಿ ಅಲ್ವ ಇವನು? ಮನೆಯವರು ಕರೆಸಿ ಕಂಪ್ಲೇಂಟ್ ತಗೊಳ್ಬೇಕಿತ್ತಲ್ಲ ಇವನು ಪಾಪಿ. ಒಳ್ಳೆ ಆದರೆ ಯಾಕೆ ತಗೊಳ್ಳಿಲ್ಲ ಸ್ವಾಮಿ? ಇವನೇನು ಅನ್ಪಾಡ? ಇವನು ಬೀದಿ ಬಿಕಾರಿಯ? ಇವನು ಕಲ್ತಿಲ್ವ? ಇವನನ್ನು ಕೂರಿಸಿದ ಯಾಕೆ ಅಲ್ಲಿ? ನ್ಯಾಯದಂಡ ಕೊಟ್ಟು ಕೂರಿಸ್ತೇವಲ್ಲ ನಾವು, ನಮ್ಮ ಸರ್ಕಾರ ಕೂರಿಸ್ತದಲ್ಲ ನ್ಯಾಯ ಕೊಡಬೇಕು ಅಂತೇಳಿ. ಇವನು ಯಾಕೆ ಬೇಡ, ಮನೆಯವರು ಕೊಡಲಿಲ್ಲ, ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತೇನೆ ನಾನು. ಇವನು ತಗೊಳ್ಬೇಕಿತ್ತಲ್ಲ. ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಮರು ದಿವಸ ಬಾಡಿ ಸಿಕ್ಕಿದೆ, ತಂದೆ ತಾಯಿ ಬಂದು ವಾರಿಸಿದರು, ಕಂಪ್ಲೇಂಟ್ ಕೊಡಬೇಕು, ಕೊಡಿ, ತಗೊಳ್ಬೇಕಿತ್ತಲ್ಲ. ಇವನು ಯಾಕೆ ಮಾಡಲಿಲ್ಲ ಅದನ್ನು? 12ನೇ ತಾರೀಕಿನ ಮೇಲೆ ಇವನು ಅಯ್ಯೋ ಯಾರಂತೆ ಭಾಸ್ಕರ್ ರೈ ಅಂತೆ ಮಾಡ್ಬೇಕಿತ್ತಲ್ಲ, ಅವನು ಯಾಕೆ ಮಾಡಲಿಲ್ಲ? ಅಲ್ಲ, ಅವನು ಮಾಡಿದಂತೆ ಇವರು ತಾಯಿನೇ ಪೋಸ್ಟ್ ಮಾರ್ಟಮ್ ಬೇಡ, ನನ್ನ ಮಗಳು ಇಷ್ಟು ಅನುಭವಿಸ್ಬಿಟ್ಟಿದ್ದಾಳೆ ನೋಡಿ. ಇವರು ಎಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರ ಸಂಘಟನೆಯ ಲೀಡರ್ಸ್ ಕುಶಲಪ್ಪ ಗೌಡ ಅಂತ ಹೇಳಿ, ಆಗ ಸದಾನಂದ ಗೌಡ CM ಆಗಿ ಇಳಿದವರ ಯಾರು ಇರ್ತಾರೆ, ಮತ್ತೆ ಈ ಅಶೋಕ, ಶೋಭಾ ಕರ್ಲಾಜಿ ಇವರೆಲ್ಲ ಇರ್ತಾರೆ. ಇವರೆಲ್ಲ ಈ ಪ್ರಕರಣವನ್ನು ನೀವೆಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಈಗ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದು, ತಗೊಳ್ಳಿಲ್ಲ, ಮತ್ತೆ ಎಲ್ಲ ಹೇಳಿದ್ರೆ ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ ಇವರನ್ನು, ನೀವು ದುಃಖದಲ್ಲಿದ್ದೀರಿ, ಇವರನ್ನೊಂದು ಹೇಗಂತ ಹೇಳಿದ್ರೆ ಬಹಳ ಒಂದು ಚಂದದಿಂದ ಪೊಲೀಸ್ನವ್ರು ಎಷ್ಟು ಮಾಡಿದ್ದಾರೋ, ಡಾಕ್ಟರ್ಸ್ ಎಷ್ಟು ಮುಚ್ಚಿಸಿ, ಪೊಲೀಸ್ ಅಯ್ಯೋ ಎಷ್ಟು ಮುಚ್ಚಿಸ್ಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಮಾಡಿದ್ದಾನೆ. ಡಾಕ್ಟರ್ ಆದಮ್ ಮುಚ್ಚಿಸ್ಲಿಕ್ಕೆ ಎಷ್ಟಾಗ್ತದೆ ಎಲ್ಲ ಮಾಡಿದ್ದಾನೆ. ಇವರ ಜಾತಿ ಸಂಘಟನೆಯ ಅಧ್ಯಕ್ಷರು ಮತ್ತು BJP ಆಗಿನ ಅಧ್ಯಕ್ಷರು ಇರಬೇಕು ಕುಶಲಪ್ಪ ಗೌಡ ಅಂತೇಳಿ. ಅವರು ನಮ್ಮ ಪಾರ್ಟಿ ಅಧಿಕಾರದಲ್ಲಿದೆ, ನಾನೆಲ್ಲ ಮಾಡಿರ್ತೇನೆ, ನೀವೆಲ್ಲ ನಿಮ್ಮ ದುಃಖವನ್ನು ನೀಗಿಸ್ಕೊಂಡು ಮತ್ತೆ ಹೋಗುವ ಅಂತ ಹೇಳಿದ್ದಾರೆ. ಇವ್ರಿಗೆ ಆ ಹೊತ್ತಿನಲ್ಲಿ ಯಾರು ಇಲ್ಲ. 1 ತಿಂಗಳು ನಾನು ಇರೋದಿಲ್ಲ, ನನ್ನನ್ನು ಓಡಿಸಿದ್ದೆ ಅದಕ್ಕೆ. ನಾನೇನು ಚಾಲೆಂಜ್ ಮಾಡಿದಲ್ಲ, ಒಂದು ಸೌಜನ್ಯಳಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ, ಅದೇ ಒಂದು ಮುಳುವಾಗಿದ್ದು ನನಗೆ ಅಲ್ಲಿ. ಅದೇ ಒಂದು ಮಾತು ಅಷ್ಟು ಪಕ್ಕ ಅವರಿಗೆ ಹೋಗಿದೆ. ಮೇಲಿನವರಿಗೆ ಯಾರಿಗೆ? ದೊಡ್ಡಪ್ಪನಿಗೆ ಹೋಗಿದೆ. ಆ ದೊಡ್ಡಪ್ಪ ಏನು ಮಾಡ್ತಾನೆ? ಇವರಿಗೆ ಫೋನ್ ಮಾಡ್ತಾನೆ. ಯಾರಿಗೆ? ಅಭಿಷೇಕ್ ಗೋಯಲ್ಗೆ. ನಾನು ಇದನ್ನು 1 ತಿಂಗಳು ಬಂದ ಮೇಲೆ ನಾನು ಇದೇ ಸುದರ್ಶನ್ಗೆ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ. ನನಗೆ ಅದರ ಕಾಲ್ ಡೀಟೇಲ್ಸ್ ಎಲ್ಲ ಬೇಕು, ಮಾತಾಡಿದ್ದು ಬೇಕಲ್ಲ ನನಗೆ. ನಾಳೆ ಕೇಳೋದಿಲ್ಲ. 2 ಕಂಪ್ಲೇಂಟ್, ಒಂದಲ್ಲ 2 ಕಂಪ್ಲೇಂಟ್ ಕೊಟ್ಟಿದ್ದೆ. 2 ಕಂಪ್ಲೇಂಟ್ ಕೊಟ್ಟದ್ದನ್ನು ತನಿಖೆ ಆಗ್ತಿದೆ ಅಂತ ಒಂದು ಕಡೆಯಿಂದ ಈ ಕಡೆಯಿಂದ ಧರ್ಮಸ್ಥಳದ ನನ್ನ ವಿರುದ್ಧ ಪ್ರತಿಭಟನೆ ಟಾರ್ಚರ್. ನನಗೆ ಅದು ಏನು ಮಾಡಬೇಕು? 1 ವರ್ಷಕ್ಕಾದ ಮೇಲೆ 2013ರಲ್ಲಿ TV9 ಕೂತ ಮೇಲೆ ಬೆಂಕಿ ಬಿದ್ದದಿದೆ. ನಾನು 1 ವರ್ಷ ಮೌನವಾಗಿ ಇವರು ನನ್ನನ್ನು ಮುಗಿಸಿಬಿಡ್ತಾರಂತೆ. ಯಾರಿಲ್ಲ ನಮಗೆ, ಯಾರಿಲ್ಲ.
ಮುಂದೆ ಹೇಗೆ ಬದುಕುವುದಂತ ಹೇಳೋ ಯೋಚನೆಯಲ್ಲಿ 1 ವರ್ಷ ಕಳೆದಿದ್ದೆ ನಾನು. 8ನೇ ತಾರೀಕು ಯಾರು ನನ್ನ ಫ್ರೆಂಡ್ ಫೋನ್ ಮಾಡ್ತಾರೆ, ಮಹೇಶಣ್ಣ ಸೌಜನ್ಯ ಮಿಸ್ಸಿಂಗ್ ಆಗಿ 1 ವರ್ಷ ಆಗ್ತದೆ, ನಾಳೆಗೆ ಒಂದು ಪ್ರೆಸ್ ಮೀಟ್ ಮಾಡುವಂತೆ ಬೇಕಂತ ಕೇಳಿದೆ. ಈ ದೊಡ್ಡವರ ಮುಂದೆ ಎಲ್ಲ ಮುಚ್ಚಿಸಿ ಆಗಿದೆ, ಬೇಕಾಯಿತು ಅಂತೇಳಿ. ಇದು ಸತ್ಯ ಹೇಳುವಂಥದ್ದು, ನಾವೇನು ಇದು ಡೋಂಗಿ ಅಲ್ಲ. ಇಲ್ಲ ಮಹೇಶಣ್ಣ ಮಾಡಿಬಿಡು ಅಂತ ಹೇಳಿದ್ರು. ಆದರೆ ಇಲ್ಲಿ ಬೇಡ ಮಾರ, ಮಂಗಳೂರಲ್ಲಿ ಮಾಡುವ ಅಂತ ಹೇಳಿದ್ರು. ನಾನು ಅಲ್ಲಿ ಬೆಳ್ತಂಗಡಿಯಲ್ಲಿ ಮಾಡಿಬಿಡು, ಬೇಡ ಮಹೇಶಣ್ಣ ಇಲ್ಲಿ ಯಾರು ಹಾಕೋದಿಲ್ಲ, ಎಲ್ಲವರ ಕೈಯಾಳ ಆಗಿದ್ದಾರೆ, ಮಂಗಳೂರಲ್ಲಿ ಮಾಡುವ ಅಂತ ಹೇಳಿದ್ರು. ಹಾಗಾದರೆ 9 ತಾರೀಕಿಗೆ ಎಲ್ಲ ಆಗೋದು ಸಿಗೋದಿಲ್ಲ ಅಂದರೆ 10 ತಾರೀಕಿಗೆ ಮಾಡುವ ಅಂತೇಳಿ 10 ತಾರೀಕಿಗೆ ನಾನಲ್ಲಿ ಪ್ರೆಸ್ ಮಾಡಿದ್ದೇನೆ. ಆಗ ಯಾರೋ ಒಬ್ಬರು ನಮ್ಮಂಥವ್ರು ಹೋರಾಟಗಾರರು ಹೇಳಿದರು, ಒಬ್ಬ ಕ್ರಿಶ್ಚಿಯನ್ ಏನು ಹೇಳ್ತಾರೆ ರೋಬರ್ಟ್ ಅಂತ ಹೇಳಿ ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತ. ಅವ್ರು ಹೇಳಿದ್ರು, ಮಹೇಶಣ್ಣ TV 9ಗೆ ಯಾಕೆ ಹೋಗೋದಿಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಹೌದು ನಾವು ಹೇಳಿದ 4 ಅವರು ಏನಿದ್ದಾರೆ ಹೋಗೋದೌದು, ಹಾಕ್ಬೇಕೆ ಮತ್ತೆ ಇದನ್ನು ಎಲ್ಲ ವಿಡಿಯೋ ಮಾಡಿಕೊಂಡು ಹೋಗಿ ಅವ್ರ ಹತ್ರ ಕೊಟ್ಟು ಇಷ್ಟು ಕೊಡಿ ಅಂತ ಹೇಳಿ ತಗೊಂಡು ಹೋಗೋರಿದ್ದು ನಾವೇನು ಮಾಡೋದು? ಇಲ್ಲ ನಾನು ಅಲ್ಲಿ ಮೇಲೆ ಮಾತಾಡ್ತೇನೆ, ಅವರ ಸೆಂಟ್ರಲ್ ಇದಕ್ಕೆ ಮಾತಾಡ್ತೇನೆ ಅಂತ ಹೇಳಿ. ಆಯಿತು, ನೀವು ಮಾತಾಡೋದ್ರೆ ನಾಳೆ ಹೋಗ್ತೇನೆ ನಾನು ಅಂತೇಳಿ. ಅವ್ರು ಮಾತಾಡಿದ್ರಲ್ಲಿಂದ ಬರ್ತೀರ ಅಂತ ಕೇಳಿದ್ರು, ಬರ್ತೇವೆ ಅಂತ ಹೇಳಿದರು. ನಾನು ಹೇಳಿದೆ ಮರು ದಿವಸ ನನ್ನ ರಕ್ತೇಶ್ವರಿ ದೈವಕ್ಕೆ ಪ್ರಾರ್ಥನೆ ಮಾಡಿ ಕೇಳ್ಕೊಂಡೆ, ಏನಿತ್ತು ಹೋಗ್ಬೋದು ಅಂತೇಳಿ, ಹೋಗುತ್ತೇಳಿ. ಬೆಳಿಗ್ಗೆ ಅವರನ್ನು ಎಬ್ಬಿಸಿ ಕರ್ಕೊಂಡು ಹೋಗಿದ್ದು ನಾನು. ಯಾರು? ಸೌಜನ್ಯ ಎಲ್ಲ ತಾಯಿ ಮಾವ, ಅವ್ರಿಗೆ ಗೊತ್ತೇ ಇಲ್ಲ ಬನ್ನಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ. ಅಷ್ಟು ತನಕ ಅವ್ರಿಗೂ ಹೇಳಿಲ್ಲ ನಾನು. ಎಲ್ಲಿಗೆ? ಬೆಂಗಳೂರಿಗೆ. ಯಾಕೆ? TV 9 ಮಾಡ್ತಾರೆ, ನಮ್ದೆಲ್ಲ ಮಾಡಲಿಕ್ಕೆ ನೀವು ಬನ್ನಿ ಅಂತೇಳಿ ಎಬ್ಬಿಸಿ ಕರ್ಕೊಂಡು ಹೋಗಿದ್ದೇ ಸೀದಾ. ಅಲ್ಲಿ ಹೋಗಿ ಮುಟ್ತೇವೆ ಅಂತ ಗೊತ್ತಿಲ್ಲ, ಹಾಸನದಲ್ಲಿ ಹೋಗಿ ಗಾಡಿ ಚೇಂಜ್ ಮಾಡಿದ್ದಾರೆ ಅಂತ. ಇವರು ಪಾಪಿಗಳು ಗೊತ್ತಿದೆ ಅಲ್ಲ ನಮಗೆ. ಹಾಸನದಲ್ಲಿ ಗಾಡಿ ಚೇಂಜ್ ಮಾಡಿ ಅಲ್ಲೆಲ್ಲೋ ಮಠದ ಒಳಗಡೆ ನನ್ನ ಗಾಡಿ ಇಟ್ಟು ಅಲ್ಲಿ ಪ್ರೈವೇಟ್ ಗಾಡಿ ಬುಕ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದ. ಅಲ್ಲಿ 2 ದಿವಸ, ಹೋದ ದಿವಸ ಸಾಯಂಕಾಲ ಒಂದಷ್ಟು 2 ಗಂಟೆ ಮಾತಾಡ್ತೇನೆ, ಮರು ದಿವಸ 9 ಒಟ್ಟಿಗೆ 8 ಗಂಟೆ ಮಾತಾಡ್ತೇನೆ, 7 ಗಂಟೆ ಮರು ದಿವಸ ಪೂರ್ತಿ ಕಂಟಿನ್ಯೂಸ್ ಆಗಿ. 9:30 ಗಂಟೆ ಕೆಳಗೆ ಇಳಿತಾನೆ ರಾತ್ರಿ. 2 ಗಂಟೆ ಕೊಡ್ತೇವೆ ನಿಮಗೆ ಇಂಗ್ಲೀಷಿಗೆ ಇದು ಮಾಡಲಿಕ್ಕೆ ಕಳಿಸ್ಲಿಕ್ಕೆ ಸಾಕಪ್ಪ, ಇಷ್ಟು ಹೋಗಿದ್ದು ಸಾಕು, ನನ್ನನ್ನು ಒಂದ್ಸಲ ಬಿಟ್ಟು ಬಿಡಿ, ಇನ್ನು ಮನೆಗೆ ಹೋಗೋದು ನನ್ನದು ಹೆಣ. ಹೊರಗಡೆ ಏನಾಗಿದೆ ನನಗೆ ಗೊತ್ತಿಲ್ಲ. 2 ದಿವಸ ಅದರ ಒಳಗಡೆ ನಾನು ಪ್ಯಾಕ್. ಹೊರಗಡೆ ಬಂದು ನೋಡ್ತೇನೆ ಎಲ್ಲ ಜನ TV ಆಫೀಸ್ಗಳ ಹಿಂದುಗಡೆ ಇದ್ದಾರೆಲ್ಲ. ನಾನು ಹೇಳಿದೆ ಏನಿದು ಅಂತೇಳಿ. ಇಷ್ಟಾಗಿ ನೋಡ್ತೇನೆ, ನನಗೆ ಶಾಕ್. ಈಗ ನಮ್ಮದು ಹೆಣವೇ ಹೋಗೋದು, ಇಲ್ಲೇ ಇಷ್ಟು ಸೇರಿದ್ದಾರೆ, ನೋಡುವಾಗ ನಮ್ಮ ಪರವಾಗಿತ್ತು ಪಾಪ. ಆಯಿತು ಅಂತ ಹೊರಗಡೆ ಬರ್ತಾನೆ. ಇನ್ನು ಹೇಗೆ ಊರಿಗೆ ಹೋಗೋದು ಅಂತ ಹೇಳಿ, ಇಲ್ಲ ಒಂದು ಕಂಪ್ಲೇಂಟ್ ಮಾಡುವ. ಯಾರಿಗೆ ಮಾಡೋದು? ADGPಗೆ ಮಾಡುವ ಅಂತೇಳಿ ಸೀದಾ TV 9 ಕರ್ಕೊಂಡು ADGP ಆಗ ಯಾರು ಬಚಾವ್ ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ಆ ಜನ ಇರೋದಿಲ್ಲ, ಮನೆಯಲ್ಲಿರ್ತಾರೆ, ಆದರೆ ಎದುರುಗಡೆ ಅಲ್ಲಿಗೆ ಹೋಗ್ತೇನೆ. ಗೇಟೇ ತೆಗೆಯೋದಿಲ್ಲ, ಹೊರಗಡೆ ಬರೋದಿಲ್ಲ. ಯಾರು? ನಾನು, ಮಾವ, ಕುಸುಮಕ್ಕ, ಅವ್ರ ತಂದೆ, 4-5 ಮಂದಿ. ಇಷ್ಟು ದೊಡ್ಡ ಇಡೀ ರಾಜ್ಯ ಇದ್ದಿದಾಗ, ಇಲ್ಲಂತೂ ಬೆಂಕಿ ಬಿದ್ದಿದಾಗ ಎಲ್ಲ ಕರೆಂಟ್ ತೆಗೆಯುವುದಂತ ಬೇಕಂತನ್ನು TV ನೋಡೋರಿಗೆ ಕರೆಂಟ್ ಇಲ್ಲ ಏನಿಲ್ಲ ಎಲ್ಲ ಮಾಡಿಸಿ ಆಗಿದೆ ಇವರು, ಅಷ್ಟು ಪಕ್ಕ. ಯಾಕೆ ಮಾಡಬೇಕು? ಇವರಲ್ಲ, ಇವ್ರ ಹೆಸರು ಇಲ್ಲಲ್ಲ ಅದರಲ್ಲಿ, ಯಾಕೆ ಮಾಡಬೇಕು? ಕರೆಂಟ್ ತೆಗಿಬೇಕಾದ್ರೆ ನೀವು ಯೋಚನೆ ಮಾಡಿ, ಇಡೀ ಊರಿನ ಕರೆಂಟ್ ತೆಗಿಬೇಕಾದ್ರೆ ನೀವು ಯೋಚನೆ ಮಾಡಿ. ಹಾಗಾದ್ರೆ ಇವರು ಅತ್ಯಾಚಾರಿಗಳ? ಇದು ಇರುವಂಥದ್ದು. ಆಯ್ತು, ಅಲ್ಲಿ ಹೋದೆ, ಕೊಡ್ಲಿಲ್ಲ, ಅಲ್ಲೇ ಗೇಟಲ್ಲೇ ಕೂತೆ. ADGP ಬಚಾವೋ ಅಮ್ಕೋ ಬಚಾವೋ. ನೀನು ಕನ್ನಡ ಬರಲಿಲ್ಲ ಅಂತ ಹೇಳಿದ್ರೆ ಹಿಂದಿ ಎಲ್ಲಾದರೂ ಹೇಳ್ತೇನೆ ಅಂತ ಹೇಳಿ ನನಗೆ ಸ್ವಲ್ಪ ಹಿಂದಿ ಗೊತ್ತಿತ್ತು. ADGP ಬಚಾವೋ ಅಮ್ಕೋ ಬಚಾವೋ ಅಂತೇಳಿ ಅಲ್ಲೇ ಕೂತ್ಬಿಟ್ಟೆ. 4-5 ಸ್ಟೇಷನಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು. ಏನು ಅಂತೇಳಿ TV 9 ನೋಡಿದ್ರು ಅಂತ ಕೇಳಿದೆ. ಹೌದು. ಹೀಗೆ ನೋಡ್ತಾರೆ. ನೀವಾ? ಏನು ಬಂದದ್ದು? ನಮ್ಮನ್ನು ಕೊಲೆ ಮಾಡ್ತಾರೆ, ನನಗೆ ಒಂದು ರಕ್ಷಣೆ ಬೇಕು, ನಾನು ಇಂಥವ್ರು ಕೊಲೆ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಕೊಡಲಿಕ್ಕೆ ತೆಗೊಳ್ಳೇ ಇಲ್ಲ ಅಂತ ಕಂಪ್ಲೇಂಟ್. ಅಷ್ಟರೊಳಗೆ ಆಗಿ ಅಲ್ಲಿಗೆ ಇವ್ರದ್ದು ಮಾಹಿತಿ ಹೋಗಿ ಆಗಿದೆ, ಕಂಪ್ಲೇಂಟ್ ತಗೊಳ್ಬೇಡಿ, ಕಂಪ್ಲೇಂಟೇ ತಗೊಳ್ಳಿಲ್ಲ.
ನಾನು ಮತ್ತೆ TV9 ಅವರನ್ನು ಅವರ ಆಫೀಸ್ನ ಎದುರುಗಡೆ ನಿಲ್ಲಿಸಿ ಅಲ್ಲಿ ಬೈಟ್ ಕೊಟ್ಟು TV9ನ ಮುಖಾಂತರ ADGP ಬಚಾವೋಗೆ ಕಂಪ್ಲೇಂಟ್ ಕೊಡ್ತಿದ್ದೇನೆ. ಇದೇ ನನ್ನ ಕಂಪ್ಲೇಂಟ್. ನನ್ನನ್ನು ಹೊರಗೆ ಹೋದಾಗ ಆಕ್ಸಿಡೆಂಟ್ ಮಾಡಿ ಬೇಕಾದರೂ ಕೊಲೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ವೀರೇಂದ್ರ ಹೆಗ್ಡೆ ಆ್ಯಂಡ್ ಕಂಪನಿ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ತಗೊಳ್ಳಿಲ್ಲ. TV9 ಕೊಟ್ಟು ಬಂದದ್ದು ಇದೇ ಕಂಪ್ಲೇಂಟ್ ಅಂತೆ. ಇವನು ಬರಬೇಕಲ್ಲ ಮನೆಯಿಂದ ಹೊರಗಡೆ, ಬರುವುದಿಲ್ಲ ಇವನು. ಆವತ್ತಿಂದ ಶುರುವಾಗಿದೆ. ನಮಗೆ ಡೌಟ್ ಬರೋದಿಲ್ವಾ? ಯಾಕಪ್ಪ ಇವ್ರ ಮನೆಯವರಲ್ಲಿ ಇವರಿಗೆ ಯಾಕೆ? ಇವರ ಗಮನದಲ್ಲಿ ಅಂತ 1000 ಆಗಿದೆ, ಇವರೇ ಮಾಡಿದ್ದೀನಿ. ಮುಂದೆ ಗೊತ್ತಾಗ್ತದೆ. ಅದೇ ನೀವು ವೇದಾದು ಎಲ್ಲ ಹೇಳ್ತಾ ಇರೋದು ಅದೇ. ಅದು ಬಿಡಿ, ಅದೆಲ್ಲ ಬೆಳಕಿಗೆ ಬಂದದ್ದು. ಇವ್ರು ನಿಂತು ಮಾಡಿಸಿತ್ತು ಇದೆಲ್ಲ. ಬೆಳಕಿಗೆ ಬಂದದ್ದು. ಅದ್ರ ಬಗ್ಗೆ ಹೇಳಲ್ಲ. ಯಾರು? ಮುಂದೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದೀರಲ್ಲ. ಮುಂದೆ ಅಂದ್ರೆ ಇನ್ನು ದಾಖಲೆಗಳು ಎಷ್ಟಿದೆ ಅಲ್ಲಿ ಸತ್ತದ್ದು. ಈಗ 49 ಹೆಣ್ಮಕ್ಳಿದ್ದೇ ಇದೆ. ಅದಕ್ಕೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಬಟ್ಟೆನೂ ಇಲ್ಲ, ಬರೆಯೂ ಇಲ್ಲ, ಯಾರೂ ಇಲ್ಲ, ಎತ್ತನೂ ಇಲ್ಲ. ನಾಯಿಗಿಂತ ಕಡೆ ಬಿಸಾಡಿದ್ದಾರೆ. ಏನಿದು ಭೂಕಂಪ ಆಗಿದೆ ಇಲ್ಲಿ. ಒಂದೇ ಕಡೆಯಲ್ಲಿ ಇಷ್ಟು, ಒಂದು ಗ್ರಾಮದಲ್ಲಿ ಇಷ್ಟು ಜನ ಸಾಯ್ಲಿಕ್ಕೆ. ಇದು 2 ಗ್ರಾಮದ ಅಂತ ಹೇಳ್ತಾರೆ. ಬೇಡ, 462 ಬೇಡ. ಈ 49 ಹೆಣ್ಣು ಮಕ್ಕಳಿದ್ದು ಬಾಡಿ ಏನಾಗಿದೆ? ಅದು ಯಾರ್ದು? ಯಾವ ತಾಲೂಕಿದ್ದು? ಯಾರು ಅಪ್ಪ, ಯಾರು ಅಮ್ಮ, ಯಾರ ಮಕ್ಕಳು? ಏನಿಲ್ಲಲ್ಲ. ನಾಯಿಗಿಂತ ಕಡೆ ಮಾಡಿದೆ. ಅದರಲ್ಲಿ 6 ವರ್ಷದ ಮತ್ತು 4 ವರ್ಷದ ಒಂದು ಮಗು ಇದೆ, ಇಬ್ರು. ಯಾರು ತಂದಾಕಿದ್ದು? ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಈ ಪೊಲೀಸ್ನವರು? ಈ ಪೊಲೀಸ್ನವರಿಗೆ ಒತ್ತಡ ಯಾರ್ದು? ಮಾಡಬೇಕಲ್ಲ ಇವರು, ಜವಾಬ್ದಾರಿ ಅಲ್ಲ ಇವ್ರದ್ದು. ಹೇಗೆ ಸತ್ರು, ಯಾತಕ್ಕೋಸ್ಕರ ಸತ್ರು, ಅದೆಲ್ಲ ಸೌಜನ್ಯ ಒಟ್ಟಿಗೆ ಇವತ್ತು ಮುಂದೆ ಬರಬೇಕು. ನಾವು ಸೌಜನ್ಯನನ್ನು ಮಾತ್ರ ಕೇಳೋದಲ್ಲ, ಇನ್ನು ಎಲ್ಲ ಮಾಡಬೇಕು. ಇನ್ನು ನಾವೆಲ್ಲ ಫ್ರಾಡ್ಗಳಲ್ಲ, ಡೆಫಮೇಷನ್ ಆಗ್ತಾರಲ್ಲ. ಆಗ ನಾವು ಇದನ್ನೆಲ್ಲ ಎದುರುಗಡೆ ಇಡಬೇಕಲ್ಲ. ಇದನ್ನು ನಾವು ಹೇಳ್ಬಾರ್ದಾಗಾದ್ರೆ ಇಷ್ಟು ಭೂಮಿ ಲೂಟಿ ಮಾಡಿದ್ದಾರೆ. ಈ ದೇಶದ ಸಂವಿಧಾನವನ್ನೇ ಗಾಳಿಗೆ ತೂರಿ 18 ಸಲ ಗಾಳಿಗೆ ತೂರಿ ಎಷ್ಟೋ 1000 ಎಕರೆ ಒಳಗೆ ಹಾಕೊಂಡಿದ್ದಾರೆ. ಹೇಳ್ಬೇಕಲ್ಲ ನಾವು. ಇವಾಗ ಅದು ಒಂದು ಅಸ್ತ್ರ ಇದೆ. ಅವರು ಡಿಫಾಮೇಷನ್ ಕೇಸ್ಗಳು ಹಾಕ್ಬಿಡ್ತಾರೆ ಸುಲಭವಾಗಿ. ಈಗ ನಿಮ್ಮ ಮೇಲೆ ಅವರು ಡಿಫಾಮೇಷನ್ ಕೇಸ್ ಹಾಕೋ ಸಾಧ್ಯತೆಗಳಿದಾವ? ಹಾಕಿದಾರಲ್ಲ. ಒಂದು 10 ಕೋಟಿದು ಮತ್ತೊಂದು 5 ಕೋಟಿ, 2 ಕೋಟಿ. ನಾನು ನೋಡ್ಲಿಲ್ಲ, ನಾನು ನೋಡಿ ಕಳ್ತದ್ದು 7ನೇ ಕ್ಲಾಸ್. ನಾವು ಬಂದದನ್ನು ಇಲ್ಲಿ ತಗೊಳ್ಳೋದು, ಯಾರೋ ವಕೀಲರಿದ್ರೆ ಯಾರ ಹತ್ರ ಕಳಿಸ್ಬಿಡೋದು. ಇನ್ನು ಅವರೇನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಮಾತಾಡಲಿಕ್ಕೆ ಸತ್ಯ, ಕಣ್ಣಿಗೆ ಕಾಣುವ ಸತ್ಯವನ್ನು ಸತ್ಯವಾಗಿ ಹೇಳ್ತೇವೆ ನಾವು. ಯಾರು ಅನ್ಯಾಯ ಆಗಿ ಬಂದು ನಮ್ಮ ಹತ್ರ ಸತ್ಯ ಹೇಳಿದರೆ ಆ ಸತ್ಯವನ್ನು ಸಮಾಜದ ಮುಂದೆ ಇಡ್ತೇವೆ. ಇದು ನಮ್ಮ ಉದ್ದೇಶ. ನಾನು 7ನೇ ಕ್ಲಾಸ್ ಕಲ್ತದ್ದು, ಪೂರ್ತಿ 8 ಸಹ ಓದಲಿಲ್ಲ. ನಮಗೆ ಸಾಮಾಜಿಕ ಕಳಕಳಿ ಬಿಟ್ಟರೆ ಈ ಪುಸ್ತಕದ ಬದನೆಕಾಯಿಗಳು ಅರ್ಥವೇ ಆಗೋದಿಲ್ಲ ನಮಗೆ. ಏನು ಸತ್ಯ ಜನಗಳು ಬಂದು ಹೇಳೋದನ್ನು ಮಾತಾಡ್ತೇವೆ. ಇಷ್ಟು 55 ವರ್ಷ ಆಯಿತು. ಇಷ್ಟ ತನಕ ನ್ಯಾಯ ತೆಗೆಸಿ ಸಾಮಾನ್ಯ ಜನರು ನಮ್ಮಲ್ಲಿಗೆ ಬಂದವರಿಗೆ ನ್ಯಾಯ ತೆಗೆಸಿ ಕೊಟ್ಟಿದ್ದೇನೆ. ಯಾವುದು ತೊಂದರೆ ಮಾಡಲಿಲ್ಲ. ಈ ಕೇಸಲ್ಲಿ ಅದನ್ನೇ ಮಾಡ್ತಾ ಇರೋದು ನಾವು. ಡಿಫಾಮೇಷನ್ ಹಾಕಿದ್ದಾರೆ. 10 ಕೋಟಿ, 15 ಕೋಟಿ, ಈಗ 100 ಕೋಟಿ ಆಗ್ತದಂತೆ. ಹಾಕ್ಲಿ, 1000 ಹಾಕ್ಲಿಪ್ಪ, ನಾವು ಇದ್ರೆ ಕೊಡೋದಲ್ಲ. ಹಾಗಾದ್ರೆ ಈ ಜಾಗದ್ದು ಕೇಸುಗಳು, ಆ ಕೇಸು, ಈ ಕೇಸು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ದೇವಸ್ಥಾನವನ್ನು ಏನೋ ದಾಖಲೆಗಳನ್ನು ನೀಡಿ ಅದನ್ನೆಲ್ಲ ಒಳಗೆ ಹಾಕಿದ್ದಾರೆ ನೋಡಿ. ಅದು ನನ್ನ ಹತ್ರ ಒಂದು ದಾಖಲೆ ಇದೆ. ಉಪ್ಪಿನಂಗಡಿ ತಾಲೂಕು, ಆಗ ಬೆಳ್ತಂಗಡಿ ತಾಲೂಕು ಅಲ್ಲ, ಉಪ್ಪಿನಂಗಡಿ ತಾಲೂಕು ಇರುವಾಗ ಅದು ಕುಡುಮದ ಭೂತ, ಕುಡುಮದ ಮಂಜುನಾಥ ಸ್ವಾಮಿ ಅನ್ನುವ ದಾಖಲೆಯಲ್ಲಿ ಸರ್ಕಾರದಿಂದ ತಸ್ತಿಗೆ ಬರ್ತಿತ್ತು. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದು. ಈಗ ಒಂದು ಸಲ ಸರ್ಕಾರಿ ದೇವಸ್ಥಾನ ಅಂತ ಇದ್ದದ್ದು ಖಾಸಗಿ ಹೇಗಾಯ್ತು? ಹೇಗಾಯ್ತು? ಇವರು ಸರ್ಕಾರದವರಿಗೆ ಹುಟ್ಟಿದವರು. ಇವರು ಯಾರು ಈಗ ಒಳಗೆ ಹಾಕಿದ್ದಾರಲ್ಲ, ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವರು ಅಂತೇಳಿ ಮಾಡಿದಾರಲ್ಲ. ನಮ್ಮ ಮನೆ ದೇವರು ಅಂತ ಮಾಡುವಾಗ ಎಷ್ಟು ಮಂದಿ ಹೋಗಿದ್ದಾರೆ ಗೊತ್ತಾ ಕೋರ್ಟಿಗೆ? 360 ದಕ್ಷಿಣ ಕನ್ನಡದ 360 ದೇವಸ್ಥಾನಗಳು ಕೋರ್ಟಿಗೆ ಹೋಗಿದ್ದಾವೆ. ಅದರಲ್ಲಿ ಇದೊಂದು ಮಾತ್ರ, ಇದು ಇನ್ನೊಂದು ಯಾವುದೋ ಇದೆ ಅಂತ ಹೇಳ್ತಾರೆ. ನಮ್ಮ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಬಿಟ್ಟಿದ್ದೇವೆ ನಾವು. ಅದಕ್ಕೆಂತಲೇ ಒಂದು ಟೀಮ್ ರೆಡಿ ಆಗಿದೆ, ಅವ್ರು ಮಾಡ್ಕೊಳ್ತಾರೆ ಅಂತೇಳಿ. ನಮ್ದು ಏನು ಸೌಜನ್ಯದ ಉದ್ದೇಶ ಇವತ್ತು ಹೇಳೋದು. ಇನ್ನೆಲ್ಲದಕ್ಕೂ ಸೇರ್ತೇನೆ ನಾನು.
ನಮಗೆಲ್ಲ ಖರ್ಚಿಗೆ ದುಡ್ಡು ಹಾಕ್ಬೇಕಲ್ಲ, ಡಿಫಾರ್ಮೇಷನ್ಗೆ ಅದಕ್ಕೆಲ್ಲ ಕೊಡ್ಲಿಕ್ಕೆ ದುಡ್ಡು ಹಾಕ್ಬೇಕಲ್ಲ. ಒಂದು ವೇಳೆ ಆ ದೇವಸ್ಥಾನ ನಮಗೆ ಆದ್ರೆ ಅಲ್ಲಿಂದ ತೆಗೆದು ಕೊಡ್ಬೋದು. ಈಗೆಲ್ಲ ಹಂಚುತ್ತಿರೋದು ಅಲ್ಲಿಂದ ಕೊಡೋದಲ್ಲ ಇವರೆಲ್ಲ. ಅದು ಒಂದು ಪ್ರಶ್ನೆ ಬಂತು, ನೀವು ದುಡ್ಡಿಗಾಗಿ ಈ ರೀತಿ ಹೋರಾಟ ಮಾಡ್ತಿದ್ದೀರಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ, ಅದಕ್ಕೇನು ಹೇಳ್ತೀರಾ? ಹೇಗೆ ದುಡ್ಡುಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಖಂಡಿತ ದುಡ್ಡಿಗೋಸ್ಕರನೇ ಮಾಡೋದಪ್ಪ. ಹಾಗಾದ್ರೆ ನಾವು ಮಾತಾಡೋದು ಸತ್ಯವೇ ಮಾತಾಡೋದಲ್ಲ. ದುಡ್ಡು ಕೊಟ್ಟವೇ ಯಾರು? ದುಡ್ಡು ಕೊಡ್ತಾನೆ ಯಾಕೆ? ಹಾಗಾದ್ರೆ ಅವನ ಅತ್ಯಾಚಾರಿ. ನಿಮ್ಮ ಬಾಯಿ ಮುಚ್ಚಿಸಬೇಕಾದ್ರೆ ನಾನು ನಿಮಗೆ ದುಡ್ಡು ಕೊಡಬೇಕು. ಮಾತಾಡಬೇಡ ಮರ, ಸತ್ಯ ಹೇಳ್ಬೇಡ, ನಾನೇ ಆರೋಪಿ, ಹೇಳ್ಬೇಡ ಯಾರ ಹತ್ರ. ಹೌದಲ್ವ? ಹಾಗಾದ್ರೆ ದುಡ್ಡು ಕೊಟ್ಟಿದ್ದಾರೆ ಬಾಯಿ ಮುಚ್ಚಿಸ್ಲಿಕ್ಕೆ. ಹಾಗಾದ್ರೆ ಅತ್ಯಾಚಾರಿಗಳವರೇ ಒಪ್ಕೊಳ್ತಾರ ಸಮಾಜ? ಇದನ್ನು ಯಾರ್ಯಾರು ಇವರ ಜನಗಳಿಂದ ಇಡೀ ರಾಜ್ಯಾದ್ಯಂತ ಅಭ್ಯಸಿದ್ದಾರಲ್ಲ. ಹಾಗಾದ್ರೆ ಅತ್ಯಾಚಾರಿಗಳು ಇವರೇಯಾ? ದುಡ್ಡು ಕೊಟ್ಟವರು ನನಗೆ? ಪ್ರಶ್ನೆ ಅದೇ ಅಲ್ವಾ? ದುಡ್ಡು ಯಾಕೆ ಕೊಡ್ಬೇಕು ಸ್ವಾಮಿ? ನಾವು ಒಂದು ಅಂಗಡಿಗೆ ಹೋಗಿ ತರಕಾರಿ ತಗೊಳ್ಬೇಕಾದ್ರೆ ದುಡ್ಡು ಕೊಡ್ಬೇಕು. ಅದ್ರ ವಸ್ತು ನನಗೆ ಬೇಕು ಅಂತೀವಿ, ಒಂದು ಇಂಟೆನ್ಷನ್ ಇರ್ತದೆ. ಇವ್ರದ್ದು ಇಂಟೆನ್ಷನ್ ಏನು? ಇವ್ರದ್ದೇನು ಇಂಟೆನ್ಷನ್? ನನ್ಗೆ ಯಾಕೆ ದುಡ್ಡು ಕೊಡ್ಬೇಕು ಹೇಳಿ? ನಾನೇನು ಸಂತಾನದವನ, ಅವರ ಜಾತಿಯವನ, ಅವರ ಸಂಬಂಧದವನ? ಅವ್ರು ಕೊಡ್ತಾರೆ ಅಂತಲ್ಲ, ನೀವು ಈ ಹೋರಾಟ ಮಾಡ್ತಾ ಇರೋದೇ ನಿಮ್ಗೆ ದುಡ್ಡು ಕೊಡ. ಎಲ್ಲಿಂದ ಬರೋದು? ಯಾರು ಕೊಡೋದು? ಯಾರು ಕೊಡೋದಪ್ಪ? ಹೋರಾಟ ಏನು? ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಇದೇ ಕೃಷಿಯಿಂದ ಲಬ್ಬರ್ ಮತ್ತು ಅಡಿಕೆ ಬಿಟ್ಟು ನನಗೇನು ಆದಾಯ, ಒಂದು ನಯಾ ಪೈಸೆ ಆದಾಯ ಹೊರಗಡೆಯಿಂದ ಬರೋದಿಲ್ಲ. ನಾವು ಯಾರಾದರೂ ಈ ಹೋರಾಟಕ್ಕೆ ನಮ್ಮಂತ ಸತ್ಯವಂತರು ತಗೊಂಡ್ರೆ ಏನು? ಯಾಕೆ ತಗೊಳ್ಬಾರ್ದು ಹೇಳಿ? ಈಗ ನೀವೇ ಈಗ ಬಂದಿದ್ದೀರಿ, ಮಹೇಶ್ ಅಣ್ಣ ನನಗೆ ಇದರಲ್ಲಿ ಸತ್ಯ ಕಾಣ್ತಾ ಇದೆ, ನೀವು ಹೋರಾಟಕ್ಕೆ ಏನು ಮಾಡ್ತೀರಿ? ನಾನು ಹೇಳ್ತೇನೆ ನಿಮ್ಮ ಹತ್ರ, ಭಾವನಾಕ ನನ್ನ ಹತ್ರ ಏನಿಲ್ಲ, ತಗೊಳ್ಳಿ ನನ್ನ ಹತ್ರ ಒಂದು ಇಷ್ಟು ಅಂತ ಹೇಳಿ ಕೊಡ್ತೀರಿ. ಯಾಕೆ ತಗೊಳ್ಬಾರ್ದು? ಯಾಕೆ ತಗೊಳ್ಬಾರ್ದು? ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೊಲೆ ಮಾಡಿದ್ದಾರೆ 100 ಗೊತ್ತು. ಒಂದೊಂದು ಕಡೆಗೆ ಹೋಗುವಾಗ 5, 6, 7, 8, 10 ಗಾಡಿ ಹೋಗ್ತೇವೆ ನಾವು ನಮ್ಮ ರಕ್ಷಣೆಗೋಸ್ಕರ. ಅಷ್ಟು ಹುಡುಗರು ನಮ್ಮ ಜೊತೆ ಬರ್ತಾರೆ, ಮಹೇಶಣ್ಣನನ್ನು ರಕ್ಷಣೆ ಮಾಡಬೇಕು. ಇದು ಸತ್ಯದ ಹೋರಾಟ. ಅದೇನು ನೀರು ಹಾಕಿದ್ರೆ ಓಡ್ತದ ಗಾಡಿ? ಮೊನ್ನೆ ಮೈಸೂರಿಗೆಲ್ಲ ಬರ್ತಿದ್ದದ್ದು ಎಷ್ಟು? 10, 15, 20, 22 ಗಾಡಿಗಳು. ನನ್ನ ಗಾಡಿಯ ಹಿಂದ್ಗಡೆ ಮುಂದುಗಡೆ ಇಲ್ಲ. ಯಾತಕ್ಕೋಸ್ಕರ? ಏನು ತೀಟೆನ ನನಗೆ? ಪಬ್ಲಿಸಿಟಿಯಾ? ನಾನೇನು ರಾಜಕೀಯ ವ್ಯಕ್ತಿಯ? ನಾನು ಈ ದುಡ್ಡು ಮಾಡುವುದಾದ್ರೆ ಬರೀ ಸೌಜನ್ಯನ ಕೇಸ್ ಅಲ್ಲ, ಸೌಜನ್ಯನ ಕೇಸ್ ಆಗೋದಕ್ಕಿಂತ ಮೊದಲು, ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆಗೋದಕ್ಕಿಂತ ಮೊದಲು ಮತ್ತೆ ಇವು ಎಷ್ಟಾಯ್ತು? ಎಲ್ಲದನ್ನು ತಗೊಳ್ತಿದ್ದೆಲ್ಲ. ದುಡ್ಡು ಮಾಡೋದಾದ್ರೆ, ವ್ಯಾಪಾರ ಆದ್ರೆ ಇದೆ. ಅತ್ಯಾಚಾರ ಆಗಿ ಹೋಗೋ, ಮೈಶೆಟ್ಟಿ ಹೋಗೋದು, ಅವ್ರ ಹತ್ರ ದುಡ್ಡು ತಗೊಳ್ಳೋದು, ಹೋರಾಟ ಮಾಡೋದು, ಮತ್ತೆ ಮನೆಯಲ್ಲಿ ಕೂತ್ಕೊಳ್ಳೋದು. ಸರಿ ಅಲ್ವಾ? ನಾನು ಈ ನಿಮಗೆ ಇವತ್ತು ಕನ್ಫ್ಯೂಸಿದ್ರೆ ಹೇಳ್ತೇನೆ, ನಾನು ಸೌಜನ್ಯನ ಹೋರಾಟವನ್ನು ಬಿಟ್ಟು ಬೇರೆ ಯಾವುದೇ ಕೇಸಿಗೆ ಕೈ ಯಾಕೆ ಹಾಕೋದಿಲ್ಲ ಹೇಳಿ? ಆ ನೋವು ನನಗೆ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 145 ಕೋಟಿ ಜನಗಳು ವಾಸಿಸುವಂಥ ಭಾರತ ದೇಶದಲ್ಲಿ ಪ್ರಜೆಗಳಿಗೆ ಹಕ್ಕಿಲ್ಲ. 11 ವರ್ಷದಿಂದ ಹೋರಾಟ ಮಾಡ್ತಿದ್ದೆ. ಆವತ್ತಿಂದ ಹೋರಾಟ ಮಾಡಿ ಕೂಡ ನನಗೆ ಗೊತ್ತಿದೆ ಈ ಹೋರಾಟದಲ್ಲಿ ಎಷ್ಟು ಹೋರಾಟ ಮಾಡಿದ್ರು ನ್ಯಾಯ ಸಿಗುವುದಿಲ್ಲ ಅಂತ ಗೊತ್ತಿದೆ ನನಗೆ ಸ್ಟಾರ್ಟಿಂಗ್ಲೇ. ಅದಕ್ಕೋಸ್ಕರ ಬೇರೆ ವಿಚಾರಕ್ಕೆ ಕೈ ಹಾಕಲಿಲ್ಲ ನಾನು. ಅದಿದೆ ನನ್ನ ತಲೆಯಲ್ಲಿ. ಇವರು ಫಸ್ಟಲ್ಲಿ ಯಾವ ರೀತಿ ಕೇಸನ್ನು ಮುಚ್ಚಿಸಿದ್ರೆ ನಮಗೆ ಗೊತ್ತೇ ಇದೆ. ಏನು ಪೊಲೀಸ್ನವರು ಎಲ್ಲ ಕೆಟ್ಟದು ಜನಗಳಲ್ಲೇ ಇರೋದು. ಅದರಲ್ಲಿ ತಾಯಿಯ ಗರ್ಭದಿಂದ ಬಂದಂಥವರೇ ಇರೋದು. ಅದರಲ್ಲಿ ಸತ್ಯ ಹೇಳಿದವರು 1000 ಮಂದಿ ಇದ್ದಾರೆ ಪೊಲೀಸರಲ್ಲಿ. ಮಹೇಶಣ್ಣ ನಮ್ಮ ಡಿಪಾರ್ಟ್ಮೆಂಟ್ ಈ ಕೇಸನ್ನು ಮುಗಿಸಿದೆ ಅಂತೇಳಿ. ನಾನು ಅದಕ್ಕೋಸ್ಕರ ಬೇರೆ ಯಾವುದೇ ಕೇಸಿಗೆ, ಅತ್ಯಾಚಾರ ಕೇಸಿಗೆ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ. ಇದೊಂದು ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ಆದಂಥ ಕೇಸಿಗೆ ನ್ಯಾಯ ಸಿಗದ ಬೇರೆ ಯಾವುದಕ್ಕೂ ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ. ಇದು ಚಾಲೆಂಜ್ ನಂದು ಅಂತೇಳಿ. ಚಾಲೆಂಜ್ ನಂದು. ಅಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ದೇಶದಲ್ಲಿ ಎಲ್ಲಿಯೂ ನ್ಯಾಯ ಸಿಗುವುದಿಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ಯಾವುದಕ್ಕೂ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ. ದುಡ್ಡು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಹಾಗಾದರೆ ಇವರೆಂತ ಮಾಡ್ತಾ ಇರೋದು? ಸರ್ಕಾರಿ ದೇವಸ್ಥಾನಗಳನ್ನು ಇದು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು ಏನು ವ್ಯಾಪಾರದ ಅಂಗಡಿ ಅದು? ಅರೇ ಸನಾತನ ಹಿಂದೂ ಧರ್ಮದ ಆಸ್ತಿ ಅದು.
ನಮ್ಮ ಆಸ್ತಿ, ನನ್ನ ಆಸ್ತಿ ಹೇಳ್ತೇನೆ ನಾನು. ನನ್ನ ಆಸ್ತಿ ಅದು, ಸನಾತನ ಹಿಂದೂ ಧರ್ಮದ ಆಸ್ತಿ ಅದು. ಯಾರು ಇವರು ಅಂತ ಕೇಳು, ಯಾರಿವರು? ಅಲ್ಲ, ದೇವರ ಅವಕಾಶ ಕೊಟ್ಟಿದ್ದಾರೆ, ನಡೆಸ್ಕೊಂಡು ಹೋಗ್ಲಿ ಒಳ್ಳೆ ರೀತಿಯಲ್ಲಿ. ಹೆಸರಿದೆ, ಆ ಸ್ಥಳದ ಮಹಿಮೆ ಇದೆ, ನಿಮ್ಗೂ ಹೆಸರಿದೆ, ನಡೆಸ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ. ಯಾರು ಬೇಡ ಅಂತ ಹೇಳಿದರೆ ನಾವು ಅವರ ಕಾಲಿಗೆ ಬಿದ್ದು ಸಾಷ್ಟಾಂಗ ಬಿದ್ದು ಬರ್ತಿರ್ಲಿಲ್ಲ. ಸೊ ಆ ಕೋಪ ಇಲ್ಲಿ ಏನಾದರೂ ರಿಫ್ಲೆಕ್ಟ್ ಹೇ ಇಲ್ಲ, ಈಗಲೂ ಕೋಪ ಇಲ್ಲ. ಅರೆ ಈಗಲೂ ಕೂಡ ವೀರೇಂದ್ರ ಹೆಗ್ಡೆ ಬಂದರೆ ಬೇಕಾದ್ರೆ ಕಾಲು ಇಡ್ತೇನೆ ನಾನು, ಆ ಪೀಠಕ್ಕೆ ಮರ್ಯಾದೆ ಕೊಡ್ತೇನೆ ನಾನು. ನನ್ನ ಉದ್ದೇಶ ಅದಲ್ಲ. ಯಾಕೆ ತಪ್ಪು ಮಾಡ್ತೀರಿ ಆ ಪೀಠದಲ್ಲಿ? ಇವತ್ತು ಧರ್ಮ ಉಳಿಬೇಕು, ಸತ್ಯ ಉಳಿಬೇಕು. ಇವತ್ತು ನಾವು ಮುಗಿಸಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಯಾರ ಗತಿ? ನಾವು ಹೇಳ್ತೇವೆ ಸ್ವತಂತ್ರ ಸ್ವತಂತ್ರ ಸ್ವತಂತ್ರ, ಬ್ರಿಟಿಷರನ್ನು ಓಡಿಸಿದ್ದೇವೆ, ಮೊಘಲರನ್ನು ಓಡಿಸಿದ್ದೇವೆ. ಈಗ ಅದಕ್ಕಿಂತ ಕಡೆ ಆಯ್ತಲ್ಲಮ್ಮ ಇದು, ಅದಕ್ಕಿಂತ ಕಡೆ ಆಯ್ತಲ್ಲ. ನಾವು ತಾಲಿಬಾನ್ನಲ್ಲಿ ಹೆಣಗಳ ರಾಶಿ ನೋಡೋದಲ್ಲ, ಭಯೋತ್ಪಾದಕರು ಉಂಟಾಗುವಂತ ಪಾಕಿಸ್ತಾನದಲ್ಲಿ ನೋಡೋದಲ್ಲ ನಾವು ಹೆಣಗಳ ರಾಶಿ. ಭಾರತ ದೇಶದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ, ಬೇರೆಲ್ಲ ಇದು ನೋವು ನಮಗೆ. ಇಂಥ ಕ್ಷೇತ್ರದಲ್ಲಿ ಇಂಥದ್ದಾದರೆ ಮುಂದಿನ ನಮ್ಮ ಮಕ್ಕಳಿಗೆ ನಾವು ಏನು ಆದರ್ಶ ಆಗ್ತೇವೆ? ಇದು ಇರುವಂಥದ್ದು ನಮ್ಮ ನೋವು. ನಮಗೆ ಇವರು ಯಾರು ಅಲ್ಲ, ದೊಡ್ಡಪ್ಪನೂ ಅಲ್ಲ, ಚಿಕ್ಕಪ್ಪನೂ ಯಾರು ಅಲ್ಲ. ನಮಗೆ ನ್ಯಾಯ ಬೇಕು. ನ್ಯಾಯಪೀಠದಲ್ಲಿ ಕೂತು ನೀವು ನ್ಯಾಯ ಕೊಡ್ಲಿಕ್ಕೆ ಆಗಿದ್ದಿದ್ರೆ ತಾಕತ್ತಿಲ್ವ ನಿಮಗೆ? ಆ ಪೀಠಕ್ಕೆ ಏನು ಮರ್ಯಾದೆ? ಎಲ್ಲೋಯ್ತು? ರಾಜಕಾರಣಿಗಳು ನಿಮ್ಗೆ ಇದಕ್ಕೇನಾದ್ರು ಸಹಾಯ ಮಾಡ್ತಾ ಇದ್ದಾರ? ನೋಡಿ, ಇಷ್ಟ ತನಕ ನಾವು ಯಾವುದೇ ರಾಜಕೀಯದ ವ್ಯಕ್ತಿಗಳು ನಾನು ಅಲ್ಲ. ನಾನು ಯಾಕಂತ ಹೇಳಿದ್ರೆ ನನ್ನ ವಯಸ್ಸಿರುವಾಗ ಸಂಘಟನೆಯಲ್ಲಿ ಹೋರಾಟ ಮಾಡೋ ಹುಡುಗರೆಲ್ಲ ಸ್ವಲ್ಪ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದ್ರು. ಮತ್ತೆ ನಾನು ಬೇಡ ಅಂತ ಹೇಳಿದೆ. ಇನ್ನೂ ಸ್ವಲ್ಪ ಒತ್ತಡ ಎಲ್ಲ ಬಂದಾಗ ಒಂದ್ಸಲ ರಾಜಕೀಯಕ್ಕೆ ಹೋಗುವುದು ಅಂತ ಆಯ್ತು. ಮತ್ತೆ ಅಲ್ಲಿಯ ಒಳಗಿನ ಈ ಎಲ್ಲ ಕಿತಾಪತಿಗಳನ್ನು ನೋಡುವಾಗ ಇದು ಅದಕ್ಕಿಂತ ದೊಡ್ಡ ಅಪಾಯಕಾರಿ ಅಂತ ಹೇಳಿ ಅಲ್ಲಿಂದ ಸಾಕು ಮನೇಲಿ ಬಂದು ಕೂತೆ. ನಾನು ಮಾಡ್ತಾ ಇಲ್ಲ, ರಾಜಕೀಯ ಮಾಡೋದಿಲ್ಲ. ನಾವು ರಾಜಕೀಯದಲ್ಲಿ ಇಲ್ಲವೇ ಇಲ್ಲ. ಅವ್ರು ಯಾರು ಸಹಾಯ ಮಾಡ್ತಾರೆ? ಸಹಾಯ ಮಾಡೋದಿಲ್ಲ. ಒಳಗಡೆಯಿಂದ ಏನು ಮಾಡ್ತಾರೆ ನಾನು ಕೇಳೋದಿಲ್ಲ. ಅವ್ರು ಆ ಕಡೆ ಇರ್ತಾರೆ, ಇದ್ದದ್ರಿಂದಲೇ ಆಗೋದಲ್ಲ. ಈಗ 60-76 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕಿ. ಒಂದು ರಾಜ್ಯಕ್ಕೆ ಇಲ್ಲದೆ ಇಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ಕಟ್ಟಲಿಕ್ಕೆ ಆಗೋದಿಲ್ಲ, ಸಾಮ್ರಾಜ್ಯ ಕಟ್ಟಲಿಕ್ಕೆ ಆಗೋದಿಲ್ಲ. ಸಾಮಾಜಿಕವಾಗಿ ಒಂದು ಗಂಡಿನ ಹಿಂದೆ ಒಂದು ತಾಯಿ ಇದ್ದೇ ಇರಬೇಕು ಅಂತ ಹೇಳ್ತಾರಲ್ಲ, ಇಂಥ ಪಾಪಿಗಳಿಗೆ ಒಬ್ಬನ ಹಿಂದೆ ಎಷ್ಟೋ ರಾಜಕಾರಣಿಗಳು ಇರ್ತಾರೆ ಅಂತೇಳಿ. ಗೊತ್ತಾಯ್ತಾ? ಇವ್ರದ್ದು ಕತೆ ಹಾಗೆ, ಇವ್ರು ಹಾಗೆ ಬದುಕಿದವರು. ಅದಕ್ಕೋಸ್ಕರ ರಾಜಕೀಯದಲ್ಲಿ ತುಂಬಾ ಮಂದಿ ನಮಗೆ ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥ ಭಾವನೆಯಲ್ಲಿ ಈಗ ನಮ್ಮ ಬಳಿಯಲ್ಲಿ ನಮ್ಮ ಹೋರಾಟಗಾರರ ಜನರಲ್ಲಿ ಹೇಳ್ಕೊಂಡದ್ದಿದೆ. ನಾವು ತುಂಬ ತಪ್ಪು ಮಾಡಿದ್ದೇವೆ ಈ 76 ವರ್ಷದಲ್ಲಿ. ರಾಜ್ಯಕ್ಕೆ ಇಂಥವರೊಟ್ಟಿಗೆ ಸೇರಿಕೊಂಡು ಇವತ್ತು ನಮಗೆ ನಾವೇ ಪಾಪಿಗಳು ಅನ್ನಿಸ್ತದೆ ಅಂತೇಳಿ ಕೆಲವು ಮಿನಿಸ್ಟ್ರು ಹೇಳಿದ್ದಿದೆ, ಮಿನಿಸ್ಟ್ರುಗಳು ಹೇಳಿದ್ದಿದೆ. ಈಗ ಮೊನ್ನೆಯಿಂದ ಛೀ ನಾವೆಂತ ಪಾಪಿಗಳು ಮಾರ್ರೆ, ನಾವು ತಪ್ಪು ಮಾಡಿದ್ವಿ ಅನ್ನುವಂಥ ವೇದನೆಯನ್ನು ನಮ್ಮ ಹೋರಾಟಗಾರರ ಪ್ರಮುಖರ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ನಾವು ಮಾಡಿದ ತಪ್ಪುಗಳು, ಪಾಪಿಗಳು ನಾವು ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಈ ಅರ್ಥ ಇನ್ನು ಸರಿಯಾಗಿ ಅರ್ಥ ಆಗಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಬುದ್ಧಿ ಕೊಟ್ಟು ಇವರಿಗೆ ಇದನ್ನು ಕಾರ್ಯರೂಪಕ್ಕೆ ತಂದು ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಹೊರಟ್ರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಆರೋಪಿ ಯಾರು ಅಂತ ಹೇಳಿ ಅವರೇ ಹೇಳ್ತಾರೆ. ಮತ್ತೆ ಯಾರು? ಇದೇ ರಾಜಕೀಯ ವ್ಯಕ್ತಿಗಳು ಖಂಡಿತ ಹೇಳ್ತಾರೆ. ಇದು ಎಲ್ಲ ಪಾರ್ಟಿಗಳಲ್ಲಿ ಇದ್ದಾರೆ. ಇದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನು ನಾಳೆ ಕಮ್ಯುನಿಸ್ಟ್ ಬಂದರೆ ಅದರಲ್ಲಿ ಇರ್ತಾರೆ ಇವರು, ನಾಳ್ದು SDPI ಬಂದರೆ ಅದರಲ್ಲೂ ಸೇರ್ಕೊಳ್ತಾರೆ ಇವರು. ಇವರಿಗೆ ಏನಂತ ಹೇಳಿದರೆ ಇವರಿಗೆ ಈ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಉಳಿಸುವ ಒಂದೇ ಜವಾಬ್ದಾರಿ ಇರೋದು, ಇನ್ನು ಅದಕ್ಕೆ ಕೂಡಿಸೋದು. ಎರಡು ಬಿಟ್ಟರೆ ಇವರಿಗೆ ಸಮಾಜ, ಧರ್ಮ, ದೇವರು, ಅವ ಇವ ಏನೂ ಅಲ್ಲ. ಬ್ರಿಟಿಷರ
2ನೇ ಅಧ್ಯಾಯ ಭಾರತದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಶುರುವಾಗಿದೆ ಅಷ್ಟೇ ಹೇಳ್ತೇನೆ. ಈಗ ಸೌಜನ್ಯಳ ಶವ ಸಿಕ್ಕಾಗ ಯಾವ ಪರಿಸ್ಥಿತಿಲಿತ್ತು ಅದು? ನೋಡಿ, ಸೌಜನ್ಯಳ ಶವ ಸಿಕ್ಕಿದ್ದು ಸಾಧಾರಣ 9 ತಾರೀಕಿಗೆ ಇಡೀ ಊರು ಹೇಳುವಾಗೆ. ನಾನು ಅಲ್ಲಿ ಅವತ್ತು ಹೋಗಲಿಲ್ಲ. ನೀವು ಆ ಟೈಮಲ್ಲಿ ನೋಡ್ಲೂ ಇಲ್ಲ ಅಲ್ಲ? ಇಲ್ಲ. ಒಂದು ಸೇರಿದಂಥ 200-300 ಮಂದಿ ಹೇಳುವಾಗ ನಮಗೆಲ್ಲ ಪರಿಚಯಸ್ಥರು, ನಾವೆಲ್ಲ ಅಷ್ಟು ಹಿಂದೂ ಸಂಘಟನೆಯಲ್ಲಿ ಆಗೋ 10-20 ವರ್ಷ ಹೋರಾಟ ಮಾಡಿ ಮನೆಯಲ್ಲಿ ಬಂದು ಕೂತವ್ರು, ಈ ರಾಜ್ಯಕ್ಕೆ ಬೇಡ ಅಂತೇಳಿ. ನಂದೇ ಆದಂಥ ಒಂದು ಸಂಘಟನೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತೇಳಿ, ಅದನ್ನು ಮಾಡಬಾರ್ದು, ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದರು. ಹಾಗೆ ಹಿಂದೂ ಜಾಗರಣೆಯಿಂದ ಬಿಡಬೇಕು ಅಂತೇಳಿ, ಅದಕ್ಕಿಂತ ದೊಡ್ಡದು ಬೇಕು ಅಂತ ಹೇಳಿದರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಾಡಿದೆ. ಚಾಲೆಂಜರ್ ನಾನೇನು ಮೂರ್ಖ ಅಲ್ಲ. ನನ್ನನ್ನು ಚಾಲೆಂಜ್ ಮಾಡಿದರೆ ಎಷ್ಟು ದೊಡ್ಡ ಜನವನ್ನು ಚಾಲೆಂಜ್ ಮಾಡ್ತೇನೆ. ಸತ್ಯ ಇದ್ದರೆ, ನಂದು ತಪ್ಪಿದ್ರೆ ಇಷ್ಟು ಸಣ್ಣ ಮಗು ಬಂದು ಮಾಮ ನೀವು ತಪ್ಪು ಮಾಡಿದ್ರೆ ಅಂತ ಆಯಿತು ಸಲ ಮಾಡಿದ್ದೇನೆ. ನಾವು ಅಷ್ಟು ದೊಡ್ಡವರಲ್ವೇ ಅಲ್ಲ. ಸರಿ, ಹಾಗಿದ್ರೆ ಆ ಕ್ವಶನ್ ಬೇಡ. ಹಾಂ, ಮತ್ತೆ ಕಾಲಹರಣ. ಹೌದು ಸರ್, ಅದು ಸೌಜನ್ಯ ಅತ್ಯಾಚಾರ ಆಗೋ ಮೊದಲೇ ಅಲ್ಲಿ ಮಧ್ಯಾಹ್ನ 2:30ಕ್ಕೆ ಭೇಟಿ ನೀಡಿರ್ತಾರೆ ಯಾರನ್ನ ಸಂತೋಷನ ಇಟ್ಕೊಟ್ಟಿರೋಂಥ ವ್ಯಕ್ತಿಗಳು ಅಂತ ಅಲ್ಲಿದ್ದ. ಅರ್ಧ ಹೇಳಿದ್ರಿ. ಅಲ್ಲಿದ್ದ. ಅವ್ರು ಯಾರು? ಅವನು ಮಲ್ಲಿಕ್ ಜೈನಲ್ಲಿದ್ದ. ಮತ್ತೆ ಇನ್ನೊಂದು 2-3 ಮಂದಿ ಅಲ್ಲಿ ಇರ್ತಾರೆ. ಮಲ್ಲಿಕ್ ಜೈನನ್ನು ನೋಡಿದ್ದು ಯಾರು ಅಂತ ಹೇಳಿದ್ರೆ ಸೌಜನ್ಯಳ ಚಿಕ್ಕಮ್ಮ ಯಶೋಧ. ಮೊದಲೇ ಆ ಸ್ಥಳಕ್ಕೆ ಯಾಕೆ ಬರ್ತಾರೆ? ಅದೇ ಹೇಳೋದಲ್ಲ ನಾವು, ಅದೇ ಡೌಟ್ ಅಲ್ಲ, ಅದೇ ಡೌಟಲ್ಲಿ ಆ ಗ್ಯಾಂಗಿನ ಮೇಲೆ. ಆ ಡೌಟಿನ ಗ್ಯಾಂಗಿನ ಮೇಲೆ ಯಾಕಂತ ಹೇಳಿದರೆ ಅದು ಗಾಂಜಾ ಗಿರಾಕಿಗಳು. ಅದು ತುಂಬ ಹುಡುಗಿಯರನ್ನ ಈ ರೀತಿ ಮಾಡಿದ್ದಾರೆ. ಯಾರು ಗಾಂಜಾ ಗಿರಾಕಿ? ಈ ಮಲ್ಲಿಕ್ ಜೈನ್. ಈಗ ಮನೆಯವರು ಹೇಳಿದಾರಲ್ಲ, ಯಾರು ನಿಚ್ಚಲನ್ನು ಬಿಟ್ಟು ಇವರನ್ನು ಹೇಳಿದ್ದಾರೆ ನೋಡಿ, ಧೀರಜ್ಗೆಲ್ಲ ಮಲ್ಲಿಕ್ ಜೈನ್, ಉದಯ್ ಜೈನ್, ಮತ್ತೊಂದು ಹರ್ಷಿತ್ ಜೈನ್ ಅಂತ ಒಬ್ಬ ಇದ್ದಾರೆ ಈ ಇದರಲ್ಲಿ ಸ್ಟಾರ್ಟಲ್ಲಿ. ಅವರೆಲ್ಲ ಗಾಂಜಾ ಗಿರಾಕಿಗಳೇ, ಅಂದರೆ ಟೀಮೇ ಆಗಿ. ಅವ್ರಿಗೆ ಒಂದು ಹುಡುಗಿ ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು. ಎನಿ ಕಾಸ್ಟ್ ಬೇಕು. ಅದು ಹೊಸ ಹುಡುಗಿಯರು ಬೇಕು, ಹೊಸ ಹುಡುಗಿಯರೇ ಬೇಕು ಅವರಿಗೆ. ಇದು ಅವ್ರದ್ದು ದೊಡ್ಡ ಮಟ್ಟದ ಒಂದು ಇದು ಪ್ಲ್ಯಾನರ್ಸ್. ಮತ್ತು ಅಲ್ಲಿ ಇಷ್ಟ ತನಕ ಕೇಸಾದ ದಾಖಲೆಗಳಿಲ್ಲ. ಇವರಿಗೆ ಅದೊಂದು ದೊಡ್ಡ ತಾಣ ಆಗಿದೆ. ಏನು? ವಿಲಾಸಿತ. ಧರ್ಮಸ್ಥಳ ಒಳಗಡೆ ಆದರೆ ಈ FIRಗಳು ಅದು ಇದು ಯಾವುದೂ ಆಗೋದಿಲ್ಲ. ಇದು ಇವ್ರಿಗೊಂದು ವಿಲಾಸಿ ತಾಣ ಆಗಿದೆ. ಏನು ಬೇಕಾದರೆ ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು ಅಂತೇಳಿ. ಈ ಘಟನೆ ಆಗೋದಕ್ಕಿಂತ 2-3 ತಿಂಗಳ ಹಿಂದೆ ಒಂದು ಮೈಸೂರಿನೊಂದು ಹೆಂಗಸನ್ನು ರೇಪ್ ಮಾಡಿದ್ದಾರೆ. ಇದೇ ಗ್ಯಾಂಗ್. ದಾಖಲೆ ಕೇಳ್ಬೋದು, ದಾಖಲೆ ಇಲ್ಲ ನಮ್ಮ ಹತ್ರ. ಮಾಡಿ ಮುಖಕ್ಕೆ ಎಸಿಡ್ ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಬಿಟ್ಟಿದ್ದಾರೆ. ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದೇ ಜಾಗದಲ್ಲಿ. ಈಗ ಸೌಜನ್ಯ ಸತ್ತ ಮೇಲೆ ನಾವು ಹೋರಾಟ ಮಾಡಿದ ಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ, ಇದು ಯಾರೋ ಮೈಸೂರಿದ್ದು ಹೆಂಗಸು. ಬಟ್ ಅದನ್ನ ಅವ್ರು ಹೇಳೋದು ಅವರು ತಂದೆನೆ ಮಾಡೋದು ಅದನ್ನ ಅಂತ. ಯಾರು ಹೇಳೋದು? ಅಂದ್ರೆ ಸುದ್ದಿ ಇರೋದು ಇವರು ಮಾಡ್ತಾರೆ. ಇದರಲ್ಲಿ ಈ 9 ಮಂದಿಯನ್ನು ಈ ಟೀಮ್ ಇದೆಲ್ಲ, ಧೀರಜ್ಗೆಲ್ಲ, ಮತ್ತೆ ಮಲ್ಲಿಕ್ ಜೈನ್, ಹರ್ಷಿತ್ ಜೈನ್, ಉದಯ್ ಜೈನ್ ಎಲ್ಲ ಇದ್ದಾರಲ್ಲ, ಇವರನ್ನು ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ದಾರೆ ಲೈನ್ ಆಗಿ. ಆಗ ಈ ಸ್ಟೇಷನ್ ಇರಲಿಲ್ಲ, ಅಲ್ಲಿ ಧರ್ಮಸ್ಥಳದ ಬಿಲ್ಡಿಂಗಲ್ಲೇ ಸ್ಟೇಷನ್ ಇದ್ದದ್ದು. ಇವ್ರದ್ದೇ ಕಂಟ್ರೋಲ್ ಎಲ್ಲ, ಬಿಲ್ಡಿಂಗು ಅವ್ರದ್ದು, ಪೊಲೀಸು ಇವ್ರದ್ದೇ, ಎಲ್ಲ ಇವ್ರದ್ದೇ. ಸಾಯಂಕಾಲ ಹೊತ್ತಿಗೆ ಬಿಟ್ಟುಬಿಟ್ಟಿದ್ದಾರೆ. ಅದು ಕೇಸ್ ಇಲ್ಲ, ಏನಿಲ್ಲ. ಅದಕ್ಕೆ ಹೇಳಿದ್ದು ಸಾಕ್ಷಿ ಸಿಗುದಿಲ್ಲ ನಿಮ್ಗೆ ಅಲ್ಲಿ. ಇವ್ರ ಸಂತೋಷ್ ಹೇಗೆ ಸಿಕ್ಕಿ ಬೀಳ್ತಾನೆ? ಅಲ್ಲಿ ಅವ್ರ ಟೆಂಟ್ ಇತ್ತು ಅಂತ ಹೇಳಿ ಮಾತ್ರಕ್ಕೆ ಅವ್ನು ಸಿಕ್ಕಿ ಬೀಳ್ತಾನ? ಯಾಕೆ? ಇವನು ಆರೋಪಿ ಸಂತೋಷ್ ರಾವ್ ಅವನು ಹೇಗೆ ಈ ಕೇಸಲ್ಲಿ ಫಿಟ್ ಆಗ್ತಾನೆ? ನೋಡಿ, ಒಂದು ನಾವು ಜನಗಳು ಹೇಳಿದ ಮಟ್ಟದಲ್ಲಿ ಅವನಲ್ಲಿ ನಿಜವಾಗ್ಲೂ ಅಲ್ಲಿ ಅವನು ಯಾತ್ರಿಕ, ಅವನೊಬ್ಬ ಸಾಧಕ. ಅವನು ಎಲ್ಲ ಹೋಗಿ ಬಂದಿದ್ದು ಅಂತ ಹೇಳಿ ಜನರು ಹೇಳ್ತಾರೆ. ಅಲ್ಲಿ ಕೂತಿದ್ದ, ಅವನನ್ನು ನಿಂತ್ಕೊಂಡು ಹೋಗಿದ್ದ. ಅಲ್ಲಿ CC ಫುಟೇಜ್ ಇತ್ತಲ್ಲ, ಅದ್ಯಾಕೆ ಇದು ತಗೊಳ್ಳಿಲ್ಲ? ಆ ಇಸ್ವಿನಲ್ಲಿ ಅಲ್ಲಿ ಇರಲಿಲ್ಲ ಅಂತಾರೆ. ಯಾರು? ರಿಪೋರ್ಟೇ ಹೇಳುತ್ತೆ. ಬೇಡ, ಇಲ್ಲಿತ್ತಲ್ಲ. ಈಗ ಈ ಯೋಗೀಶ್ ಹೇಳ್ತಾನೆ, ಇಲ್ಲಿತ್ತಲ್ಲ, ಈ ಹುಡುಗಿನ ಅಪಹರಣ ಮಾಡೋ ಜಾಗದಲ್ಲಿ ಇರಲಿಲ್ಲ. ಯಾಕಿಲ್ಲ? ಇಲ್ಲಿತ್ತು. ಎಲ್ಲಿ? ನ್ಯಾಚುರೋ ಅಲ್ಲಿಂದಲೇ ಕೊಂಡು ಹೋಗುದಲ್ಲ. ಅಲ್ಲಿ ರೇಪ್ ಆಗೋ ಘಟನೆಯಲ್ಲಿ ಇರಲಿಲ್ಲ. ಆದ್ರೆ ಈ ಕಡೆ ಅವಳ ಎಲ್ಕೊಂಡು ಹೋಗೋ ದಾರಿಯಲ್ಲಿ ಇತ್ತು. ಅದರ ಮುಂದುಗಡೆ ನಿಮ್ಗೆ ಹೇಳ್ತೇನೆ, ಅದರ ಮುಂದುಗಡೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ. ಇವ್ರದ್ದು ನ್ಯಾಚುರೋಪತಿ ಇದೆಯಲ್ಲ,
ಅದರ ಸರಿ ಈ ಕಡೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಅದಕ್ಕೆ ಏನು ಇವರು ಆ CC ಫುಟೇಜ್ ಹೇಗೆ ಅಂತೇಳಿ ತಿರುಗೋದು ದೊಡ್ಡದು, ಅದು ಬಸ್ ಸ್ಟ್ಯಾಂಡ್ ಒಳಗಡೆ ಹಾಕಿದ್ರು. ಈಗ ಈ ಲೈಟ್ ಹಾಕಿದಾಗೆ ಆ ಕಪ್ಪುದಿರ್ತದಲ್ಲ ಅದು ಯಾಕೆ ಇವರ ಕೆಲಸದವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅದು ಅಲ್ಲಿ ಅವನು ಕೂತ್ಕೊಂಡು ನೋಡುದು. ಯಾರು? ಚಿಕ್ಕವ ನೋಡೋದು ಅವನ ಆಫೀಸಿಗೆ. ಅದೆಲ್ಲ ಹೇಳಿದ್ರೆ ಅದು ಒಂದ್ ದಿವಸ ಇದೆ, ಮರುದಿನ ಇಲ್ಲ, ಡಿಲೀಟ್. ಅದೆಲ್ಲ ತೆಗ್ದಾಗಿದೆ. ಅದು ಬಸ್ ಸ್ಟ್ಯಾಂಡೇ ಇಲ್ಲ ಅಂತ ಕಾಣ್ತದೆ ಈಗ. ಅದು ಆ ಟೈಮಲ್ಲೆಲ್ಲ ಇತ್ತು. ಆ ಟೈಮಲ್ಲೆಲ್ಲ ಅದು ಸಹ ಇತ್ತು, ಇದು ಸಹ ಇತ್ತು. ಕೋರ್ಟಲ್ಲಿ ಒಪ್ಪಿಕೊಂಡಿದ್ದಾನೆ, ಇದನ್ನು ಒಪ್ಕೊಳ್ಳಿಲ್ಲ, ಅದನ್ನು ಒಪ್ಕೊಂಡಿದ್ದಾನೆ. ಆ ಗೇಟಲ್ಲಿ ಇತ್ತು ಅಂತೇಳಿ, ಅದರಲ್ಲಿ ಇತ್ತು ಅಂತೇಳಿ. ಈಗ ಮೊನ್ನೆ ಇದರಲ್ಲಿ ಪವರ್ಟಿಯಲ್ಲಿ ಹೇಳ್ತಾನೆ CC ಏನದು ಅಂತ ಹೇಳಿದ್ರು. ಅಲ್ಲ ನಾವು ಬಿಡಿ, ನಾವು ಸಾಮಾನ್ಯ ಜನಗಳು. ಅವನೊಬ್ಬ ಅಯ್ಯೋ ಫಸ್ಟ್ 2 ದಿವಸ ಇದ್ದಂತ ಅಯ್ಯೋ ಅವನು ಹೇಳ್ತಾನೆ ಕೋರ್ಟಲ್ಲಿ ಹೇಳಿದಾನೆ ಇತ್ತು ಅಂತೇಳಿ, ಮೊನ್ನೆ ಪವರ್ಟಿ ಫೋನ್ ಮಾಡಿ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಡೌಟ್ಗಳಲ್ವ? ಯಾಕೆ ಅಂತ ಸಾವಿರ ಡೌಟ್ಗಳಿದ್ದೇವೆ ಅದರಲ್ಲಿ. ನಿಮಗೆ ಅದರಲ್ಲಿ ಜಡ್ಜ್ಮೆಂಟಲ್ಲಿ ನೋಡಿದರೆ ಅದು ನಾವು ಹೇಳ್ಬೇಕಂತಲೇ ಇಲ್ಲ. ಮತ್ತೆ ವೇದವಲ್ಲಿಯಲ್ಲಿ ಕೂಡ ನಿಮ್ಮ ಇದರಲ್ಲಿ ಎಷ್ಟು ಬರ್ತಿದ್ದಾರೆ ಅಂತ, ನಿಮ್ಮ ತಂದೆ ಇರುವಾಗ ಎಷ್ಟು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಸ್ಟೆಲ್ಲಿ ಮತ್ತು ಕಿಟ್ಟಿ ಅಂತ ಹೇಳುವವರು ಎಲ್ಲದರೊಂದು ಇದೆಯಾ? ಚೂರು ಹೆಕ್ಕಿದೆ ನೋಡಿ. ಅದು ಈಗ ಹೊಸ ಸುದ್ದಿ ನಾನು ಕೇಳಿದ್ದು ಹೊಸತ್ತು. ನನಗೆ ಮೊನ್ನೆ ಬಂದ ಮಾಹಿತಿ ಅದು. ಸ್ಟೆಲ್ಲಿ ಮತ್ತು ಈ ಯಂಗ್ಸನ್ನು ಆ ಸ್ಕೂಲಲ್ಲಿ ಇರಬಾರ್ದು ಅಂತ ಹೇಳಿ ಅದನ್ನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ನನಗೆ ಹೇಳೋದು, ಈ ಟೀಚರನ್ನು ಅವರ ಸ್ಕೂಲಿಂದ ತೆಗಿಲಿಕ್ಕೆ ನೋಡ್ತಾರೆ. ಇವರು ಒಪ್ಪೋದಿಲ್ಲ. ಈ ಸ್ಟೆಲ್ಲಿ ಮತ್ತು ಕಿಟ್ಟ ಅನ್ನುವಂಥ 2 ಹರಿಜನರನ್ನು ಬಿಟ್ಟು ರೇಪ್ ಮಾಡಿಸ್ತಾರೆ ಅವ್ರ ಮೇಲೆ ಎದುರಿಸಲಿಕ್ಕೆ. ಅದರ ಮೇಲೆ ಅವರು ಮನೆಗೆ ಬಂದ ಮೇಲೆ ಗಂಡನಿಗೆ ಹೇಳ್ತಾರೆ, ನಿಮ್ಮೊಟ್ಟಿಗೆ ನಾನು ಬದುಕಲಿಕ್ಕೆ ಆಗೋದಿಲ್ಲ, ನನ್ನನ್ನು ಈ ರೀತಿ ಹಾಳು ಮಾಡಿದ್ದಾರೆ ಅಂತೇಳಿ. ಆಗ ಡಾಕ್ಟ್ರು ಹೇಳಿದಾರಂತೆ, ಇಲ್ಲ, ನಿನ್ನನ್ನು ಕೈ ಹಿಡ್ದಾಗಿದೆ, ಅವ್ರು ರೇಪ್ ಮಾಡಿದ್ದಕ್ಕೆ ನಾನೇನು, ನೀನು ತಪ್ಪಿತಸ್ಥರಲ್ಲ, ನಾನು ನಿನ್ನನ್ನು ಸಾಕ್ತೇನೆ, ನೀನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡ, ಅವ್ರು ಮಾಡಿದ ಪಾಪ ನೋಡೋ ಮುಂದಿನ ದಿನಗಳಲ್ಲಿ. ಮತ್ತೆ ಇವರು ಚಾಲೆಂಜ್ ಆಗಿ ತಗೊಂಡು ಶಿಕ್ಷಣ ಇಲಾಖೆ ಹೋಗಿ ಅಲ್ಲಿಂದ ಆರ್ಡರ್ ಮಾಡಿಸ್ಕೊಂಡು ಅದೇ ಸ್ಕೂಲ್ಗೆ ಬರೋದು. ಆಗ ಪೆಟ್ರೋಲ್ ಸುತ್ತು ಕೊಲೆ ಮಾಡೋದು. ಅದರ ಮಧ್ಯದಲ್ಲಿ ಇವರನ್ನು ಇಬ್ಬರನ್ನು ಮುಗಿಸಾಕ್ತಾರೆ. ಯಾರನ್ನು? ಸ್ಟೆಲ್ಲಿಯೂ ಇಲ್ಲ, ಕಿಟ್ಟನೂ ಇಲ್ಲ. ಅದೇ ಬೆಳಾಲ ರೋಡಲ್ಲಿ ಒಂದು ಮರದ ಮಿಲ್ಲಿತ್ತು. ಆ ಹೆಂಗ್ಸ್ ಹೇಳಿದ್ದು ನನಗೆ, ಈಗ ಒಂದು ತಾಯಿ ಹೇಳುವಂಥದ್ದು, ಅಲ್ಲಿ ಒಂದು ಮರದ ಮಿಲ್ಲಿತ್ತು. ಆ ಮರದ ಮಿಲ್ಲಲ್ಲಿ ಮರದ ದಿಮ್ಮಿ ಹಾಕಿ ಇಬ್ಬರನ್ನು ಸಾಯಿಸ್ತಾರೆ. ಅವರು ಅದರಲ್ಲೇ ಕೆಲಸಕ್ಕಿದ್ದವರು. ಆ ಮರದ ಮಿಲ್ಲಲ್ಲಿ ಸ್ಟೆಲ್ಲಿ ಮತ್ತು ಕಿಟ್ಟ ಒಂದೇ ಮರದ ಮಿಲ್ಲಲ್ಲಿ ಕೆಲಸಕ್ಕಿದ್ದವರು. ಅಲ್ಲೇ ಅವರನ್ನು ಮರಪಟ್ಟಿ ಹಾಕಿಸಿ ಅದನ್ನು ಅಳಿಗೆ ಹಾಕಿ ಅಲ್ಲಿ ಸಾಯಿಸಿ ಅದರಲ್ಲೇ ಮಣ್ಣು ತೆಗೆದು ಸಮಾಧಿ ಮಾಡಿದ್ದಾರೆ. ಅದರ ಮತ್ತೆ ಪೆಟ್ರೋಲ್ ಸುತ್ತು. ಇದು ಹೊಸ ಸುದ್ದಿ, ನನಗೆ ಹೊಸ ಸುದ್ದಿ. ನಿಮ್ಮ ಅವತ್ತು ನಿಮ್ಮ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಇದು ಮೊನ್ನೆ ಹೊಸ ಸುದ್ದಿ. ಇವರ ಕತೆ ಹೇಳುವಾಗ ಕೆಲವು ಮನೆಗಳಲ್ಲಿ ವಯಸ್ಸಿನವ್ರು ಮಾತಾಡೋದಿಲ್ಲ, ಆ ದೇವರ್ಸಿಗಳು ಅವತ್ತಂತದ್ದೇ ಮಾಡಿದ್ದು ಅಂತ ಹೇಳಿ ಹಾಗೆ ಹೊರಗಡೆ ಬರೋದು. ಈಗ ಒಂದೊಂದು ನೋಡಿ, ಇದ್ರ ಮಧ್ಯದಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ. ಈಗ ಇಡೀ ರಾಜ್ಯದ ಜನತೆ ಇದ್ದಿತ್ತಲ್ಲ, ಈಗ ಎಲ್ರಿಗೂ ಬೆಟ್ರಿ ಬಂದಿದೆ, ಸ್ವಲ್ಪ ಪವರ್. ನಾನು ಬರ್ತೇನೆ, ಹೌದು ಹೀಗೆ ಮಾಡಿದ್ದಾರೆ ಅಂತೇಳಿ. ಅದೇ ಸತ್ಯ. ಅದೇ ಇವಾಗಲೇ ಸಾಕ್ಷಿಗಳು ನ್ಯಾಯ ನಾಶ ಆಗೋಗಿದೆ. ನ್ಯಾಯಾಲಯದಲ್ಲಿ ತನಿಖೆ ಹೇಗೆ ಸಾಧ್ಯ ಆಗುತ್ತೆ ಮುಂದಕ್ಕೆ? ನಾಶ ಅಂತೂ ಆಗೋಗಿದೆ. ಏನು ಸುಲಭ? ತನಿಖಾಧಿಕಾರಿ ಇಲ್ವಾ? ನ್ಯಾಯ ಈಗ ಮತ್ತೆ ತಿರ್ಗಾ ತೆಗಿಬೇಕು. ಇವರೆಲ್ಲ ನ್ಯಾಯ ನಾಶ ಮಾಡಿದ್ಯಾಕೆ ಅವನು? ಈಗ ನೋಡಿ, ಈಗ ಪೋಸ್ಟ್ ಮಾರ್ಟಮ್ ಮಾಡಿದವರು ಒಳಗೆ ಹೋಗ್ಬೇಕು. ಅಲ್ಲ, ಒಳಗೆ ಹೋಗ್ತಾರೆ ಸರಿ. ಅಲ್ಲ, ಗಲ್ಲಾಗ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ? ನಾನು ಹೇಳೋದು ಯಾಕೆ ಗೊತ್ತಾ? ಅವನೇನು ತಿಳುವಳಿಕೆ ಇಲ್ಲದವನ ಏನು? ಫಸ್ಟ್ ನಿಮಗೆ ನೋಡಿ, ಒಂದು ಪೋಸ್ಟ್ ಮಾರ್ಟಮ್ ರೇಪ್ ಆ್ಯಂಡ್ ಮರ್ಡರಲ್ಲಿ ಅದರಲ್ಲೂ 100 ಭಾಗದಲ್ಲಿ ಅದನ್ನು ತನಿಖೆ ಮಾಡ್ಬೋದು. ಅದರಲ್ಲಿ ಒಂದೇ ಇಲ್ಲದಾಗಿ ನಾಶ ಮಾಡಿದ ಉದ್ದೇಶಪೂರ್ವಕ. ಸರಿ, ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದೆ, ತಪ್ಪು ಮಾಡಿದೆ. ನೀವೇ ಅದಕ್ಕೆ ಏನೋ ರಿಪೋರ್ಟ್ ಮಾಡಿದ್ರಿ, ನೀವು ತಪ್ಪು ಮಾಡಿದ್ರಿ. ಇವನೇ ಏನೋ ಮಾಡ್ದ, ಅದಕ್ಕೆ ಬರ್ದ ಗೀಚ್ದ, ಅವನು ತಪ್ಪು ಮಾಡ್ದ. 3 ಜನ ನಾವು ಗಲ್ಗೆ ಇರ್ತೀವಿ. ಸೌಜನ್ಯಕ್ಕೆ ನ್ಯಾಯ ಎಲ್ಲಿ ಸಿಕ್ತು? ಆರೋಪಿಗಳನ್ನು ಬಚಾವ್ ಇಲ್ಲಾಂದ್ರೆ ಅವನು ಹೇಳ್ಬೇಕು.
ನಮಗೆ ಇಂಥವರ ಕಡೆಯಿಂದ ಒತ್ತಡ. ನನ್ನ ಹತ್ರ ಹೇಳಿದಾನೆ, ಇದೇ ಯೋಗೀಶ 5 ಜನ ಇದ್ದಾರೆ, CBI ಕೋರ್ಟಲ್ಲಿ ಹೇಳ್ತೇನೆ ಅಂತ ಹೇಳಿದಾನೆ ಅವನು. ಮೊನ್ನೆ ಹೇಳ್ತಾನಲ್ಲ, ತೀರ್ಥ ತಗೊಂಡಿದ್ದವನು ಇಲ್ಲ ಅಂತ, ಅದಕ್ಕೆ ತೀರ್ಥ ತಗೊಳ್ಳಿಕ್ಕೆ ಬಂದದ್ದವನು. ದೇವರ ಶಾಪಕ್ಕೆ ಗುರಿಯಾಗಿದ್ದವನು. ಆಕ್ಸಿಡೆಂಟ್ ಆಗಿತ್ತು, ಸತ್ತೇ ಹೋಗ್ತಿದ್ದ, ಬದುಕಿದ. ಮಗುವಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಏನೋ ಅಂತಾರೆ ಮಾಡ್ತಿದ್ರು ಅವರು. ಆಗ ಬಂದು ನನ್ನ ಹತ್ರ ಹೇಳಿದ್ದಾನೆ, ಇಲ್ಲೇ ಇದು ಮಾಡಿದ್ದೇನೆ ನಾನು. ಒಬ್ಬ ಅಯ್ಯೋನೇ ನಮಗೆ ಸಾಕ್ಷಿ ಆದರೆ ನಾವು ಆಸೆ ಪಡೋದಿಲ್ವ ನಮ್ಮ ಕೇಸಿಗೆ ಜಯ ಆಗ್ತದೆ ಅಂತೇಳಿ. ಇದು ಸತ್ಯ. ನಮ್ಮದು ಕೂಗಿ ಹೇಳ್ತೇನೆ ಸತ್ಯ ಅಂತೇಳಿ. ಲಾಸ್ಟಿಗೆ ಅವನು ತನಿಖೆ ಆಗೋದಕ್ಕಿಂತ, ಈ ಜಡ್ಜ್ಮೆಂಟ್ ಬರೋದಕ್ಕಿಂತ 2-3 ತಿಂಗಳ ಹಿಂದೆ ಫೋನ್ ಮಾಡಿದ್ದೆ, ಮಹೇಶಣ್ಣ ಅಣ್ಣ ನಾನು ಕೋರ್ಟಿಗೆ ಹೋಗ್ತೇನೆ. ಅಣ್ಣ ಅಂತಲೇ ಹೇಳೋದು, ಮಹೇಶಣ್ಣ ಅಂತಲ್ಲ, ಅಣ್ಣ ಅಂತಲೇ ಹೇಳೋದು. ಹೋಗಿ ಬಾ ಮಾದೆ ಅಂತ ಹೇಳಿದೆ. ಹೋಗಿ ಬಾ, ಏನಾದರೂ ಇದ್ರೆ ಸತ್ಯವೇ ಹೇಳು. ಅಲ್ಲ, ಅಯ್ಯೋ ನಾನಲ್ಲ, ಭಾಸ್ಕರ್ನೇ ಅಂತ ಹೇಳಿದೆ. ನಾನು ಹೇಳಿದೆ, ಫಸ್ಟಿಗೆ ಮಾಡಿದ್ದು ನೀನಲ್ಲ, ಗೋಲ್ಡನ್ ಮುಗಿಸಿದ್ದು ನೀನಲ್ಲ, ನೀನು ಅಪಾಲಜಿ ಕೇಳು ಹೋಗಿ. ಹೋದ್ರೆ ಇನ್ನೇನು, 11 ವರ್ಷ ತಿಂದಿಯಲ್ಲ ಸರ್ಕಾರದ ದುಡ್ಡು, ಸಾಕು ನೀನು ತಿಂದದ್ದು. ಇಲ್ಲಾಂದ್ರೆ ಅಣ್ಣಪ್ಪರ ಮಂಜುನಾಥನ ಶಾಪಕ್ಕೆ ಗುರಿ ಆಗ್ತದೆ. ಈ ಬೋಳಿ ಮಗ ಅದನ್ನು ಮಾಡಲಿಲ್ಲ. ಗೊತ್ತಿದೆ ಅವನಿಗೆ ಯಾರು ಅಂತೇಳಿ, ಎಲ್ಲ ಗೊತ್ತಿದೆ. ಡಾಕ್ಟರ್ ಆದಮ್ಗೆ ಗೊತ್ತಿದೆ. ಇವರು 10ನೇ ತಾರೀಕಿಗೆ ಏನು ಮಾಡಿದ್ದಾರೆ ಗೊತ್ತಾ? ಇವರು ನಮಗೆ ಈಗಲೂ ಮಾಹಿತಿ ಬರ್ತದೆ. ಡಾಕ್ಟರ್, ಪೊಲೀಸ್, ಇವರ ವಕೀಲರು, ಆರೋಪಿಗಳು ಯಾರ್ಯಾರಿದ್ದಾರೆ ಇವರೆಲ್ಲ ಕೂತು ಮೀಟಿಂಗ್ ಮಾಡಿ ಇದನ್ನು ಪೂರ್ತಿ ಬೆಕ್ಕು ಹಾಲು ನೆಕ್ಕಿ ಬಿಟ್ಟಾಗಿ ಅದನ್ನು ಏನು ಇಡ್ಲಿಕ್ಕಿಲ್ಲ. ಡಾಕ್ಟರು ಇಡ್ಲಿಕ್ಕಿಲ್ಲ, ಅಯ್ಯೋನೇ ಇಡ್ಲಿಕ್ಕಿಲ್ಲ, ಯಾರು ಎಲ್ಲಿಯೂ ಇಡ್ಲಿಕ್ಕೇನೆ ಇಲ್ಲ. ಚೂರ್ಸ ಅತ್ಯಾಚಾರವೇ ಆಗಲಿಲ್ಲ. ಈ ರೀತಿ ಮುಗಿಸಿಬಿಡ್ಬೇಕಂತೇಳಿ ಪ್ಲಾನ್ ಮಾಡಿದ್ದಾರೆ. ಅಲ್ಲ, ಮತ್ತೆ ಈಗ ಇವ್ರ ತಾಯಿ ಹೋಗಿ, ಸೌಜನ್ಯಳ ತಾಯಿ ಹೋಗಿ, ಇಲ್ಲ ಇವಳು ಆಗಲೇ ಅಷ್ಟು ನೊಂದು ಬಿಟ್ಟಿದ್ದಾಳೆ, ಬೆಂದು ಬಿಟ್ಟಿದ್ದಾಳೆ, ಇವಳು ಶವ ಆಗಲೇ ಅಂದರೆ ರೇಪ್ ಆಗಿ ಇದೆಲ್ಲ ಅನುಭವಿಸ್ಬಿಟ್ಟಿದ್ದಾಳೆ, ಅವಳು ಪೋಸ್ಟ್ ಮಾರ್ಟಮೇ ಮಾಡಬೇಡಿ ನೀವು. ಒಂದು ಹೇಳ್ತೇನೆ, ಆ ಹೊತ್ತಿಗೆ ಯಾವ ತಾಯಿ ಬೇಡ ಅಂತಾನೆ ಹೇಳ್ತೀನಿ. ಹೌದು, ಬಿಡ್ತಾರ ಮಗುವನ್ನು? ಈ ಪಾಪಿಗೆ ಆ ಬಾಡಿ ನೋಡುವಾಗ ಬಟ್ಟೆ ಇಲ್ಲ, ಬರೆ ಇಲ್ಲ, ಏನಿಲ್ಲ, ಕೈ ಕಟ್ಟಿರೋದು, ಆ ಕಾಲು ಹೀಗೆ ಇದೆ. ಅಲ್ಲ, ನಾ ಹೇಳೋದು 5 ಜನ ಮಾಡಿದ್ರೆ ಕೈ ಹಾಕಿ ಕಟ್ತಾರೆ. ಒಂದು ಈಗ ನೋಡಿ, ನಾನು ಹೇಳೋದು ಕೇಳಿ, ನಾನು ಹೇಳೋದು ಅದಕ್ಕೂ ಉದಾಹರಣೆ ನೋಡಿ, ಎಕ್ಸ್ಪ್ಲೇನ್ ಕೊಡ್ಬೋದು. ನಾವು ನೋಡಿದವರಲ್ಲ. ವಾಪಸ್ ತರಬೇಕಾದ್ರೆ ಅಲ್ಲಿ ಅತ್ಯಾಚಾರ ಆಗಿದ್ದಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ 9 ತಾರೀಕಿಗೆ ಅಷ್ಟು ಮಳೆ ಬಂದಿದೆ. ಏನು ಇವರು ಮಳೆದ್ದು ಏನಾದರೂ ಈಗ ಪೊಲೀಸ್ನವ್ರೆ ಮಳೆ ಇರಲಿಲ್ಲ ಅಂತ ಹೇಳಿ ಮೊನ್ನೆ ಪೊಲೀಸ್ ಮಾತಾಡಿದ ವಾಯ್ಸ್ ರೆಕಾರ್ಡ್ ಇದೆ. ಜಡ್ಜ್ಮೆಂಟ್ ಬಂದ ಮೇಲೆ ಮಾತಾಡ್ತಾನೆ. ಅದೇ ಪೊಲೀಸ್ ತನಿಖೆಯಲ್ಲಿದ್ದ ಅಂತ ಹೇಳ್ತಾನಲ್ಲ, ಆ ಪೊಲೀಸ್ ಹೇಳ್ತಾನೆ ಮಳೆ DNA ವಾಶ್ಔಟ್ ಆಗಕ್ಕೆ ಮಳೆ ಬರೋ ಕಾರಣ. ಮಳೆ ಬಂದಿರೋದಕ್ಕೆ DNA ಎಲ್ಲ ವಾಶ್ಔಟ್ ಆಗಿದೆ. ಇಲ್ಲ, ಮಳೆ ಬಂದದ್ದು ಮಧ್ಯಾಹ್ನದಿಂದ ರಾತ್ರಿ ತನಕ ಮಳೆ ಬಂದಿದೆ. ಮಳೆ ಬಂದು ಸಾಧಾರಣ ನನ್ನ ಲೆಕ್ಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಅವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಸಾಧಾರಣ ನನಗೆ ಸಾಯಂಕಾಲ ಎಲ್ಲ ಹುಡುಕಿದವರು ಬಾಡಿ ಸಿಗ್ಲಿಲ್ಲ ಅಂತ ಹೇಳಿದಾಗ ಸಾಧಾರಣ ಒಂದು 300 ಮೇಲೆ ಜನ ಇದ್ರು ಅಲ್ಲಿ. ಈಗಿನ ನೀವು ಬರುವ ಮಾರ್ಗ ಮತ್ತು ಆ ಕೆಳಗಡೆ ತೋಡಿದೆ, ಅದರಲ್ಲಿ ನೀರು ತುಂಬಿ ಸಾಧಾರಣ ಮಾರ್ಗ ಸರಿಯಾಗಿ ನೀರು ಹೋಗ್ತಿತ್ತಂತ ಆ ತೋಡಲ್ಲಿ. ಈಗ ಬಾಡಿ ಸಿಕ್ಕಿದ ಜಾಗ ಮರುದಿವಸ 10ನೇ ತಾರೀಕು ಬಾಡಿ ಸಿಗ್ತದಲ್ಲ, ಅದು ಪೂರ್ತಿ ಜಾಗ ನೀರಲ್ಲಿ ಮುಳುಗಿ ಹೋಗಿತ್ತದು. ಸಾಧಾರಣ 8 ಫೀಟ್ ಗುಂಡಿದೆ ಅಲ್ಲಿ ಬಾಡಿ ಸಿಕ್ಕಿದ ಜಾಗ. ಎಲ್ಲಿ? ಈ ಮಾರ್ಗದಿಂದ ಕೆಳಗಡೆ ಇಳಿದು ಹೋಗ್ಬೇಕು, ಕೆಳಗಡೆ ಗುಂಡಿಗೆ ಇಳಿಬೇಕು. ಬಾಡಿ ಸಿಕ್ಕಿದಲ್ಲಿ ಕೆಳಗಡೆ ಎತ್ತರದ ಗುಡ್ಡದಲ್ಲಿ ಸಿಕ್ಕಿದ್ದಲ್ಲ. ಏನು ತೋಡಿನ ಮತ್ತು ಮಾರ್ಗದ ಲೆವೆಲ್ಗೆ ನೀರಿತ್ತು ಅಂತೇಳಿ ಒಂದು 8 ಫೀಟ್ ನೀರು ನಿಂತಂತ ಜಾಗ. ಬಾಡಿ ಅಲ್ಲಿ ಅತ್ಯಾಚಾರ ಆಗಿದ್ದೇ ಅಲ್ಲ, ನಾವು ಹೇಳುವಂಥದ್ದು ಅಲ್ಲಿಂದ ಕೊಂಡೋಗಿ ಬೇರೆ ಕಡೆಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ, ತಗೊಂಡ್ಬಂದು ಕಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಆವತ್ತಿನ ರಾತ್ರಿ ಸಾಧಾರಣ ರಾತ್ರಿ ಆಗೋ ಹೊತ್ತಿಗೆ ಅಲ್ಲಿಂದ ಕರೆಂಟ್ ಎಲ್ಲ ತೆಗಿಲಿಕ್ಕೆ ಶುರು ಮಾಡಿದ್ರೆ ಆ ಪ್ರದೇಶದ್ದು. ಇದು ತಮ್ಮ ಗಮನದಲ್ಲಿರಲಿ. ಅದು ಅವತ್ತೇ ಮನೆಯವರು ಕೂಡ ಟಿವಿಯಲ್ಲೆಲ್ಲ ಹೇಳಿದ್ದಾರೆ. ಮತ್ತೆ ಪಾಸಿನ ಎಲ್ಲ ಮನೆಗಳು ಕಲ್ಲೊಡೆದಿದ್ದಾರೆ. ಏನೋ ಒಂದು ರೀತಿಯ ಭಯದ ವಾತಾವರಣವನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ಮಾಡಿದ್ದಾರೆ. ಯಾರು ಮಾಡೋದು? ಯಾರು? ಇದು ಸಂತೋಷ್ ರಾವ್ ಮಾಡೋದಾ? ಅಲ್ಲಿ ಹೇಳಿ ನೀವು ಸಂತೋಷ್ ರಾವ್ ಮಾಡೋದಾ? ಯಾರು ಮಾಡ್ಬೇಕು ಇದನ್ನು ಸಂತೋಷ್ ರಾವ್ ಮಾಡಲಿಕ್ಕೆ ಸಾಧ್ಯನಾ? ಬೇಡ. ಅವನು ಸಿಕ್ಕಿದ 11 ತಾರೀಕಿಗೆ.
ಸಂತೋಷ್ ರಾವ್ ಹೇಳ್ಕೊಂಡು ಹೋಗಿ ಅತ್ಯಾಚಾರ ಈ ಥರ ಮಾಡಿದ್ದೆ ಅಂತ ಎಣಿಸ್ಕೊಳ್ಳಿ ಇವರು. 11 ತಾರೀಕಿಗೆ ನಾನು ಬನ್ನಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಗೋಮಟ ಬೆಟ್ಟದ ಮೆಟ್ಲಲ್ಲಿ ಕೂತ್ಕೊಂಡು ಬನ್ನಿ ಬನ್ನಿ ನಾನೇ ಅತ್ಯಾಚಾರ ಮಾಡಿದ್ದು ಇಟ್ಕೊಳ್ಳಿ ಕೊಡಿ, ಅದು ಇವನನ್ನೇ ಕರೀತಾನ. 9ನೇ ತಾರೀಕು ಮಧ್ಯಾಹ್ನ 2:30 ಗಂಟೆಗೆ ಇದ್ದವನು ಬಾ ಮಲ್ಲಿಕ್ ಜೈನ್ ನೀನೇ ಬಾ ನೀನೇ ಹಿಡಿದುಕೊಡು ಅಂತ ಹೇಳ್ತಾನ. ಇದೆಲ್ಲ ಎಂತ ಇದರಲ್ಲಿ ನಾವೇನು ಮೂರ್ಖರ? ನಾನು ನೋಡಿ ಭಾಳಷ್ಟು ಸಂಘಟನೆಯಲ್ಲಿ ಹೋರಾಟ ಮಾಡಿದ್ದವು. ನಮಗೆ ಈ ಪೊಲೀಸು ಗೀಲೀಸು ಹೇಗೆ ಬರ್ತಾರೆ ಹೇಗೆ ಹೋಗ್ತಾರೆ ಒಂದು ವ್ಯವಸ್ಥೆಗಳನ್ನು ಯಾವ ರೀತಿ ನಮಗೆ ಜನರಲ್ ನಾಲೆಜ್ ಇದೆ. ವಿದ್ಯೆ ಬಿಡಿ, ವಿದ್ಯೆ ಸಾಯಲಿ, ಪುಸ್ತಕದ ಬದನೆಕಾಯಿ ಒಂದು ಸೈಡಲ್ಲಿ ಇರಲಿ. ಜನರಲ್ ನಾಲೆಜ್ ನಾವು ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡಿದವರು. ಪ್ರಾಕ್ಟಿಕಲ್ ಇದೆ ನಮ್ಮ ಹತ್ರ, ಕಣ್ಣಿಗೆ ಕಾಣೋದಿಲ್ಲ. ಅಲ್ಲ ನಿಮ್ಗೆ ಚಿವುಟಿದ್ರೆ ಅವ್ರಿಗೆ ಯಾಕೆಪ್ಪ ನೋವಾಗೋದು? ನೀವು ಬೊಬ್ಬೆ ಹೊಡಿಬೇಕು ಭಾವನಮ್ಮ, ನೀವು ಬೊಬ್ಬೆ ಹೊಡಿಬೇಕು. ನಿಮ್ಮ ಹಿಂದ್ಗಡೆ ಕುಂತವ್ರು ಯಾಕೆ ಬೊಬ್ಬೆ ಹೊಡಿದ್ರು ಸುಮ್ಮನೆ? ಅದು ಹುಚ್ಚು ಅಂತ ಹೇಳ್ತಾರೆ. ಇದೀಗ ಹಾಗೆ ಆಗಿದೆಲ್ಲ. ನಾವೆಲ್ಲೋ ಮಾತಾಡೋದು, ಇವರು ಬೊಬ್ಬೆ ಹೊಡೆಯೋದು, ಇವರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು, ಇವರು ನಮ್ಮ ಬಗ್ಗೆ ಫೇಸ್ಬುಕ್ಕಲ್ಲಿ ಬರೆಸೋದು. ಹಾಗಾದ್ರೆ ಆರೋಪಿ ನೀವೇನಾ? ಕೇಳಬೇಕಲ್ಲ ನಾವು, ಇದು ಪ್ರಶ್ನೆ ಇರುವಂಥದ್ದು. ರಾಜಕೀಯ ನಾಯಕರು ಈ ಪ್ರಕರಣದಲ್ಲಿ ಬಿಟ್ಟಿ ಪ್ರಚಾರ ತಗೋತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ರಾಜಕೀಯದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹೋರಾಟ ನಮ್ಮ ಕಡೆಯಿಂದ ಆಗಬೇಕು, ಈ ಕಡೆ ನಮ್ಮ ಕಡೆಯಿಂದ ಆಗಬೇಕು. ನಾವು ಯಾರ ಕಡೆ ಅಲ್ಲ, ಸತ್ಯದ ಕಡೆ ಮಾತ್ರ. ಇದರಲ್ಲಿ ಯಾರು ನಾನು ಸತ್ಯ ಯಾರು ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಗೆ ಗೊತ್ತಿರ್ತದೆ. ನಾವು ಭಾವನೆಗಳ ಜೊತೆ ಚೆಲ್ಲಾಟ ಆಡುವಂಥ ವ್ಯಕ್ತಿಗಳಲ್ಲ. ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರ ಜೊತೆ 100ಕ್ಕೂ 100 ಓಪನ್ ಆಗಿ ನಿಲ್ತೇನೆ ನಾನು. ಇವತ್ತು ನೀವು ನಮ್ಮ ಜೊತೆ ಬರ್ತೀರಿ ಅಂತ ಹೇಳಿದರೆ ನಾವು ಅದನ್ನು ಓಪನ್ ಆಗಿ ನಂಬ್ತೇವೆ, ಬಿಡ್ತೇವೆ. ಯುದ್ಧ ಬದ್ಧತನ್ನೆಲ್ಲ ಟಿ ವಿಯಲ್ಲಿ ಕೇಳಲಿಕ್ಕೆ ಶುರು ಮಾಡಿದ್ದು. ಅವರು ತಾಯಿ ಅಮ್ಮ ಅಂತ ಹೇಳುವ ಮಾತಾಡ್ತಿದ್ದು, ಇನ್ನು ಒಂದೇ ಸಲ ಎಗ್ನೆಸ್ಟ್ ಮಾತಾಡಿದಾಗೆ ಮಾತಾಡೋ ಅವರು ಹೆದರು ಬಿಟ್ಟರು. ಇದೆಂತಾಯ್ತು ಅಂತೇಳಿ ಅವರು ಅಲ್ಲಲ್ಲ. ನಾನು ನನ್ನ ಏನು ಇವರು ಆವತ್ತಿಂದ ಹೇಳಿದ್ದಾನೆ ಅದನ್ನೇ ಹೇಳ್ತಾ ಹೋಗ್ತಿದ್ದೆ. ಇವರು ಸಿಕ್ಕಾಕೊಂಡ್ಬಿಟ್ರು. ಇವರಿಗೆ ಅದನ್ನು ಏನು ಮಾತಾಡಬೇಕು ಅಂತ ಇವ್ರಿಗೆ ಬಾಯಿ ಬರ್ತಾ ಇಲ್ಲ. ಸಾಯಂಕಾಲ ಅವರಿಗೊಂದು ನೋಟಿಸ್ ಬಂದದ್ದು 2. ಯಾರು? ಈ ತಮ್ಮನ ಮಗಂದು ಮತ್ತು ಇದೇ ಮಲ್ಲಿಕ್ ಜೈನಿಂದು, ನಮ್ಮ ಹೆಸರು ಎತ್ತಬಾರ್ದು ಅಂತೇಳಿ. ಅದಕ್ಕೆ ಏನೊಂದು ಬ್ಲ್ಯಾಂಕ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಇವರು ಅದನ್ನು ಇಟ್ಕೊಂಡು ಇಲ್ಲಿ ಓಡಿ ಬಂದವರು. ಅಷ್ಟೊತ್ತಿಗೆ ಇವನು ಫೋನ್ ಮಾಡಿದ್ದಿಲ್ಲ. ಇವರು ಇದು ಒಂದು ಕಡೆಯಿಂದ ಇವನೊಂದು ಕಡೆಯಿಂದ ಬೇರೆ ಇವರು ಕಂಗಾಲಿ. ಈ ರೀತಿ ಎಲ್ಲ ನಾವು ನಂಬಿ ಹೋದಂಥವ್ರು ಹೀಗೆ ಮಾಡಿದರೆ. ಕೊನೆಯದಾಗಿ ನಿಮ್ಮ ಮುಂದಿನ ನಡೆ ಏನು ಸರ್? ನೋಡಿ, ಈಗಲೇ ಮನೆಯವರು, ನಾವು ಹೋರಾಟಗಾರರು ಎಲ್ಲರೂ ಯಾರಿಗೂ ನೋವಾಗಬಾರ್ದು. ನಿಜವಾದ ಆರೋಪಿಗಳು ಎದುರುಗೊಳ್ಳಬೇಕು. ಮನೆಯವರು ಕಾಣಿಸದಿರ್ಬೋದು, ಕಾಣಿಸಿದ ಹೆಸರುಗಳಿರ್ಬೋದು, ಇಲ್ಲಾದರೆ ಹೊಸ್ದಾಗಿ ಇನ್ನು ಯಾರನ್ನು ಇವರು ಸೇರ್ಪಡೆ ಮಾಡ್ತಾರೋ ಗೊತ್ತಿಲ್ಲ. ಈಗ ನೋಡಿ, ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ಚಂದಪ್ಪ ಕುಸುಮಾವತಿ ದಂಪತಿಯ ಮಗಳ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು. ದೊಡ್ಡವರಿಗೆ ಇಂಟ್ರೆಸ್ಟ್ ಯಾಕೆ ಮೇಲ್ಮನವಿ ಸಲ್ಲಿಸಲಿಕ್ಕೆ? ದೊಡ್ಡವರಿಗೆ ಇಂಟ್ರೆಸ್ಟ್ ಯಾಕೆ? ಹೋಗಿ ಮೇಲ್ಮನವಿ ಹಾಕಿದ್ದಾರಲ್ಲ, ಯಾಕೆ ಇವರಿಗೆ? ಸಂತೋಷ್ ರಾವ್ ಇವರ ಕಣ್ಣು ಕಿತ್ತಿದ್ದಾನ? ಇವನನ್ನು ಪುನಃ ಆರೋಪಿ ಮಾಡಲಿಕ್ಕೆ ನೋಡೋದಲ್ಲ ಮೇಲ್ಮನವಿ ಮಾಡಿ? ಹಾಗಾದರೆ ಆರೋಪಿಗಳು ಯಾರು? ಇದೇ ಕೇಳೋದು. ನಾವು ಅದನ್ನು ಮಾಡಲಿಕ್ಕೆ, ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನಿರಪರಾಧಿಯಾಗಿ ಉಳಿಬೇಕು. ಅವನನ್ನು ಕೋರ್ಟ್ ಏನು ಹೇಳಿದೆ, ಅವನನ್ನು ಯಾವುದೇ ಸಾಕ್ಷ್ಯದ ಕೊರತೆಯಿಂದ ಬಿಟ್ಟದ್ದಲ್ಲ, ಇವನಿಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲ ಅಂತೇಳಿ ಹೊರಗೆ ಬಿಟ್ಟಿದ್ದು. ಹೌದಲ್ಲ? ಪುನಃ ಅವನನ್ನು ಯಾಕೆ ಸ್ವಾಮಿ ನೀವು ಮೇಲ್ಮನವಿ ಯಾಕೆ ಒಳಗೆ ಎಳಿಲಿಕ್ಕೆ? ನೀವು ಯಾರ್ರಿ? ನೀವು ಯಾರನ್ನು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಿ? ಏನು ಸೌಜನ್ಯನ ಮನೆಯವರು ಯಾರು ಆರೋಪಿ ಅಂತ ಹೇಳ್ತಾರೆ, ಅವರನ್ನು ಬಚಾವ್ ಮಾಡಲಿಕ್ಕೆ ಹೊರಟದ್ದಲ್ಲ ನೀವು ಮೇಲ್ಮನವಿ ಹಾಕ್ಲಿಕ್ಕೆ ನೀವು ಯಾರು? ಪ್ರಶ್ನೆ ಅಲ್ವಾ? ನಾವು ಹೇಳುವಂಥದ್ದು ಒಳ್ಳೆಯ ತನಿಖೆ. ಒಂದು 3 ರಿಂದ 5 ಮಂದಿ ರಿಟೈರ್ಡ್ ಜಡ್ಜಿಗಳನ್ನು, ಒಳ್ಳೆಯ ಜಡ್ಜಿಗಳನ್ನು, ಈ ದೇಶದ ಸಂವಿಧಾನದ, ಒಂದು ಧರ್ಮದ, ನ್ಯಾಯದ ಪರವಾಗಿ ಮಾತಾಡುವಂಥ ಒಳ್ಳೆಯ ಜಡ್ಜಿಗಳನ್ನು. ಯಾಕಂತ ಹೇಳಿದರೆ ಅದು ಧರ್ಮಪೀಠ, ನ್ಯಾಯಪೀಠ. ಇಲ್ಲಿ ಸ್ವಲ್ಪವೂ ಅನ್ಯಾಯ ಆದರೆ ಕೂಡ ಇಡೀ ಭಾರತ ದೇಶದ ಧರ್ಮ ಮತ್ತು
ಸತ್ಯ ಸತ್ತೋಗ್ತದೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ. ಅಂಥ ವ್ಯಕ್ತಿಗಳನ್ನು ನೇಮಕ ಮಾಡಿ ರಿಟೈರ್ಡ್ ಜಡ್ಜಿಗಳನ್ನು ತನಿಖೆ ಮಾಡಿಸಿ ನ್ಯಾಯ ಕೊಡಿಸಿ. ಯಾರು ತಪ್ಪಿತಸ್ಥ ನಾನು ಕೂಡ ಅದರಲ್ಲಿ ಇದ್ದೇನಂತ ಹೇಳಿದ್ರೆ ಮಾಡಲಿ. ಅವರು ನನಗೆ ಇದು ಸಾಯಬಾರ್ದಲ್ಲಿ ಸತ್ಯ ಮತ್ತು ಧರ್ಮ ಸಾಯಬಾರ್ದು. ಇವತ್ತು ಸೌಜನ್ಯಳ ಹೋರಾಟ ಅಂತ ಹೇಳಿದರೆ ನ್ಯಾಯ ಸಿಗಬೇಕು. ಅದರಲ್ಲಿ ಇನ್ನು ಯಾವುದೇ ಒಬ್ಬ ಕ್ರಿಮಿ ಅತ್ಯಾಚಾರ ಮಾಡಲಿಕ್ಕೆ ಅಂತೇಳಿ ಯೋಚನೆ ಮಾಡ್ತಾನಲ್ಲ, ಅವನು ಕೂಡ ಸೌಜನ್ಯನ ಕೇಸ್ ನೆನಪಾಗಬೇಕು. 11 ವರ್ಷದ ಮೇಲೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರೆದ್ದು ಇಂತೆಂಥ ತೀರ್ಮಾನ ಬಂದಿದೆ, ಇಂತೆಂಥ ಶಿಕ್ಷೆ ಆಗಿದೆ, ಅತ್ಯಾಚಾರ ಮಾಡೋದು ಬೇಡ ಅಪ್ಪ ಅನ್ನುವಂಥದ್ದು ಮನಸ್ಸಿಗೆ ಬರಬೇಕು. ಇದು ನಮ್ಮ ಭಾವನೆ. ಸೌಜನ್ಯ ಸತ್ತಾಗಿ ಹೋಗಿ ಆಗಿದೆ, ಇನ್ನು ಮುಂದೆ ಅಂಥ ಘಟನೆಗಳು ನಡೀಲೇಬಾರದು. ಇದು ನಮ್ಮ ಉದ್ದೇಶ. ಮತ್ತು ಆ ಧರ್ಮಕ್ಷೇತ್ರ ನ್ಯಾಯಪೀಠ ಉಳಿಯದಿದ್ದರೆ ಈ ಭಾರತ ದೇಶ ಉಳಿಯುವುದಿಲ್ಲ. ರಾಮ ಮಂದಿರ ಮಾತ್ರ ಆದ ತಕ್ಷಣ ಭಾರತ ಉಳಿಯುವುದಲ್ಲ. ಇಲ್ಲಿ ಸಾಕ್ಷಾತ್ ಪರಮೇಶ್ವರ ಇರುವುದು, ಸತ್ಯದ ದೈವ ಅಣ್ಣಪ್ಪ ಇರುವುದು. ಇದು ಇಲ್ಲ ಅಂತ ಹೇಳಿದ್ರೆ ಯಾವುದು ನಡೆಯುವುದಿಲ್ಲ. ಇದು ನನ್ನ ದೊಡ್ಡ ಕಾಳಜಿ. ಅದು ನಮ್ಮದು. ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತಿನ ರೇಪ್ ಮಾಡುವವನಿಗೆ ಕೂಡ ಮಾಡಲಿಕ್ಕೆ ಯೋಚನೆ ಮಾಡಿದರೆ ಟೆಂಪ್ಟ್ ಆಗಬಾರ್ದು. ಸೌಜನ್ಯಳ ಕೇಸ್ ನೋಡಿ ನಾನು ಹೇಳುವಂಥದ್ದು ಆ ರೀತಿಯ ಒಂದು ಉತ್ತರ ಸಿಗಬೇಕು. ಇದನ್ನು ಸರ್ಕಾರವು ಮಾಡಬೇಕು, ಈ ದೇಶದ ಕಾನೂನು ಮಾಡಬೇಕು, ಸಂವಿಧಾನವೂ ಕೂಡ ಇದಕ್ಕೆ ಪೂರ್ತಿಯಾಗಿ ಒಂದು ಪೂರಕವಾದಂಥ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ನಮ್ಮ ಎಲ್ರಿಗೊಂದು ಒಳ್ಳೆಯ ಸಂದೇಶ ಬರಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾರನ್ನು ಬ್ಲೇಮ್ ಮಾಡಲಿಕ್ಕೆ ಹೋಗೋದಿಲ್ಲ. ಬೇಡವೇ ಬೇಡ, ನ್ಯಾಯ ಸಿಗಲಿ ಅಷ್ಟೇ. ಇದು ನಮ್ಮ ಖಂಡಿತ ಖಂಡಿತ ಹೌದು.